ಏನು ಪ್ರಶ್ನೆ ಐತಿ? ಹಣ, ಆಸ್ತಿ, ಅಧಿಕಾರ ಇವು ಮೂರು ಸಾಮಾನ್ಯ ಜನರಿಗೆ ಗೃಹಸ್ಥರಿಗೆ ಬೇಕೇ ಬೇಕು. ಅದಿದ್ರೆ ನಿಮ್ಮ ಗೃಹಸ್ಥಿ ಜೀವನ ನಡಿತೈತಿ. ಜೀವನಕ್ಕೆ ಇದು ಬೇಕೇ ಬೇಕು. ರಾಜ್ಯ ನಡೆಸಬೇಕಾರಬೇಕು, ದೇಶ ನಡೆಸಬೇಕು, ಮನಿ ನಡೆಸಬೇಕಾರಬೇಕು. ನಿಮ್ಮ ಮಕ್ಕಳಿರಲಿ, ಹೆಣ್ರಿರಲಿ, ಮನಿ ಇರಲಿ, ಅಡುಗೆ ಮಾಡೋದಿರಲಿ, ಮಂದಿರ ಕಟ್ಟೋದಿರಲಿ, ಚೌಕ ಮಾಡೋದಿರಲಿ, ಯಾವುದೇ ಕ್ರಿಯೆ ಮಾಡ್ಬೇಕಾರೆ ಇದು ಬೇಕೇ ಬೇಕು. ಆಸ್ತಿ ನೀವು ದೈತ್ಯತ ಗೋಶಾಲಕ್ಕೆ ಮೇವು ಕೊಡಾಕತ್ತೀರಿ. ನಿಮ್ತಕ್ಕೆ ಹಣ ಆತ್ಯತ ಗೋಮಟೇಶ್ವರ ಮೂರ್ತಿ ಅಂತ ಭವ್ಯ ಮೂರ್ತಿಗೆ ದಾನ ಮಾಡಾಕತ್ತೀರಿ ಕ್ಷೇತ್ರಕ್ಕೆ. ಅಧಿಕಾರ ಐತ್ಯತ ಇವತ್ತು ಸರ್ಕಾರಿ ಕೆಲಸಗಳು ಆಗಾಕತ್ತೇವು. ಇವೆಲ್ಲ ಅವಶ್ಯಕ ಇರುವಾಗ ಅಪರಿಗ್ರಹ ಮಾತತ್ ನಾವು ಹೆಂಗೆ ಪಾಲನೆ ಮಾಡಕ್ ಸಾಧ್ಯ? ಕ್ವಶನ್ ಕಠಿಣ ಐತಿಲ್ಲ? ತಿಳಿದೇ ಇಲ್ಲ ಅವ್ರಿಗೆ, ತಿಳಿದೇ ಇಲ್ಲ ನಿಮ್ಮನ್ನ. 75 90 ಜನರಿಗೆ ತಿಳಿದಿಲ್ಲ. ಅಪರಿಗ್ರಹ ಇದು ಮಹಾವ್ರತ. ಗೃಹಸ್ಥರಿಗೆ ಪರಿಮಿತಿ ಪರಿಗ್ರಹ ಅದ, ಬಹಳ ಸೂಕ್ಷ್ಮ ಅರ್ಥ ತೀತು. ಸಾಧುಗಳಿಗೆ ಅಪರಿಗ್ರಹ, ಹಣ, ಸಂಪತ್ತಿ, ಆಸ್ತಿ, ಹೊಲ, ಮಣಿ, ಗೋಡ, ಗಾಡಿ, ದಾಸ, ದಾಸಿ, ಹೆಂಡ್ರು, ಮಕ್ಕಳು, ರಾಜ್ಯ, ದೇಶ ಅಂತಿತ್ತಂದ್ರ ಅದಕ್ಕಿದೆಲ್ಲ ಹತ್ತೈತಿ. ಇದು ಇಲ್ದವ್ರಿಗೆ, ಇದು ಯಾರಿಗಿಲ್ಲ ಅವ್ರಿಗೆ ಇದು ಯಾಕೆ ಹತ್ತು? ಅದಕ್ಕೆ ಅಪರಿಗ್ರಹ. ಮಹಾವ್ರತಧಾರಿ ಯಾರೋ ದಿಗಂಬರೇತಿಗಳು. ಅವ್ರಿಗೆ ಡ್ರೆಸ್ ಇಲ್ಲ, ಅಡ್ರೆಸ್ ಇಲ್ಲ, ಅವ್ರ ಹೆಸರು ಮೇಲೆ ಅಕೌಂಟು ಇಲ್ಲ ಅನ್ಬೇಕು. ಆಸ್ತಿ, ಹೊಲ, ಮಣಿ ಎಲ್ಲಿ ಬತ್ತವ್ರಿಗೆ ಅಧಿಕಾರ ಅಲ್ಲಲ್ಲ. ಅದು ನಿಮಗ ಪರಿಮಿತಿ ಪರಿಗ್ರಹ ಅದ. ಈಗ ಉದಾಹರಣೆ, ವರ್ತಮಾನದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರು ಸಾಕಷ್ಟು ಸಂಪತ್ತಿ ಐತಿ. ಅವರ ಅಧಿಕಾರೂ ಐತಿ, ಆಸ್ತಿನೂ ಐತಿ, ಹೊಲ ಮಣಿನೂ ಐತಿ, ಸಂಪತ್ತಿ ಐತಿ, ಬಂಗಾರ ಬೆಳ್ಳಿ ಏನ್ ಬೇಕೆಲ್ಲ ಐತಿ. ಇದ್ರೂ ಅವರ ತಮಗೆ ಎಷ್ಟು ಅವಶ್ಯಕೋ ಅಷ್ಟು ಬಳಸ್ಕೊಂಡ ಉಳಿದದ್ದನ್ನ ದೇಶಕ್ಕ, ನಾಡಕ್ಕ, ಸಮಾಜಕ್ಕ, ದೀನ ದುಃಖಿ ದಲಿತರಿಗೆ ಕೊಡೋದ್ರಾಗ, ದಾನ ಮಾಡೋದ್ರಾಗ, ಅಭಿವೃದ್ಧಿ ಮಾಡೋದ್ರಾಗ ಆನಂದ ತಗೋತಾರಲ್ಲ, ಇದು ಪರಿಮಿತಿ ಪರಿಗ್ರಹದ ಇರ್ತಕ್ಕಂಥ ವ್ಯಕ್ತಿತ್ವ. ಹಂಗೆ ನಾವು ಮನ್ಯಾಗ ಇದ್ದುಕೊಂಡನು ನಿಮ್ಮ ಮನಿ ಮಕ್ಕಳ ಪರಿವಾರ ಸಂಭಾಳಿಸ್ಕೋತೋನು, ದಾನ ಧರ್ಮ ಮಾಡ್ಕೋತನು ನೀವು ಸುಖಿ ಆಗಿರ್ಬಹುದು. ತೀತು, ಈಗ ಪ್ರಶ್ನೆಗೆ ಉತ್ತರ ಕೊಡ್ತೀರಿ? ತೀತು ಭಾಳ ಚಂದ ಪ್ರಶ್ನೆ ಕೇಳಾರು. ಪ್ರಶ್ನೆದೊಳಗೆ ಭಾಳ ಅರ್ಥದ. ಆದ್ರೆ ಅದನ್ನ ದೃಷ್ಟಾಂತ ಮುಖಾಂತರ ಒಂದು ಕತೆ ಪ್ರವಚನದಲ್ಲಿ ಉದಾಹರಣೆ ಮುಖಾಂತರ ತಿಳ್ಕೊಳಕ್ ಪ್ರಯತ್ನ ಮಾಡೋಣ. ಕೈ ಮುಗಿರಿ. ಅವುಗಳಿಂದ ಮುಕ್ತ ಆಗಿರೋದು ಅದು ನಿಯಮದಿಂದ ದಿಗಂಬರಿ ಯತಿಗಳಿಗೆ ಮಾತ್ರ ಸಾಧ್ಯ. ಗೃಹಸ್ಥರಿಗೆ ಪರಿಮಿತಿ ಪರಿಗ್ರಹ ಹೇಳ್ಯಾರು. ಅಪರಿಗ್ರಹ ಗೃಹಸ್ಥರಿಗಿಲ್ಲ, ಸಾಧುಗಳಿಗೆ, ತ್ಯಾಗಿಗಳಿಗೆ. ಗೃಹಸ್ಥರಿಗೆ ಪರಿಮಿತಿ ಪರಿಗ್ರಹ. ಪರಿಗ್ರಹ ಸಂಪತ್ತಿ. ಉದಾಹರಣೆ 24 ಪ್ರಕಾರ ಪರಿಗ್ರಹ ಅದಾವು. 14 ಅಂತರಂಗ ಪರಿಗ್ರಹ, ಬಾಹ್ಯ 10 ಪರಿಗ್ರಹ. ಹಿಂಗೆ 24 ಪರಿಗ್ರಹಗಳನ್ನ ಬಿಟ್ಟವರು ದಿಗಂಬರ ಯತಿಗಳು. ಗೃಹಸ್ಥರಿಗೆ ಬಿಡಕ್ಕಾಗೋದಿಲ್ಲ, ಗೊತ್ತಾಯ್ತಲ್ಲ. ಅಂತರಂಗ ಪರಿಗ್ರಹನು ಗೌನ್ ಮಾಡ್ಬೋದು, ಖರೆ ಬಹಿರಂಗ ಪರಿಗ್ರಹ ಶ್ರಾವಕರಿಗೆ, ಗೃಹಸ್ಥರಿಗೆ ಅತ್ಯವಶ್ಯಕ. ಅದು ಪರಿಮಿತಿ ಇರ್ಬೇಕು. ಅದಕ್ಕೊಂದು ಸ್ವಲ್ಪ ಅತಿಮಿತಿ ಇಟ್ಕೊಂಡು, ಇತಿಮಿತಿ ಇಟ್ಕೊಂಡ ನಾವು ಅದನ್ನ ಧರ್ಮ ಕಾರ್ಯ ತೊಡಸಿದ್ರ ಅದಕ್ಕೊಂದು ಉದಾಹರಣೆ ಅಂದ್ರೆ, ಈಗ ಚಾಲೋ ಮಾಡಿರಿ ನೀವು ಪ್ರವಚನದ ತೊಳಿ. ಹಣ, ಆಸ್ತಿ, ಅಧಿಕಾರ ಇವೆಲ್ಲವೂ ಮಾನವ ಜೀವನಕ್ಕೆ ಅತ್ಯವಶ್ಯಕ ಆಗಿರುವಾಗ ಅಪರಿಗ್ರಹವನ್ನ ಸಾಮಾನ್ಯ ವ್ಯಕ್ತಿ ಹೇಗೆ ಪಾಲಿಸಬೇಕು ಅಂತಕ್ಕಂಥ ಪ್ರಶ್ನೆ ಅದು. ಈ ಪ್ರಶ್ನೆಗೆ ಸರಳವಾದಂಥ ಉತ್ತರ, ಅಪರಿಗ್ರಹ ಅನ್ನೋದು ಮಹಾವ್ರತ, ಪರಿಮಿತಿ ಪರಿಗ್ರಹ ಅನ್ನೋದು ಅನುವ್ರತ. ಶ್ರಾವಕರಿಗೆ ಅನುವ್ರತಗಳನ್ನ ಹೇಳಲಾಗ್ಯದ, ಸಾಧುಗಳಿಗೆ ಮಹಾವ್ರತಗಳನ್ನ ಹೇಳಲಾಗ್ಯದ. ಮಹಾವ್ರತಿಗಳಾದಂಥ ಸಾಧುಗಳು ಅಪರಿಗ್ರಹ ಮಹಾವ್ರತವನ್ನ ಪಾಲನೆ ಮಾಡೋದ್ರಿಂದ ಅಕಿಂಚನ ಧರ್ಮ ಪ್ರಾಪ್ತಿ ಮಾಡ್ಕೊಂಡ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಆತ್ಮ ತತ್ವವನ್ನು ಪ್ರಾಪ್ತಿ ಮಾಡ್ಕೊಂಡ ಪರಮಾತ್ಮ ತತ್ವಗ ಮೂಲ ನಾಂದಿ ಅರ್ಥಾತ್ ಮಂಗಲಾಚರಣೆ ಮಾಡ್ಕೋತಾರ. ಅಂತ ವ್ಯಕ್ತಿತ್ವ ಮಹಾವ್ರತಿಗಳಿಗೆ ಪ್ರಾಪ್ತ ಆಗ್ತದೆ. ಆದ್ರೆ ಅನುವ್ರತಿಗಳಿಗೆ ಇಲ್ಲಿ
ಅಪರಿಗ್ರಹ ಹೇಳಲಾರ್ದ ಪರಿಮಿತಿ ಪರಿಗ್ರಹ ಅಂತಕ್ಕಂಥ ಒಂದು ಅಣುವ್ರತವನ್ನ ಹೇಳಲಾಗಿದೆ. ಪರಿಮಿತಿ ಪರಿಗ್ರಹ ಅಂದ್ರ ಎಷ್ಟು ಅವಶ್ಯಕವೋ ಗೃಹಸ್ಥರಿಗೆ ಅಷ್ಟು ಹಣ, ಆಸ್ತಿ, ಅಧಿಕಾರಗಳನ್ನ ಬಳಸ್ಕೊಂಡು ತಮ್ಮ ಜೀವನ ಸಾಫಲ್ಯತೆಯನ್ನ ಹೊಂದಲಿಕ್ಕೆ ಪ್ರೇರಣೆ ಕೊಟ್ಟಾರ. ಅದಕ್ಕೆ ಪರಿಮಿತಿ ಪರಿಗ್ರಹ ಅನುವ್ರತ ಅಂತ ಹೇಳಾರು. ಅಹಿಂಸಾನುವ್ರತ, ಸತ್ಯಾನುವ್ರತ, ಅಚೌರ್ಯಾನುವ್ರತ, ಬ್ರಹ್ಮಚರ್ಯಾನುವ್ರತ ಮತ್ತು ಪರಿಮಿತಿ ಪರಿಗ್ರಹಾನುವ್ರತ, ಇವು 5 ಅಣುವ್ರತಗಳನ್ನ ಗೃಹಸ್ಥರಿಗೆ ಹೇಳಲಾಗ್ಯದ. ಮಹಾವ್ರತಿಯಾದಂಥ ಸಾಧುಗಳಿಗೆ 5 ಮಹಾವ್ರತಗಳನ್ನು ಹೇಳ. ಅಹಿಂಸಾ ಮಹಾವ್ರತ, ಸತ್ಯ ಮಹಾವ್ರತ, ಅಚೌರ್ಯ ಮಹಾವ್ರತ ಮತ್ತು ಬ್ರಹ್ಮಚರ್ಯ ಮಹಾವ್ರತ, ಕೊನೆಯದು ಅಪರಿಗ್ರಹ ಮಹಾವ್ರತ. ಮಹಾವ್ರತಗಳನ್ನ ಪಾಲನೆ ಮಾಡ್ತಕ್ಕಂಥವ್ರು ಯಾರೋ ಅನಗಾರರು. ಅನುವ್ರತಗಳನ್ನ ಪಾಲನೆ ಮಾಡ್ತಕ್ಕಂಥವ್ರು ಸಾಗಾರರು. ಅನಗಾರ ಧರ್ಮ ಮತ್ತು ಸಾಗಾರ ಧರ್ಮ, ಶ್ರಾವಕ ಧರ್ಮ ಮತ್ತು ಯತಿ ಧರ್ಮ ಅಥವಾ ಮುನಿ ಧರ್ಮ. ಮುನಿ ಧರ್ಮದಲ್ಲಿ ಮಹಾವ್ರತಗಳನ್ನ ಹೇಳ್ರು ಮತ್ತು ಗೃಹಸ್ಥ ಧರ್ಮದಲ್ಲಿ ಅನುವ್ರತಗಳನ್ನ ಹೇಳ್ರು. ಅನುವ್ರತಗಳಲ್ಲಿ ಒಂದು ವ್ರತ ಪರಿಮಿತಿ ಪರಿಗ್ರಹ. ಯಾವ ರೀತಿ ನೀವು ಮಾಡಬಹುದು ಅಂದ್ರ, ನಿಮಗೆ ಎಷ್ಟು ಆಸ್ತಿದ ಅವಶ್ಯಕತೆ ಅದ. ಉದಾಹರಣೆ, ನೀವು ಗಂಡ ಹೆಂಡತಿ ಇದ್ದೀರಿ, 2 ಮಕ್ಕಳು ಅದಾರು, ಒಂದು ಮಗು ಅದ, ಗಂಡು ಮಗು, ಹೆಣ್ಣು ಮಗು ಅದ. ಅಂದಾಜ್ 10 ಎಕರೆ ಜಮೀನ್ದಾಗ ನೀವು ಸುಖಿ ಆಗಿದ್ದೀರಿ. 10 ಎಕರೆ ಜಮೀನ್ ನಂದದ, 11 ಎಕರೆ ಜಮೀನ ಮಾಡೋದಿಲ್ಲ. ಇಷ್ಟ ನನಗೆ ಆಸ್ತಿ ಸಾಕು ಭಗವಂತ, ನನಗ ಲೋವ್ ಬೇಡ, ಇದು ದುಃಖಕ್ಕೆ ಕಾರಣ ಐತಿ. ಇರುವುದ್ರಾಗ ಅದನ್ನ ದಾನ ಧರ್ಮ ಮಾಡ್ತಾ ಪುಣ್ಯ ಕಾರ್ಯಕ್ಕೆ ಉಪಯೋಗ ಮಾಡುವಂತ ಶಕ್ತಿ ನನಗೆ ಕೊಡುವಂತ ಇದ್ರಾಗ ಸಂತೃಪ್ತಿಯಿಂದಿರೋದ. ಇದು ಕ್ಷೇತ್ರ ಅಪೇಕ್ಷದಿಂದ ಪರಿಮಿತಿ ಪರಿಗ್ರಹ ಆಯ್ತು. ಒಂದ್ ವೇಳೆ ಪುಣ್ಯದಿಂದ ಒಂದು 5 ಎಕರೆ ಜಮೀನು ನಿಮಗೆ ಸಿಕ್ತು, ಅವಾಗ ನೀವು ಪರಿಮಿತಿ ಪರಿಗ್ರಹ ಹಾಕೊಂಡರಿ. ಆ 5 ಎಕರೆ ನಿಮ್ಮ ಹೆಸರು ಮ್ಯಾಗ ನೋಂದಣಿ ಆತಂದ್ರ ಅದು ನಿಮ್ಮ ದುಃಖಕ್ಕೆ ಕಾರಣ ಆತು, ಸಂಸಾರ ಕಾರಣ ಆತು. ಆ 5 ಎಕರೆಯನ್ನ ನೀವು ಅನಾಥಾಶ್ರಮಕ್ಕೋ, ಗೋಶಾಲಕ್ಕೋ, ಧರ್ಮ ಕ್ಷೇತ್ರಕ್ಕೋ, ದೇಶಕ್ಕಾಗಿಯೋ ಒಳ್ಳೆಯ ಕಾರ್ಯಕ್ಕೆ ಅದನ್ನ ವ್ಯಯ ಮಾಡ್ರಿ ಅಂದ್ರ ನೀವು ಪಾಪದಿಂದ ನಿವೃತ್ತ ಆಗ್ತೀರಿ. ನಿಮ್ಮ ಆತ್ಮ ಈ ಸಂಸಾರದಾಗ ಇದ್ಕೊಂಡು, ಗೃಹಸ್ಥ ಅವಸ್ಥಾಗ ಇದ್ಕೊಂಡು ಸಹಿತ ಸದ್ಗತಿಯನ್ನ ಪರಮಗತಿಯನ್ನ ಪ್ರಾಪ್ತಿ ಮಾಡ್ಕೋತಾನೆ. ಎದರ ಪ್ರಭಾವ ಅಂದ್ರ ಪರಿಮಿತಿ ಪರಿಗ್ರಹ ಸಂಕಲ್ಪ ಪ್ರಭಾವ. ಉದಾಹರಣೆ, ಒಂದು ನಿಮಗ 5 ತೊಲೆ ಬಂಗಾರದ ಅವಶ್ಯಕತೆ ಐತಿ. ಅಷ್ಟು ನಿಮ್ಮ ಹತ್ತಿರ ಬಂಗಾರ ಇರೋದ್ರಿಂದ ಆ 5 ತೊಲೆ ಬಂಗಾರ ಭಗವಂತ ನನಗೆ ಬೇಕು, ಉಳ್ಕಾದ ಬಂಗಾರದ ನನಗೆ ಅವಶ್ಯಕತೆ ಇಲ್ಲ, ಹೆಚ್ಚಿನ ಬಂಗಾರನ ತ್ಯಾಗ ಮಾಡ್ತೀನಿ ಅಂತ ಕಾಯೋತ್ಸವ ಪೂರ್ವಕ್ ಸಂಕಲ್ಪ ಮಾಡಿ ನೀವು ಆ ಪರಿಮಿತಿ ಪರಿಗ್ರಹ ಮಾಡಬಹುದು. ಇದರ ವ್ರತದ ಮಹಿಮಾ ಏನಂತಂದ್ರ, 5 ತೊಲಿ ಬಂಗಾರ ಇಟ್ಕೋದ್ರಿಂದ ಏನ್ ನಿಮ್ ಪಾಪಾಸ್ತ್ರವ ಆಗಾಗತೈತಿ, ಅದಕ್ಕಿಂತ ಹೆಚ್ಚಿಂದ ಪಾಪಾಸ್ತ್ರ ನಿಮಗೆ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ತ್ಯಾಗ ಭಾವನಾ ಐತಿ, ಅನುವ್ರತ ಐತಿ, ಸಂಕಲ್ಪತಿ. ಆ ಸಂಕಲ್ಪ ಇರೋದ್ರಿಂದ ಆ ಪಾಪದ ಆಶ್ರವ ನಿಮಗಾಗೋದಿಲ್ಲ. ಉದಾಹರಣೆಗ ದಿಗ್ಬಂಧನ ಮಾಡ್ಕೊಂಡಿ ನಾವು ಚಾತುರ್ಮಾಸದಲ್ಲಿ. ಶ್ರಾವಕರಿ ಸಹಿತ ಹೇಳ್ಯಾರು, ಪರ್ಯುಷನ್ ಪರ್ವದಾಗ 10 ದಿವಸ ಅಥವಾ ಷೋಡಶಕರಣ ಭಾವನಾ ಬೆಳತಕ್ಕಂಥ ಭಕ್ತರಿಗೆ 16 ದಿವಸ ಬ್ರಹ್ಮಚರ್ಯ ವ್ರತ ಪಾಲನೆ ಮಾಡಬೇಕು, ಚಾಪಿ ಮ್ಯಾಲ ಮಕ್ಕೋಬೇಕು, ಗ್ರಾಮದ ಸೀಮಾ ಉಲ್ಲಂಘನ ಮಾಡಬಾರ್ದು. ಅಂದ್ರ ಇಂತಿಷ್ಟು ಕಿಲೋಮೀಟರ್ ಬಿಟ್ಟು ನಾ ಮುಂದೆ ಗಮನ ಮಾಡೋದಿಲ್ಲ. ಅಂದಾಜಿಗೆ ಹಳಿಂಗಿಳಿ ಒಳಗೆ ನೀವು ವ್ರತ ತಗೊಂಡ್ರೆ ತಿಳ್ಕೋರಿ. ಹಳಿಂಗಿಳಿ ಬಿಟ್ಟ 5 ಕಿಲೋಮೀಟರ್ ಕ್ಷೇತ್ರ ಬಿಟ್ಟ ನಾ ಮುಂದಿನ ಕ್ಷೇತ್ರದಾಗ 10 ದಿವಸವರೆಗೆ ಕ್ಷೇತ್ರ ತ್ಯಾಗ ಅಂತ ದಿಕ್ ಬಂಧನ ಮಾಡ್ಕೊಂಡ ನೀವು ಕಾಯೋತ್ಸರ್ಗ ಮಾಡ್ರಿ ಅಂದ್ರ ಆ 5 ಕಿಲೋಮೀಟರ್ ಒಳಗೇನು ಪಾಪಾಸ್ರವ ಆಗ್ತೈತಿ ಅಲ್ಲ, ಅದಷ್ಟು ನಿಮ್ಮ ಆತ್ಮಕ್ಕೆ ಸಂಬಂಧಪಟ್ಟದ್ದು. ಅದನ್ನ ಬಿಟ್ಟು ಇರಾನ್ ಇರ್ಲಿ, ಇರಾಕ್ ಇರ್ಲಿ, ಬ್ಯಾರೆ ದೇಶದಾಗಿರ್ಲಿ, ದಿಲ್ಲಿ ಒಳಗಿರ್ಲಿ, ಬ್ಯಾರೆ ಕಡೆ ಏನಾದ್ರು ದ್ವಂದ್ವ ಆಯ್ತು, ಜಗಳ ಆಯ್ತು, ಹೊಡೆದಾಟ ಆಯ್ತು, ಹಿಂಸಾಚಾರ ಆಯ್ತು, ಏನೋ ಆದ್ರೂ ಆ ಪಾಪದ ಆಶ್ರವ ನಿಮ್ಮ ಆತ್ಮಾಗ ಆಗೋದಿಲ್ಲ. ಯಾಕ? ದಿಕ್ ಬಂಧನ್. ಉದಾಹರಣೆ ಲಕ್ಷ್ಮಣ್ ರೇಖಾ ಅಂತಂತೀವಿ. ಲಕ್ಷ್ಮಣ್ ರೇಖಾ ಹೊಡೆಯೋದ್ರಿಂದ ಹೆಂಗ ಯಾವ್ದೋ ದುಷ್ಟ ಶಕ್ತಿ ಆ ಲಕ್ಷ್ಮಣ್ ರೇಖಾದೊಳಗೆ ಬರೋ ಸಾಮರ್ಥ್ಯ ಇಲ್ಲ. ರಾವಣ ಅಂತ ರಾವಣ 18,000 ವಿದ್ಯಾಗ ಅಧಿಪತಿ. ಆ ಲಕ್ಷ್ಮಣ್ ರೇಖಾ ಉಲ್ಲಂಘನ ಮಾಡಕ್ ಅವನಿಂದ ಆಗಲಿಲ್ಲ. ಹಂಗ ನಾವು ದಿಕ್ ಬಂಧನ ಮಾಡ್ಕೊಂಡ ಅಣುವ್ರತ ತಗೊಂಡ ಈ ಪರಿಮಿತಿ ಪರಿಗ್ರಹ ಸಂಕಲ್ಪ ಮಾಡಿ ನನಗ 3 ರಿಂದ 4 ಸೀರೆ ಅವಶ್ಯಕತೆ ಐತಿ, 4 ಸೀರೆನ ಉಪಯೋಗ ಮಾಡ್ತಾನು, ಈ ರೀತಿ ಸಂಕಲ್ಪ ಮಾಡಿದಾರ. ಯಾರಾದ್ರೂ ಒಂದು ಕಾರ್ಯಕ್ಕೆ ನಿಮ್ಮವ್ರ ತವ್ರ ಮನೆಯಾರೋ ಸಾಡಿ ಕೊಟ್ರಂದ್ರ ಆ 4 ಸಾಡಿ ಪೈಕಿ 1 ಸೀರೆ ನೀವು ದಾನ ಮಾಡಿ ಹೊಸ ಸೀರೆ ಉಪಯೋಗ ಮಾಡ್ರ ಇದು ಪರಿಮಿತಿ ಪರಿಗ್ರಹದ ಬರ್ತೈತಿ.
ನೀವು ಉಟ್ಕೊಳ್ಳೋದು ಒಂದು ಟೈಮ್ದಾಗ ಒಂದ ಸೀಟ್ 4-5 ಸೀಟ್ ಇಟ್ಕೊಳಕ್ ಸಾಧ್ಯ ಇಲ್ಲ. ಎಷ್ಟು ಅವಶ್ಯಕತೆ ಅಷ್ಟ. ಮಹಾತ್ಮ ಗಾಂಧಿ ಅವ್ರ ಕಥೆಯನ್ನು ಕೇಳ್ತೀವಿ ನಾವು. ಅವ್ರು ಗಮನ ಮಾಡಾಗ ಒಬ್ಬಕ್ಕೆ ಹೆಣ್ಮಗಳು ಕೆರೆಯಾಗ ಮೈ ಮ್ಯಾಗಿನ ಬಟ್ಟೆ ಅರ್ಧ ತೆಗೆದು ತೊಳಿತೀರ ಅಂತ ಅರ್ಧ ಸುತ್ಕೊಂಡ್ರಿ, ಮತ್ತೆ ಅದನ್ನ ತೊಳೆದ್ಲು, ಅದನ್ನ ಸುತ್ಕೊಂಡು ಮತ್ತೆ ಅದನ್ನ ತೊಳೆದ್ಲು ಅಂತ. ಇದನ್ನ ನೋಡಿ ಬಾಪೂಜಿ ಅವರು ಸಂಕಲ್ಪ ಮಾಡ್ರು, ಯಾವ್ದಾ? ಪರಿಮಿತಿ ಪರಿಗ್ರಹ. ನಮ್ಮ ದೇಶದಾಗ ಎಲ್ಲಾರು ಮೈ ತುಂಬ ಬಟ್ಟೆ ಬರುವವರೆಗೆ ನಾನು ತಳಗ ದೋತ್ರ ಮ್ಯಾಲ ಅರ್ಧ ಒಂದು ಕೊಪ್ಪಿನಷ್ಟೇ ಉಪಯೋಗ ಮಾಡ್ತೀನಿ, ಹೆಚ್ಚು ಬಟ್ಟೆಯನ್ನು ಧರಿಸೋದಿಲ್ಲ. ಆ ಬಟ್ಟೆಗಳನ್ನ ನಾನು ತಯಾರು ಮಾಡಿ ಹಾಕೋತೀನಿ ಅಂತಕ್ಕಂಥ ಇದ್ಯಾವುದು? ಇದು ಸಹ ಪರಿಮಿತಿ ಪರಿಗ್ರಹ. ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿ ಅವರು ಮಾಡಿದ್ದು ಇದು ಪರಿಮಿತಿ ಪರಿಗ್ರಹ. ಅಂದ್ರೆ ನಿಮಗೆ ಏನು ಅವಶ್ಯಕದ ಅಷ್ಟರೊಳಗೆ ನಾವು ಸಂತೃಪ್ತಿ ಇರೋದು. ನನಗೆ 2 ರೊಟ್ಟಿ 2 ಚಮಚೆ ಅನ್ನ ಸಾರ ಬಾಜಿ ಬೇಕು, ಇಷ್ಟೇನು ತಿನ್ನೋದು, ಇದು ಪರಿಮಿತಿ ಪರಿಗ್ರಹ ಎಲ್ಲ ಬರ್ತದೆ. ಇದನ್ನ ಬಿಟ್ಟ ಹೆಚ್ಚಿಂದೇನದ ಅದನ್ನ ಹಾಳು ಮಾಡೋದಕ್ಕಿಂತ ನಾ ದಾನ ಮಾಡ್ತೀನಿ. ಹಸದಂತ ಬಂದವ್ರಿಗೆ 2 ರೊಟ್ಟಿ ಎತ್ತಿ ಕೊಡ್ತೀನಿ ಅಂತಕ್ಕಂಥ ಭಾವ ಬಂದ್ರ ಆ ಎತ್ತಿ ಕೊಡಾಗ ನಿಮ್ಮ ಆತ್ಮಾಗ ಸದ್ಗತಿ ಇದು ಬಂದಾಕತಿ, ಮುಂದಿನ ಗತಿ ದೇವಗತಿ ಇದು ಕಾರಣ ಆಕತಿ. ಇದು ಪರಿಮಿತಿ ಪರಿಗ್ರಹದ ಒಂದು ವ್ರತದ ಪ್ರಭಾವ. ಇದು ಭಾರತ. ಈ ಭಾರತದಾಗ ಮಾತ್ರ ಇಂಥ ನಿಯಮಗಳನ್ನ, ವ್ರತಗಳನ್ನ, ಸಂಸ್ಕಾರಗಳನ್ನ, ಧರ್ಮ ಅನುಷ್ಠಾನಗಳನ್ನ ಹೇಳಲಾಗಿದೆ ಅನ್ನೋದ್ರಿಂದ ಶ್ರಾವಕರಿಗೆ ಅನುವ್ರತಗಳು, ಸಾಧುಗಳಿಗೆ ಮಹಾವ್ರತಗಳು. ನಿಮ್ಮಂಗೆ ನಮಗೆ ಮರ್ಯಾದೆ ಇಲ್ಲ. ನನ್ನ ಹೆಸರು ಮ್ಯಾಗ ಕ್ಷೇತ್ರ ಇಲ್ಲ, ನನ್ನ ಹೆಸರು ಮ್ಯಾಗ ಅಕೌಂಟ್ ಇಲ್ಲ. ಯಾಕಂದ್ರ ನನಗೆ ಡ್ರೆಸ್ ಇಲ್ಲ ಅಂದ್ಬೇಕು, ಅಡ್ರೆಸ್ ಎಲ್ಲಿ ಬತ್ತು? ಅಡ್ರೆಸ್ ಇಲ್ಲ ಬಂದ್ರೆ ಅಕೌಂಟ್ ಎಲ್ಲಿ ಬತ್ತು? ಅಕೌಂಟ್ ಇಲ್ಲ ಅಂದ್ರೆ ರೊಕ್ಕ ಇಡುದು ಎಲ್ಲಿ ಬಂತು? ರೊಕ್ಕದ ನನಗೆ ಅವಶ್ಯಕತೆ ಇಲ್ಲ, ನನಗೆ ಆಸ್ತಿದ ಅವಶ್ಯಕ ಇಲ್ಲ, ನನಗೆ ಅಧಿಕಾರದ ಇಲೆಕ್ಷನ್ ಇಲ್ತೀನಿ, ನನಗೆ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾನು ಮಹಾವರ್ತಿ, ನಾನು ತ್ಯಾಗಿ. ಹೆಣ್ಣ ಹೊಣ್ಣ ಮಣ್ಣ ಹೊಲ ಮನಿ ಆಸ್ತಿ ಪಾಸ್ತಿ ಶರೀರನ ನಂದಲ್ಲ ಅಂತಕ್ಕಂಥ ಸಾಧುಗಳಿಗೆ ಇವುಗಳ ಅವಶ್ಯಕತೆ ಇಲ್ಲ ಅನ್ನೋದ್ರಿಂದ ಇದೆಲ್ಲ ಇರ್ಲಾರ್ದ ನಾವಿರ್ಬೋದು, ಇರ್ಲಾಕ್ ಸಾಧ್ಯದ ಅದಿರಿ ಸಹ. ಆದ್ರೆ ನಿಮಗ ಇವುಗಳನ್ನ ಬಿಟ್ಟು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನೀವು ಅನುವೃತ್ತಿಗಳು, ನೀವು ಗೃಹಸ್ಥರು. ಅದಕ್ಕ ನಿಮಗೆ ಎಷ್ಟು ಅವಶ್ಯಕದ ಅಷ್ಟನ್ನ ಬಳಸಿಕೊಂಡು ಉಳಿದದ್ದನ್ನ ದೇಶಕ್ಕಾಗಿ, ಧರ್ಮಕ್ಕಾಗಿ, ಸಮಾಜಕ್ಕಾಗಿ, ಪರೋಪಕಾರಕ್ಕಾಗಿ, ಒಳ್ಳೆಯದಕ್ಕಾಗಿ ನಾವು ಉಪಯೋಗ ಮಾಡಿದ್ರ ಅದರದ್ದು ಪುಣ್ಯದ ಗಂಟ ನಿಮ್ಮ ಆತ್ಮಾಗ ಮುಂದಿನ ಬೋಧ ಪ್ರಾಪ್ತ ಆಗ್ತದೆ. ಹೆಂಗ ಅಂತ ಹೇಳ್ರ, ನೀವು ಹೆಂಗೆ ಬ್ಯಾಂಕ್ ಅಕೌಂಟ್ನಾಗ ರೊಕ್ಕ ಇಟ್ರಿ ಅಂದ್ರೆ 7 ವರ್ಷಕ್ಕೋ 8 ವರ್ಷಕ್ಕೋ ಡಬಲ್ ಆಕತಿ ಅಂತ ಹೇಳ್ತೀರಿ. ಆಕತಿಲ್ಲ? ಡಬಲ್ ಆಯಿತು. ಒಂದು ವೇಳೆ ನೀವು 50 ವರ್ಷ ಇಟ್ರಿ, ಅದು ಟಿಬಲ್ ಆಯ್ತು, 10 ಪಟ್ಟು ಆಯ್ತು. 1 ಲಕ್ಷ ಇಟ್ಟಿದ್ದು 1 ಕೋಟಿ ಆಯ್ತು. ಒಂದು ವೇಳೆ ನೀವು ತಿರ್ಕೊಂಡ್ರಿ, ಆ 1 ಕೋಟಿ ರೊಕ್ಕ ನಿಮ್ಮ ಜೋಡಿ ಬರ್ತಾವನ? ಬ್ಯಾಂಕ್ನಾಗ ಇಟ್ಟಿರಲಿಲ್ಲ ರೊಕ್ಕ, ಆ 1 ಕೋಟಿ ರೂಪಾಯಿ ನೀವು ಸತ್ ನಂತರ ಮುಂದಿನ ಗತಿ ನಿಮ್ಮ ಜೊತೆ ಬರ್ತಾವ ನೋಡ್ರವ. ಬರ್ತಾವ? 1 ಪೈಸಾ ಬರೋದಿಲ್ಲ. ಅದ ಹಣವನ್ನ ನೀವು ಪುಣ್ಯ ಕಾರ್ಯಕ್ಕ, ಧರ್ಮ ಕಾರ್ಯಕ್ಕ, ಸತ್ಕಾರಕ್ಕ, ದೇಶಕ್ಕಾಗಿ, ಸೈನ್ಯಕ್ಕಾಗಿ, ಪರೋಪಕಾರಕ್ಕಾಗಿ, ಗೋಮಾತೆಯ ಸೇವೆಗಾಗಿ ನೀವು ವ್ಯಯ ಮಾಡಿದ್ರಿ ಅಂದ್ರ ಅದನ್ನ ದಾನ ಮಾಡಿದಾಗೇನು ಪುಣ್ಯ ಆಗೈತ್ಲ? ಪುಣ್ಯ. ಆ ಪುಣ್ಯ ಮುಂದಿನ ಬಹುದಾ ಸಹಿತ ನಿಮ್ಮ ಜೊತೆಗೆ ಬರ್ತತಿ. ಅದರ ಸಂಪತ್ತಿ. ಸತ್ತ ನಂತರ ನಮ್ ಜೊತೆಗೆ ಬರ್ತಕ್ಕಂತ ಸಂಪತ್ತಿ ಪ್ರಪಂಚದ ಯಾವ್ದಾರ ಇದ್ರ ಅದು ಪುಣ್ಯ ಸಂಪತ್ತಿ. ಅದಕ್ಕ ಅಂತಾರಲ್ಲ, ಯಾನ್ ಪುಣ್ಯ ಮಾಡ್ಯಾಳ ಆಕಿ, ಅವ್ರ ಮನಿಗೆ ಆಕಿ ಸೊಸಿ ಬಂದಳು, ಹಾಕಿದಂಗ ಅವ್ರ ಮನಿ ಉಕ್ಕಾಕೈತಿ ನೋಡ ಅಂತಾರಿಲ್ಲ. ಯಾವ ಮೂರ್ತಿನ್ಯಾಗ ಅವ್ರ ಮನ್ಯಾಗ ಮೊಮ್ಮಗ ಹುಟ್ಟಿದ ಆಮಲ ಹುಟ್ಟಿದಾಗಿಂದ ಅವ್ರ ಮನಿ ಹೆಂಗಿತ್ತು ಹೆಂಗಾಗಿ ಹೋತ್ ನೋಡು ಅಂತಾರೆ. ಇದ್ರ ಅರ್ಥ ಪುಣ್ಯ, ಪೂರ್ವ ಕೃತ ಸುಕೃತ ಪುಣ್ಯದಿಂದ ಮನುಷ್ಯ ಜೀವನದಲ್ಲಿ ಮನುಷ್ಯನಿಗೆ ಬಾಹ್ಯ ಉಪಕರಣಾದಿ ಅರ್ಥಾರ್ಥ ಹಣ, ಆಸ್ತಿ ಪಾಸ್ತಿ, ಅಧಿಕಾರ ಇವೆಲ್ಲ ಎದರಿಂದ ಪ್ರಾಪ್ತ ಆಕ್ಕವಂತ ಕೇಳ್ರ ಪುಣ್ಯದಿಂದ ಪ್ರಾಪ್ತ ಆಕವು. ಆ ಪುಣ್ಯ ಪಡ್ಕೋಬೇಕಾಯ್ತಂದ್ರ ನಿಮ್ ಜೀವನದಲ್ಲಿ ಪರಿಮಿತಿ ಪರಿಗ್ರಹ ಬೇಕು. ನಿಮಗೆ ಎಷ್ಟು ಅವಶ್ಯಕದ ಅಷ್ಟನ್ನ ಬಳಸಿಕೊಂಡು ಉಳಿದದ್ದನ್ನ ಸತ್ಕಾರದಾಗ ವ್ಯಯ ಮಾಡೋದಕ್ಕ ಪರಿಮಿತಿ ಪರಿಗ್ರಹ ಅಂತಕ್ಕಂಥ ಒಂದು ಉಪಮಾವನ್ನು ಕೊಟ್ಟಾರ. ಒಬ್ಬ ವಕೀಲರಿದ್ರು. ಎಂಥ ವಕೀಲರಂದ್ರ ಬಹಳ ಎಲ್ಲ ವಕೀಲರು ಕೆಟ್ಟಿರ್ತಾರಂತಿಲ್ಲ, ಧಾರ್ಮಿಕ ಇದ್ರು, ಸಾತ್ವಿಕ ವಿಚಾರ ಇತ್ತು, ಸಾತ್ವಿಕ ಆಹಾರ ಮಾಡ್ತಿದ್ರು, ಧರ್ಮವನ್ನ ದೈವವನ್ನ ನಂಬ್ತಿದ್ರು. ಅವ್ರಿಗೆ ಒಂದು ಕೇಸ್ ಸಿಕ್ತು ಅವು ಸಾಹುಕಾರದ. ಅವರು ಕೋಟಿಗಟ್ಟಲೆ ರೊಕ್ಕ ಅರ್ಚನೊಳಗಿದ್ದು ಕೇಸ್ ಶುರುವಾಯಿತು. ಹೇಳ್ದ, ನೀ ಏನು ಕೇಳ್ತೀನಿ, ನಿಂದು ಎಷ್ಟು ಪೇಟಿ ಕೊಡ್ತೀನಪ್ಪ, ಅದಕ್ಕಿಂತ ಹೆಚ್ಚನ ಕೊಡ್ತೀನಿ, ಕರೆ ನನಗ ದೊರಿತಕ್ಕಂಥ ಸಂಪತ್ತ
ಆಸ್ತಿ ನನಗೆ ದೊರಿಬೇಕು ಅಂತ ಸಾವುಕಾರ ಹೇಳಿದ. ಆಯ್ತ್ರಿ, ಪ್ರಾಮಾಣಿಕವಾಗಿ ನಾ ಪ್ರಯತ್ನ ಮಾಡ್ತೀನಿ, ಪುಣ್ಯ ನಿಮ್ಮದಿತ್ತು, ಭಗವಂತರ ಕೃಪಾ ಇತ್ತು, ಚಲೋ ಆಗ್ತೈತಿ ನೋಡ್ರಿ. ಡಾಕ್ಟರ್ ಇರಲಿ, ವಕೀಲ್ ಇರಲಿ, ವ್ಯಾಪಾರಿ ಇರಲಿ, ರೈತ ಇರಲಿ, ನಾ ಮಾಡ್ನಿ ನನ್ನಿಂದ ಆಗಾಗತೈತಿ, ನನ್ನಿಂದ ನಡ್ದತೆ ಅನ್ನೋದು ನಿಮ್ಮ ತಲೆ ಬತ್ತಂದ್ರ ನಮ್ಮಂತ ಮೂರ್ಖರು ಯಾರಿಲ್ಲ. ನಾನ್ ನಿಮಿತ್ತ ಅಷ್ಟೇ ಅದೇನಿ. ಪರಮಾತ್ಮನ ಕೃಪಾ ಇತ್ತು, ನಿಮ್ಮ ಪುಣ್ಯ ಇತ್ತಂದ್ರ ನಿಮ್ಮ ಅವಂದ ಸ್ವಾಸ್ಥ್ಯ ಚಲೋ ಆಕತಿ. ನನ್ನ ಪ್ರಯತ್ನ ಮಾಡೋದಷ್ಟ ನನ್ನ ಕರ್ತವ್ಯ ಐತಿ. ಆ ಭಗವಂತರ ಕೃಪಾ ಇದ್ರ ನಿಮ್ಮ ಅಮ್ಮ ಬದುಕ್ತಾಳಂತ ದೇವ್ರ ಮೇಲೆ, ದೈವ ಮೇಲೆ ಒಂದು ಶ್ರದ್ಧೆಯನ್ನಿಟ್ಟ ಅವ್ರ ಮೇಲೆ ಭಾರ ಹಾಕಿ ಡಾಕ್ಟರ್ಕಿ ವೃತ್ತಿ ಮಾಡ್ತಿದ್ದಂದ್ರ, ಡಾಕ್ಟರ್ಕಿ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಸಹಿತ ಧರ್ಮಾತ್ಮ ಅನ್ಸ್ಕೋತಾನೋ, ದವಾಖಾನೆ ಆಗಿದ್ದ ಸಹಿತ ನಾವು ಸ್ವರ್ಗದಾಗ ದೇವ್ ಗತಿ ಬಂದ್ ಮಾಡ್ಕೋತಾನೋ. ಇದು ಧರ್ಮ. ಆಸ್ಪತ್ರೆ ಹೋಗಿದ್ಕೊಂಡ ವೈದ್ಯಕೀಯ ವೃತ್ತಿ ಮಾಡೋದಕ್ಕೂ ಧರ್ಮ ಅಂದಾರ. ಅದಕ್ಕೆ ವೈದ್ಯೋ ನಾರಾಯಣ ಹರಿ. ಹೊಲ್ದಾಗಿದ್ದ ಬೆಳಿ ಬೆಳತಕ್ಕಂಥ ರೈತ ಸಹ ಧರ್ಮಾತ್ಮನ. ನಾ ಬೆಳಿತಕ್ಕಂಥ ಬೆಳೆ ಚಲೋ ಬರ್ಲಿ, 4 ಜನರ ಹೊಟ್ಟೆ ತುಂಬಲಿ, ಸಾಧು ಸಂತರಿಗೆ ಆಹಾರ ಆಗ್ತಕ್ಕಂಥ ಭಾಗ್ಯ ಸಿಗಲಿ. ಹೇ ಪರಮಾತ್ಮ, ನನ್ನನ್ನ ದೇಶ ನಂಬೇದ ರಾಷ್ಟ್ರದ ಬೆನ್ನೆಲುಬು ಬರ್ತಾರ, ಅದಕ್ಕೆ ಅಂತ ಸ್ಥಾನಕ್ಕೆ ನಾ ಯೋಗ್ಯದನಿ. ರೈತಾಗಿ ಈ ಭೂಮಿ ಮಾತನ್ ಸೇವಾ ಮಾಡೋ ಭಾಗ್ಯ ನಂಗೆ ಸಿಕ್ಕತಿ ಅಂತ ಅತ್ಯಂತ ಕೃತಜ್ಞತಾ ಭಾವದಿಂದ ಆ ವ್ಯಕ್ತಿ ಆ ರೈತನ ವೃತ್ತಿಯನ್ನ ಮಾಡ್ತಾ ಇದ್ರು ಸಹ ಆ ರೈತ ಧರ್ಮಾತ್ಮ ಅನ್ಸ್ಕೋತಾನ. ಯಾಕಂದ್ರ ಆ ವೃತ್ತಿ ಒಳಗ ಧರ್ಮದ, ಶಿಕ್ಷಕ ವೃತ್ತಿ ಒಳಗೂ ಧರ್ಮದ. ಹಂಗ ಈ ವಕೀಲನೊಳಗ ಧರ್ಮಾತ್ಮ ಇರೋದ್ರಿಂದ ನಿಷ್ಪಕ್ಷಪಾತವಾಗಿ ಅವ ಆ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ. ಯೋಗಲೇ ಆ 6 ವರ್ಷವರೆಗೆ ಆ ಕೋರ್ಟ್ದಲ್ಲಿ ಇದು ಕೇಸ್ ನಡೀತಿತ್ತು. ಕೊನೆಗೆ ಆ ಸಾಹುಕಾರನಿಗೆ ಜಯ ಸಿಕ್ತು. ಸಾಹುಕಾರ ಖುಷಿ ಆದ. ಅವ್ರನ್ನ ಸೇವಕರನ್ನ ಕಳಿಸಿ ಅವ್ರ ಮನೆಗೆ ಕಳಿಸಿದ. 1,00,000 ರೂಪಾಯಿ ಮತ್ತು ಒಂದು ಬೆಳ್ಳಿಯ ಪಾತ್ರ, ಅದರಲ್ಲೆಲ್ಲ ಹಣ್ಣನ್ನು ತುಂಬಿ ಹೋಗಿ ಕೊಟ್ಟು ಬರಪ್ಪ, ವಕೀಲರು ಭಾಳ ಒಳ್ಳೆ ಕೆಲಸ ಮಾಡ್ರು, ನಂದೆಲ್ಲ ಚಲೋ ಆತು, ಕೋಟಿಗಟ್ಟಲೆ ನನ್ನ ಆಸ್ತಿ ಸಂಪತ್ತಿ ಉಳಿತು, ಇರ್ಲಿಕ್ಕಂದ್ರೆ ನಾ ಬರ್ಬಾದ್ ಹಾಕಿ ಹೋಗಿದ್ನಿ, ನನ್ನ ತಲೆ ಕೆಡ್ತಿತ್ತು, ಹುಚ್ಚಾಗಿ ಹೋಗ್ತಿದ್ನಿ, ಇವತ್ತ ಧರ್ಮ ನಾನು ಕಾಯ್ತು, ಅದಕ್ಕೆ ವಕೀಲರು ಕೊಡ್ರಿ, ಮತ್ತು ಯಾವ ಕ್ಷೇತ್ರದಾವು ಎಲ್ಲ ಕ್ಷೇತ್ರದಾಗ ವಿಶೇಷವಾಗಿ ನಾ ಪೂಜಾ ಮಾಡಿಸ್ತರು, ಗೋರು ಗರಿಬಿಗೆ ದಾನ ಮಾಡ್ತನು ಅಂತಕ್ಕಂಥ ಭಾವದಿಂದ ಆ ಸಾಹುಕಾರ ತನ್ನ ಕೈಯಾಗಿರ್ತಕ್ಕಂಥ ಸೇವಕರನ್ನ ಕಳಿಸಿದ. ಬಂದಂಥ ಸೇವಕರು ಸಹಜವಾಗಿ ಆ ಬೆಳ್ಳಿಯ ಪಾತ್ರ ಇರ್ತಕ್ಕಂಥ ಹಣ್ಣ ಕಾಣಿಕೆ ರೂಪದಲ್ಲಿ ಕೊಟ್ಟರು. ನಮ್ಮ ಸಾಹುಕಾರ ಹೇಳರು, ಭಾಳ ಧನ್ಯವಾದ ಹೇಳ್ಯಾರ, ಅವರು ಬರೋರು ಇದ್ರು, ಹಿಂಗೆ ನಿಂಗೆ ಕಾರ್ಯರೂಪಕ್ಕೆ ಹೋಗ್ಯಾರು, ಬಂದ ನಂತರ ನಿಮಗೆ ಅವ್ರು ಭೇಟಿ ಆಗ್ತಂದರು, ಮತ್ತು ಈ ಒಂದು ಅಲ್ಪ ಕಾಣಿಕೆಯನ್ನು ಸ್ವೀಕಾರ ಮಾಡ್ರಿ ಅಂತ ಕೊಟ್ಟರು. ವಕೀಲರು ನೋಡ್ರು, ನನಗೆ ನಿಮ್ಮ ಬೆಳ್ಳಿ ಎಷ್ಟು 1,00,000 ಕೊಟ್ಟು, ಈ ಹಣ ನನಗೆ ಬೇಡ, ವಾಪಸ್ ಒಯ್ರಿ, ಹಣ್ಣು ಅಷ್ಟು ನಂಗೆ ಕೊಡ್ರಿ, ನಂದೇನದ ಪಿ ಅಷ್ಟು ಕೊಟ್ರೆ ಸಾಕು, ನನಗೆ ಬೇಡ. ಆಯ್ತು ರೀ, ನಾವೇನು ಮಾಡೋಕ್ಕಾಗೋದಿಲ್ಲ, ನಮ್ಮ ಸಾಹುಕಾರಿಗೆ ಹೇಳ್ತೀವಿ, ಆಯ್ತು ಅಂತಂದ್ರು. ಹಣ್ಣು ಕೊಟ್ಟರು. ಅವರ ಬೆಳ್ಳಿ ಪಾತ್ರೆ ಮತ್ತು 1,00,000 ನಗದು ಹಣವನ್ನು ತೆಗೆದುಕೊಂಡು ಹೋದರು. ಮರುದಿವಸ ಯೋಗಲೇ ಸಾಹುಕಾರ ಬಂದ, ಪ್ರಣಾಮ ಮಾಡಿದ. ವಕೀಲರೇ, ನಿಮಗೆಷ್ಟು ಕೃತಜ್ಞತೆ ಹೇಳ್ರು ಕಡಿಮೆ, ನಿಮ್ಮಿಂದ ನಂದ ಪಿತ್ರಾರ್ಜಿತ ನಮ್ಮ ಪರಿವಾರ ರಕ್ಷಣೆ ಆಸ್ತಿನೂ ಉಳಿತು, ಸಂಪತ್ತಿನೂ ಉಳಿತು, ಭಾಳ ನೊಂದ್ಕೊಂಡಿನ್ನ, ಕಷ್ಟದಾಗ ನೀವು ಸಹಾಯ ಮಾಡಿರಿ, ದೇವ್ರ ರೂಪದಾಗ ಬಂದರಿ, ಅದಕ್ಕೆ ನಂದು ಅಲ್ಪ ಕಾಣಿಕೆ ಇದು, ಕರೋಡ ಸಂಪತ್ತಿ ಒಳಗೆ 1,00,000 ಕೊಟ್ರೆ ಅಂದೇನಲ್ಲ, ಅದಕ್ಕೆ ಇದನ್ನ ನೀವು ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊಂಡು. ಅವಾಗ ಅಂದ್ರೆ ವಕೀಲ, ನಾನು ಏನು ತಿಳಿದೀನಿ ಅಂತ, ನಂದು ಫೀ ಎಷ್ಟದ ಅಷ್ಟೇ ಕೊಡು, ಹೆಚ್ಚಿನ ನನಗೆ ಅವಶ್ಯಕತೆ ಅಲ್ಲ, ತಗೋ ನಿನ್ನ 1,00,000 ನಂಗೆ ಬೇಡ ಅಂತ. ಎಷ್ಟೇ ನಿಮ್ಮ ಫೀ? 750 ರೂಪಾಯಿ ನನ್ನ ಫೀ ಅಂತ. ಇಷ್ಟೇ ಅಲ್ರಿ, 6 ತಿಂಗಳು ಕೇಸ್ ನಡೆಸೇರಿ, 6 ತಿಂಗಳು ನಡೆದಲ್ಲ, 1 ತಿಂಗಳದ ನನ್ನ 750 ರೂಪಾಯಿ. 6 ತಿಂಗಳದ ಎಷ್ಟಾಯ್ತು? ಗಣಿತ ಮಾಡ್ರಿ ಪಟ್ನ. 750 ರಂಗ 6 ತಿಂಗಳದ ಎಷ್ಟಾಯ್ತು? ಎಷ್ಟಾಯ್ತು? ಗಣಿತ ಬರಂಗಿಲ್ಲ?
4,500 9 ಬೇರಿಸ್ ಬತ್ಲ 4,500 ರೂಪಾಯಿ ನಂದದ ಅಷ್ಟೇ ಕೊಡ್ರಿ ಅಂತಂದ್ರು. ಅವ ಸಾವುಕಾರ ಕೈ ಜೋಡಿಸಿದ, ಅಲ್ರಿ ಕೋಟಿಗೆಟ್ಲೆ ನಂಗೆ ಆಸ್ತಿ ಉಳಿಸ್ಕೊಟ್ಟರಿ, ಇಷ್ಟೇನಾಗೋದು ತಗೊಳ್ರಲ್ಲ. ಇಲ್ಲ ತಮ್ಮ, ನೀ ಸಾವುಕಾರ ಅದಿ ಅಂತ ನಾ 1 ತಿಂಗಳದ 750 ರೂಪಾಯಿ ತಗೋತೀನಿ. ಗರೀಬಿ ಸಾಮಾನ್ಯ ಮನುಷ್ಯ ಇದ್ರೆ ನಂದು 100-200 ಅಷ್ಟ ಪಿ ಐತಿ. ಒಂದ್ ವೇಳೆ ನೀ 1 ಲಕ್ಷ ನಂಗೆ ಕೊಟ್ಟಿ ನಾ ತಗೊಂಡ್ರ ನಾಳೆ ನಿನ್ನಂತವನು ಹುಡುಕ್ತೀನಿ. ನಂದು ದುಃಖ ಹೆಚ್ಚಾಕತಿ, ಭಗವಂತ ಮೆಚ್ಚಂಗಿಲ್ಲ. ಇದ್ರ ನಾ ಸಂತೃಪ್ತಿ ಅದನಿ, ನಿಂದು ಬ್ಯಾಡಪ್ಪ ಅಂತ ವಕೀಲ ಹೇಳ್ದ. ಸಾವುಕಾರ ಧನ್ಯ ಧನ್ಯ ಅಂದ. ಇಂಥ ಮನುಷ್ಯರ ನಾ ಭೂಮಿ ತಲೆ ಮ್ಯಾಲ ನೋಡಿಲ್ಲ. ವಕೀಲರೊಳಗೆ ದೇವ್ರನ್ನ ಕಾಣಂತಾರ, ಕರೆ ಐತಿ, ನೀವ ದೇವ್ರ ನಮ್ಮ ಪಾಲಿಗೆ ಅಂತ ಸಾವುಕಾರ ಅವಾಗ ಸಾಷ್ಟಾಂಗ ಪ್ರಣಾಮ ಮಾಡಿದ. ವ್ಯಕ್ತಿ ವೃತ್ತಿ ಒಳಗೂ ಧರ್ಮ ಐತಿ, ಅಡಿಗೆ ಮಾಡುವೊಳಗೂ ಧರ್ಮ ಐತಿ. ಅವ್ವ ಅಡಿಗೆ ಮಾಡ, ಹಾ ಹೌದು, ಅಡಿಗೆ ಮಾಡಾಕ್ದು ಏನು ಬಿಟ್ಟಿದ್ದಿಲ್ಲ. ನಂಗೆ ದಿವಸ ಬಡಿದ ಬಡಿ ಎಟ್ಟರೆ ಬಡಿಲವ ಅಂದ್ರಿ ಧರ್ಮ ಅಲ್ಲಿದು. ಎಟ್ಟರೆ ಬಡಿದ ರೊಟ್ಟಿ ಇವ್ರಿಗೆ ಮಾಡಿ ಹಾಕೋದ, ಇದರಾಗ ನನ್ನ ಜೀವನ ಹೋತು. ಹೆಂಗ್ ಬಿಟ್ಟಿ ಬ್ಯಾಸರಿಕೆ ಅಡಿಗೆ ಮಾಡ್ತಿದ್ರಂದ ಅದು ಧರ್ಮ ಅಲ್ಲ, ಅದು ನಿಮ್ಮ ಕರ್ಮ, ಪ್ರಾರಬ್ಧ ಕರ್ಮ. ಬಿಟ್ಟಿಲ್ಲ ಅದು ನಿಮ್ಮನ್ನ. ಅದ ಪ್ರೀತಿಲಿ ನನ್ನ ಸೌಭಾಗ್ಯ ಐತಿ. ನಾ ಅಡಿಗೆ ಮಾಡ್ರ ನನ್ನ ಮಗ ಊಡ್ತಾನು, ನಮ್ಮ ಯಜಮಾನ್ರು ಊಟ ಮಾಡ್ತಾನು, ನನ್ನ ಮಗಳು ಉಂತಾಳು, ನನ್ನ ಸೊಸೆ ಉಂತಾಳು. 4 ಮಂದಿ ಹೊಟ್ಟೆ ಹಾಕುವಂತ ಶಕ್ತಿ ನಂಗೆ ಭಗವಂತ ಕೊಟ್ಟಾನು. ಮನ್ಯಾಗ ಮಾತಾಡ್ತಾರೋ, ಓಣ್ಯಾಗ ಮಾತಾಡ್ತಾರೋ, ಏನ್ ಅಕ್ಕಿ ಕೈ ಅಡಿಗೆ ಅಮೃತ ಅಮೃತ, ಕೈಗುಣನ ಭಾಳ ಚಲೋ ಐತಿ. 4 ಮಂದಿ ಬಾಯಾಗ ಅನ್ನಪೂರ್ಣೇಶ್ವರಿ ಅದನ್ನೆಲ್ಲ ಪರಮಾತ್ಮ, ಇದು ನನ್ನ ಸೌಭಾಗ್ಯ. ಅಡ್ಗಿ ಮಾಡಾಗ ನಮೋಕಾರ ಮಂತ್ರ ಅನ್ಕೋತ, ಭಕ್ತಾಂಬರ ಸ್ತೋತ್ರ ಅನ್ಕೋತ 24 ತೀರ್ಥಂಕರ್ ನಾಮಸ್ಮರಣ ಮಾಡ್ತಾ 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 ಅಡ್ಗಿ ಮಾಡ್ರಿ ಅಂದ್ರ ಅಡ್ಗಿ ಮಾಡು ಕರ್ಮದೊಳಗ ಧರ್ಮತಿ ಅಂತ. ರೊಟ್ಟಿ ಮಾಡಾಗ ಭೇದ ಜ್ಞಾನ ಆಗಿ ಸಮ್ಯಕ್ ದರ್ಶನ ಆಕತಿ ಅಂತ. ರೊಟ್ಟಿ ಮಾಡಾಗ ಹಂಗ್ರಿ, ಹೌದು, ಎಲ್ಲಾರ್ಗು ರೊಟ್ಟಿ ಮಾಡಕ್ ಬರಂಗಿಲ್ರಿ. ಕೆಲವೊಬ್ರು ರೊಟ್ಟಿ ಮಾಡ್ತಾರ, ನೋಡ್ಬೇಕು. ಅವು ದುರ್ಡ್ಯಾಗ ಬಂದು ಬಿದ್ರು ಮೂಗ್ ಕಿಸ್ದಿರ್ತಾವ. ಅವಂತ ರೊಟ್ಟಿ ಅಂತಾವ. ಕೆಲವೊಂದ್ ಜನ ರೊಟ್ಟಿ ಬೇಡ್ತಾರೋ, ದಪ 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 ಬಡಿತಾರೋ, ತೆವ್ಯಾ ಹಾಕ್ತಾರೋ, ನೀರ ಚೊಯ್ಸ್ರು, ಮತ್ತ ಒಲಿಗೆ ಕಿಚ್ಚಕ್ ಹಚ್ಚಿರು, ಅವೇನು ಉಬ್ಬಂಗಿಲ್ಲ. ಜಾಸ್ತಿ ಸುಟ್ಟು ಕರ್ಪ್ಲಾತಾರೆ, ಅವೇನು ಉಬ್ಬಂಗಿಲ್ಲ. ಕೆಲವೊಬ್ರು ರೊಟ್ಟಿ ಬೇಡ್ತಾರ, ನೋಡ್ಬೇಕು. ರೊಟ್ಟಿ ಬಡ್ ತೆವ್ಯಾ ಹಾಕಿ ಮ್ಯಾಲ ನೀರ್ ಹಚ್ಚಿ ಹೊಳ್ಳಿ ಹಾಕಿರು, ಪುರು 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 ಪುರೇ ಉಬ್ಬಿದಾಗ ಉಬ್ಬಿ ಬಿಡ್ತಾವ್ರಿ. ರೊಟ್ಟಿ ಮಾಡೋ ಕಲಾ. ಕೆಲವೊಬ್ರು ತೆವ್ಯಾಗ ಉಬ್ತಾವ, ಕೆಲವೊಬ್ರು ಕಿಚ್ಚಿಗೆ ಹಚ್ಚಿ ಉಬ್ತಾವ. ಕೆಲವೊಬ್ರು ಉಬ್ಬಂಗ ಇಲ್ಲ. ಅದು ಕಲಾ, ಎಲ್ಲರಿಗೂ ಬರಂಗಿಲ್ಲ. ಹಿಟ್ಟನ್ನ ಅದುದು ಕಲಾ, ಜಿಗಿಟ್ ಹಾಕುದು ಕಲಾ. ಉಗುರು ಬೆಚ್ಚ ನೀರ್ ಹಾಕಿ ಜಿಗಿಟ್ ಹಾಕ್ತಾರ, ಹದ ಆಗೋದಿಲ್ಲ. ಅದ ಹಿಟ್ಟು ಹದಕ್ಕೆ ಬರ್ಬೇಕಂದ್ರ ಕಳ 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 ಕುದಿಬೇಕ. ಹೆಸರಿಟ್ಟನೆ ಹೆಸರು ಯಾರು ಕಂಡಿಗ ಅಲ್ಲ, ನೀರ್. ರೊಟ್ಟಿ ಮಾಡಾಕ ನೀರ್ ಹೆಸರಿಟ್ಟನೆತ್ತಿರಲ್ರಿ. ಕಳ 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 ಕುದ್ದದ್ ನೀರ್ ನಡು ಹೆಂಗ ನಿಮ್ಮ ಮೇಸ್ತ್ರಿ ರವಿ, ಪಾಲ್ವಾರ್ ರವಿ ಹೆಂಗ ಸಿಮೆಂಟ್ ಕಲ್ಸ್ಬೇಕಾರ ಉಸುಕ ಮಾಡಿ ಗೋಲ್, ಕುಂಬಾರ ಹೆಂಗ ಮಣ್ಣ ಗೋಲ್ ಮಾಡಿ ಹದಕ್ ಮಾಡ್ಬೇಕಾರ, ಹಂಗ ನೀವು ಕೊಡಿಮಿಗ್ಯಾಗ ಹಿಟ್ಟ ಎಲ್ಲ ಗೋಲ್ ಮಾಡಿ ಅದರ ನಡು ಬಿಸಿ ಬಿಸಿ ಹೆಸರಿಟ್ಟದ್ ನೀರ ಹಾಕ್ತಾವ. ಐನ್ ಸಾವಕಾಶ ಚಮಚೇಲಿ ಒಳಗ್ ಜಗ್ಗ ಎಲ್ಲಾ ಕೂಡ್ಸಿ ಐನ್ ಸಾವಕಾಶ ಕಿಮ್ಸವ್ರ, ಐಂತ ಸಾವಕಾಶ ನಾದವ್ರ. ನಾದ್ ಹಿಂಗ್ ಮಾಡಿ ಒಂದ್ ಸ್ವಲ್ಪ ಹಿಟ್ಟ ಹಾಕಿ ಮತ್ತ ನಾದ್ ಹದಕ್ ತರ. ಕೆಲವೊಬ್ರದ ಹದಕ್ಕ ಗಟ್ಟಿ ಹತ್ತ, ಕೆಲವೊಬ್ರದ ಹದಕ್ಕೆ ನೀರು ಹತ್ತ. ಎಲ್ಲಾರ ಕೈ ಒಂದೇ ಇರಂಗಿಲ್. ಅದ್ರಂದ್ ಹಿಟ್ಟು ತಗೊಂಡ್ರ ಏನ ಜ್ವಾಳದ ಹಿಟ್ಟ. ಎದಕ್ಕ? ರೊಟ್ಟಿ ಮಾಡಕ್, ಚಪಾತಿ ಅಲ್ಲ. ಹಿಟ್ಟ ತಗೊಂಡ್ರಿ ಒಂದ, ಯಾರು ತಗೋತಿರೋ ಹೋಳಿಗೆ ಮಾಡಿದಂಗ. ಚಪಾತಿ ಮಾಡ ತಳಗೊಂಡ್ ಮ್ಯಾಲ ಒಂದು ನಡು ಹಿಟ್ಟ ಹಚ್ಚಿ ತುಪ್ಪ ಹಚ್ಚಿ ಮಾಡ್ತಿರ್ಲಿಲ್ಲ. ಹಂಗಿಲ್ಲ, ರೊಟ್ಟಿ ಮಾಡ್ಬೇಕಾರ ಒಂದ ತಗೋತಿರಲ್ಲ, ಒಂದ ಗೋಳೆ ಮಾಡಿ ತಗೊಂಡ್ರಿ ಬಡದ್ರು ಹೆಂಗ್ ಕುಳ್ಳ ಬಡ್ದಂಗ ದಪ್ಪ ದಪ್ಪ ಅಲ್ಲ. ಕುಳ್ಳ ಬೆಳೆದೆ ಬೇರೆ, ರೊಟ್ಟಿ ಬೆಳೆದೆ ಬೇರೆ. ಯವ್ವ ಇವ್ರ ಯಾವ ಮಾಡ್ಯಾರ ಅಂದಿರಿ. ಮತ್ ನಾ ದೀಕ್ಷಾ ತೋಕಿದ್ನ ಕುರ್ಚಿ ಒಳಗಿದ್ದಾಗ ಎಲ್ಲಾ ಮಾಡೇನೆ. ಅಹಿಂಸಾ ಸ್ಕೂಲ್ದೊಳಗೆ ಕಲ್ತಂಡಿದ್ನೆಲ್ಲ.
ಪ್ರಸಂಗ ಬರ್ತಿತ್ತು, ಅವ್ರು ಮಾಡೋರ್ ಕೈಯಾಗ ಕೊತ್ತಂಬರಿ ಕೊಟ್ನಿ, ಕರಿಮೇವು ಕೊಟ್ನಿ, ಮೆಣಸಿನ್ಕಾಯಿ ಹಚ್ಚಿನಿ, ಟೊಮೆಟೊ ಹಚ್ಚಿನಿ, ಹಚ್ಕೊಳಕತ್ತದ. ನಾವು ನೋಡ್ 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 ಸಂಗತಿ ಫಲ ನಮಗೂ ಅಡಿಗೆ ಮಾಡಕ್ ಬತ್ತ. ಸಂಗತಿ ಫಲ ಸಂಸ್ಕಾರ ಆಗ್ತಿರ್ತೈತಿ. ಆಯ್ತು, ಯಾವಾಗ ತಗೊಂಡ್ರಿ ರೊಟ್ಟಿ ಮಾಡಕ್ ಹಿಟ್ಟ ತಗೊಂಡ್ ಒಂದ್ ಕೈ ಸೈಡ್ ಹಿಡ್ತಿರ, ಒಂದ್ ಕೈಲಿ ಅವಕಾಶ ತಿರ್ಸ್ಕೋತ್ 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 ತಿರ್ಸ್ಕೋತ್. ಪಾಕಿಸ್ತಾನ ಇಂಡಿಯಾ ಬೇರೆ ಬೇರೆ ಅಲ್ಲ, ಗೋಲ್ ತಯಾರಾತು. ತಗೊಳಕೊಂದ್ ನ್ಯಾಕೈತದ, ಹಿಂಗ್ ಮಾಡಿ ಎತ್ತಿರಿ, ಸುಣ್ಣ ಹಚ್ಚಿ ತೆವ್ಯಾಗ ಹಾಕಿರಿ, ತೆವಿ ಕಾದಿತ್ತು ಹಾಕಿರಿ. ಅನಂತೆ ಆಗಿನ ಮಂದಿಗೆ ಪಿತ್ತದು ಅಕ್ಕಿದ್ದಿದ್ದಿಲ್ಲ, ಯಾಕಂದ್ರೆ ಸುಣ್ಣ ಹಚ್ಚಿ ರೊಟ್ಟಿ ಮಾಡ್ತಿರು. ಈಗೆಲ್ಲ ಪಿತ್ತ ಮಾಡ್ತಾವ. ದಿವಸ ಒಂದ್ ಜ್ವಾದ ಕಾದಷ್ಟು ಸುಣ್ಣ, ಒಂದ್ ಜ್ವಾದ ಕಾದಷ್ಟು ಬೆಲ್ಲ, ಒಂದ್ ಜ್ವಾದ ಕಾದಷ್ಟ ಯಾವುದೋ ಜೀರಿಗೆ ಪೌಡರ್, ಮೂರು ಮಿಕ್ಸ್ ಮಾಡ್ರಿ ಒಂದು ಗೋಳೆಗತಿ ಮಾಡಿ ನುಂಗಿ ಬಿಡ್ರಿ. ಹಳ್ಯಾಕ ಖಾಲಿ ಹೊಟ್ಟೆಲಿ ಪಿತ್ತ ಆಗಂಗಿಲ್ಲ. ನಿಮ್ ಮನ್ಯಾಗ ಔಷಧ ಐತಿ, ಜಗದಿಲ್ದ ಪಿತ್ತ ಆಗೈತಿ ಅಂತೀರಿ. ಮತ್ ಟೈಮ್ ಸರಿ ಊಟ, ಟೈಮ್ ಸರಿ ನೀರ ತಗೊಂಡ್ರಿ ಅಂದ್ರೆ ಪಿತ್ತು ಆಗೋದಿಲ್ಲ. ಅದಕ್ಕೂ ಪದ್ಧತಿ ಐತಿ. ವಾಗ್ಭಟ್ ಮಹರ್ಷಿ ಇದ್ರ ಬದ್ದಲ್ ಹೇಳ್ಯಾರ, ಹೆಂಗ್ ಮಾಡ್ಬೇಕು, ವಿಧಾನ ಹೆಂಗಿರ್ಬೇಕು ಅಂತ. ಹಂಗ ಅವತ್ತಿನ ಹಿರಿಯರ್ ಭಾಳ ಶಾನೆ ಇದ್ರು. ಹೆಣ್ಮಕ್ಳ ತೆವಿಗೆಲ್ಲ ಸುಣ್ಣ ಹಚ್ಚಿರ್ದವ್ರ, ಮ್ಯಾಲ ರೊಟ್ಟಿ ಹಾಕಿರು, ಮ್ಯಾಲ ಒಂದ್ ಸ್ವಲ್ಪ ಕಾಟನ್ ಅರಿವಿಲಿ ನೀರ ಎದ್ದಿ ಮ್ಯಾಲ ಏನ್ ಮಾಡ್ತಾರು, ನೀರ್ ಹಚ್ತಿರಲ್ಲ, ಹಚ್ಚಿರಿ. ಒಂದ್ 2 ನಿಮಿಷ ಹೊತ್ತು ಪಟ್ನ ಬೇತೆ ಕಟ್ತಾರ, ಹಾಕಿ ಎಬಿಶ್ ಹೊಳ್ಳಿ ಹಾಕಿರು. ಪುರು 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 ಹೊಳ್ಳಿ ಹಾಕಂತ ಉಬ್ತೈತೋ, ಒಂದ ಕಡೆ ಬೇಸಿರತ್ ಉಬ್ತೈತೋ. ನೋಡ್ರಿ ಎಟ್ ಶಾನೆ ಅದಾರ ನೀವು. ಅದಕ್ಕೆ ಐತಿ ರೊಟ್ಟಿ ಮಾಡಾಗ ಸಹಿತ ಸಮ್ಯಕ್ ದರ್ಶನ ಆಕೈತಿ. ಹಂಗಂತ ಕೇಳ್ರ, ಹಿಟ್ಟ ತಗೊಳಾಗ ಒಂದ ತಗೊಂಡಿರಿ, ಬಡದ ತೆವ್ಯಾಗ ಹಾಕಿ ಹೊಳ್ಳಿ ಹಾಕಂತೆ ಅದು ಎಡ್ಡ ಆತತ್. ಮ್ಯಾಗಿಂದ ತಿಳು, ತಳಗಿಂದ ದಿಪ್ಪ ಆತಲೋ. ಮ್ಯಾಗಿಂದ ಹಪ್ಪಳಗತ್ತೆ ತಿಳು ಆಕೈತಿ, ಮತ್ತ ತಳಗಿಂದ ದಿಪ್ಪ ಆಕೈತಿ. ಪುರು 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 ಉಬ್ಬಿತ್ತು. ಅದನ್ನ ನೋಡಿ ಮಾತಾಡ್ತೈತಿ ರೊಟ್ಟಿ. ಯಾರ್ ಜೋಡಿ? ಅಡ್ಗಿ ಮಾಡೋರ್ ಜೋಡಿ, ಹೆಣ್ಮಕ್ಳ ಜೋಡಿ. ಏನಂತತಿ, ನಾ ಮ್ಯಾಗಿಂದ ಬೇರೆ, ನಾ ತಳಗಿಂದ ಬೇರೆ, ಆತ್ಮ ಬೇರೆ, ಶರೀರ ಬೇರೆ. ಈ ಭೇದ ಜ್ಞಾನ ಅಡ್ಗಿ ಮಾಡಕ್ ಸಹಿತ ಆಗ್ತತಿ, ಅಲ್ಲಿ ಸಹಿತ ನಮಗ್ ಸಮ್ಯಕ್ ದರ್ಶನ ಆಗ್ಬಹುದು. ಅದಕ್ಕೆ ಹೇಳ್ರು, ಅಡ್ಗಿ ಮಾಡಾಗು ಧರ್ಮತಿ. ಮನ್ಯಾಗ 10 ಮಂದಿ ಅದೀವ ಅಂದ್ರ ಒಂದ್ 25ರಿಂದ 27 ರೊಟ್ಟಿ ಮಾಡ್ರಿ. ಎಲ್ಲಾರು ಎಡ್ಡಾಡ್ ತಿಂದ್ರೆ ಮ್ಯಾಲ 4-5 ರೊಟ್ಟಿ ಉಳಿತಾವು. ಯಾರೇ ಬಂದ್ರ ತಂಗಿ ಬಾ. ಶಾಂತಿ ಸಾಗರ್ರು ಸಾತ್ಕೊಂಡಿದ್ದಾಗ ಬಿಸಿ ಬಿಸಿ ರೊಟ್ಟಿ ತಂದು ಹಾಕಿದತ್ರಿ. ನೀವ ಹುಡುಕ್ಯಾಡ್ತೀರಿ, ಇನ್ನು ಉಳ್ದಾವ್ ನೋಡುನು ಹಳಿವು ತಂಗಳ. ಇಲ್ಲ, ಧರ್ಮಾತ್ಮನ ಲಕ್ಷಣ. ನಾ ತಿನ್ಬೇಕಾದ್ರ ದಾನ ಮಾಡಿ ತಿನ್ಬೇಕು, ಕೊಟ್ಟು ತಿನ್ಬೇಕು ಅಂತಕ್ಕಂಥ ಭಾವನೆ ಬೇಕು. ಅದಕ್ಕೆ 27 ರೊಟ್ಟ್ಯಾಗ ಮ್ಯಾಗಿನ 7 ರೊಟ್ಟಿ ದಾನ ಮಾಡ್ರಿ ಅಂದ್ರ ಆಕಳಿಗೊಂದ್ 2, ಬಂದಂತ ಅತಿಥಿಗಳಿಗೊಂದು 4, ಯಾರಾದ್ರೂ ಬೇಡಾಕ್ ಬಂದ್ರ ಅವ್ರಿಗೊಂದ, ಹಿಂಗ್ ಕೊಟ್ರಂದ್ರೆ 7 ರೊಟ್ಟಿ ಸಾರ್ಥಕ ಆತು. ಇದು ಸಹಿತ ಧರ್ಮ ಅಂತಂದ್ರು. ಅದಕ್ಕ ನಮ್ಮ ಆಗಮದೊಳಗ ಶ್ರಾವಕರಿಗೆ ಪರಿಮಿತಿ ಪರಿಗ್ರಹದ ಪರಿಕಲ್ಪನೆಯನ್ನು ಹೇಳ್ಯಾರ. ಒಂದು ವೇಳೆ ನಾವು ಅಪೇಕ್ಷಾಕ್ಕಿಂತ ಹೆಚ್ಚು ಬಯಸಿದೀವಂದ್ರ ಅದು ದುಃಖಕ್ಕೆ ಕಾರಣ ಆಗ್ತದ. ಪರಿಗ್ರಹ ತುಕ್ಕ ಕಾ ಮೂಲ ಹೇ, परिग्रह पाप का मूल है, परिग्रह संसार का मूल है, परिग्रह दुख का कारण है. इसीलिए जैन साधु संतों ने अपरिग्रह महाव्रत को पालन करता है, सब कुछ त्याग देता है, इसीलिए सब कुछ ಪ್ರಾಪ್ತ करता है. ಸರ್ವಸ್ವವನ್ನ ಪ್ರಾಪ್ತಿ ಮಾಡ್ಕೋಬೇಕಾದ್ರ ಸರ್ವಸ್ವವನ್ನು ಬಿಡಬೇಕಂತ ಅಂತ ವ್ಯಕ್ತಿತ್ವ ಭಾವಲಿಂಗಿ ನಿಗ್ರಂಥ ಸಂತರ ಪಾಲನೆ ಮಾಡ್ತಾರ. ಅಪರಿಗ್ರಹ ಮಹಾವ್ರತವನ್ನ ಆ ಗೃಹಸ್ಥರಿಗೆ ಪರಿಮಿತಿ ಪರಿಗ್ರಹ ಅನುವ್ರತವನ್ನ ಹೇಳಲಾಯ್ತು. ಅದಕ್ಕಂತ ಒಂದು ಪರಿಮಿತಿ ಪರಿಗ್ರಹ ನಮ್ ಜೀವನದ ಪ್ರಾಪ್ತ ಆಗ್ಬೇಕಾತಂದ್ರ ನಾವ್ ಏನ್ ಮಾಡ್ಬೇಕು? ವಿಶ್ವಾಸ ಇಡಬೇಕು. ಎದರ ಮೇಲ? ಧರ್ಮ, ದಾನ, ತೀರ್ಥಯಾತ್ರಾ, ಪುಣ್ಯಕ್ಷೇತ್ರ ದರ್ಶನ ಮಾಡೋದ, ಪರೋಪಕಾರ ಮಾಡೋದ, ಎಲ್ಲರಿಗೂ ಲೇಸನ್ನು ಬಯಸೋದ, ಇವೆಲ್ಲ ಪುಣ್ಯಾರ್ಜಕ ಕ್ರಿಯೆಗಳು, ಪುಣ್ಯಾರ್ಜನೆ ಮಾಡ್ತಕ್ಕಂಥ ಸತ್ಕ್ರಿಯೆಗಳು. ಇವುಗಳಿಂದ ನಿಮ್ಮ ಆತ್ಮನಿಗೆ ಪುಣ್ಯಾಶ್ರವಾಗ್ತದ. ಪುಣ್ಯಾಶ್ರವದ ಫಲ ಸದ್ಗತಿ ಪರಂ ಗತಿ ಕಾರಣ ಆಗ್ತದ. ಸಂಸಾರದ ಜೀವಕ್ಕೆ ಸುಖ ಪುಣ್ಯದಿಂದ ಸಿಗ್ತದ ಮತ್ತು ಮೋಕ್ಷ ಸುಖ
ಪಾಪ ಪುಣ್ಯ ಅಭಾವ ಆದಾಗ ಕರ್ಮದಿಂದ ಮುಕ್ತ ಆದಾಗ ಆತ್ಮನಿಗೆ ಚಿರ ಸುಖ ಅವಿನಾಶಿ ಶಾಶ್ವತ ಸಿದ್ಧ ಸುಖ ಪ್ರಾಪ್ತ ಆಗ್ತದ. ಆ ಸಿದ್ಧ ಸುಖದ ಪ್ರಾಪ್ತಿ ಸಲುವಾಗಿ ಅಪರಿಗ್ರಹ ಮಹಾ ಮತ್ತು ಸದ್ಗತಿಯ ಪ್ರಾಪ್ತಿ ಸಲುವಾಗಿ ಪರಿಮಿತಿ ಪರಿಗ್ರಹ ಅನುವ್ರತ ಈ ವ್ರತಗಳನ್ನ ನಮ್ಮ ಪೂರ್ವಾಚಾರ್ಯರು ವಿವೇಚನೆ ಮಾಡಿ ಕೊಟ್ರು, ತಿಳಿಸ್ಕೊಟ್ರು. ಅದಕ್ಕ ಒಬ್ಬ ನಾರದ ನಾರಾಯಣ ಇಬ್ರು ಸೇರಿ ಹೊಂಟಿದ್ರು. ಅವರೊಳಗ ಚರ್ಚಾ ನಡೆದಿತ್ತು. ಕೇಳ್ರಿ, ಆಸೆ ದುಃಖದ ಮೂಲ. ಪರಿಗ್ರಹ ಎಲ್ಲಿ ಹತ್ತೈತಿ ಅಂದ್ರ ಆಶಾದಿಂದ ಪರಿಗ್ರಹ ಹೆಚ್ಚಾಕೈತಿ. ಯಾರ ಆಶಾರೂಪಿ ಕುದುರೆಗೆ ಲಗಾಮ್ ಹಾಕ್ಯಾರೋ ಅವ್ರು ಏನೇ ಇರ್ಲಿಕ್ಕೂ ಸುಖಿ ಅದಾರು. ಯಾರ ಆಶಾರೂಪಿ ಕುದುರೆ ಬೆನ್ ಹತ್ತಾರೋ ಅವ್ರ ಜೀವನದಾಗ ಏನ ಗಳಿಸಿರು ಅವ್ರ ಜೀವನದಾಗ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಸಂತೃಪ್ತಿ ಅನ್ನೋದು ಇಲ್ಲವೇ ಇಲ್ಲ. ಪರಿಮಿತಿ ಪರಿಗ್ರಹ ಅಂತಕ್ಕಂಥ ಪರಿಕಲ್ಪನೆ ಅನುವ್ರತ ಆತ್ಮನ ಸುಖಕ್ಕಾಗಿ ಅದ ಹೊರತ ದುಃಖಕ್ಕಾಗಿ ಅಲ್ಲ. ಆತ್ಮನನ್ನ ಸಂಸಾರದಿಂದ ಮುಕ್ತ ಮಾಡೋ ಸಲುವಾಗಿ ಅದ. ಅದಕ್ಕಿದ ಧರ್ಮ ಅಂತ ಹೇಳಿದ್ರು. ಜೈನ ಧರ್ಮದ 5 ಅನುವ್ರತಗಳಲ್ಲಿ ಪರಿಮಿತಿ ಪರಿಗ್ರಹವನ್ನು ಸೇರಿಸಿದ್ರು ಶ್ರಾವಕರಿಗೆ ಅವರ ಆತ್ಮನ ಕಲ್ಯಾಣಕ್ಕಾಗಿ. ಆದ್ರ ಇಲ್ಲಿ ಇಬ್ರು ಚರ್ಚಾ ಮಾಡ್ತಾ 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 ವಿಷಯ ಹೊತ್ತು, ಏ ಪರಮಾತ್ಮ ನೋಡು, ನನಗೆ ಸುಖದ ಅಪೇಕ್ಷೆ ಅದ. ನಾ ಸುಖಿ ಆಗ್ಬೇಕಾರೆ ಏನ್ ಮಾಡ್ಬೇಕು? ಅವ್ ಹೇಳ್ರು, ನೀ ಸುಖ ಬಯಸಿವೆ ಆದ್ರ ಸುಖಕ್ಕ ಒಂದು ಸಾಧನ ಅದ. ಅದನ್ನ ನೀ ಜೀವನದಲ್ಲಿ ಅಳವಡಿಸ್ಕಂದ್ರ ನೀ ಸುಖಿ ಆಗ್ತಿ ಅಂತ. ಏನು? ಆಶಾಹಿ ದುಃಖ ನಿರಾಶಾಹಿ ಸುಖ. ಸರಳ ಪದವನ್ನು ಬಳಸಿದ್ರು. ಯಾರು? ನಾರಾಯಣರು. ನಾರದಂದ, ಹಾಗಾದ್ರೆ ಆಶಾ ದುಃಖಕ್ಕೆ ಕಾರಣದ ಆಶೆಯನ್ನ ತ್ಯಾಗ ಮಾಡ್ಬೇಕಾದ್ರೆ ನಾವೇನ್ ಮಾಡ್ಬೇಕು? ಆಶಾ ಮನುಷ್ಯನಲ್ಲಿ ಹುಡ್ತದೆ, ಅದಕ್ಕೇನು ಮಾಡಬೇಕು? ಅದಕ್ಕೆ ಹೇಳ್ರು, ಧರ್ಮ ಧ್ಯಾನ ಮಾಡಬೇಕು, ಸ್ವಾಧ್ಯಾಯ ಮಾಡಬೇಕು, ಸತ್ಸಂಗ ಮಾಡಬೇಕು. ಅದರಿಂದ ಮನಸ್ಸ ಧರ್ಮ ಧ್ಯಾನದಾಗ ಸ್ಥಿರ ಆಗ್ತದೆ, ಭಾವ ಆಗ್ತದೆ. ಸತ್ಸಂಗ ಮಾಡೋದ್ರಿಂದ, ಕ್ಷೇತ್ರಕ್ಕೆ ಬರೋದ್ರಿಂದ, ಗುರು ಪ್ರವಚನ ಕೇಳೋದ್ರಿಂದ ಭಾವ ಆಯ್ತು. ಏನ್ ಭಾವ ಆಯ್ತು? ರಾಜಗೋಂಡ್ ಪಾಟೀಲ್ ಸಮಡೋಳಿಕರ್ ಅಂದ್ರು, ನಂದು ಭಾವ ಐತ್ರಿ, ನಾನು ಒಂದು ಸ್ಥಾಪನಾ ಮಾಡು ಭಾಗ್ಯ ತಗೋತನು ಅಂತ. ಸಂಪತ್ತಿ ಅದ, ಇಂತಿಷ್ಟು ಇರಬೇಕು, ಅದಕ್ಕಿಂತ ಹೆಚ್ಚು ನನ್ನ ಅಕೌಂಟ್ದಾಗ ರೊಕ್ಕ ಬತ್ತಂದ್ರ ಅದನ್ನ ಪುಣ್ಯ ಕಾರ್ಯಕ್ಕೆ ಕೊಡ್ತಾನಂತ ನೇಮ ಮಾಡ್ಯಾರಲ್ಲ. ಇದು ಶಂಡೋಳಿ ಗೌಡರದ ಪರಿಮಿತಿ ಪರಿಗ್ರಹ ಅನುವ್ರತ ಅದ ಅನ್ನೋದ್ರಿಂದ ಇದ್ರಾಗ ಮಸ್ತ್ ಸಂತೃಪ್ತ. ಬಸ್ ಭಗವಂತ ಏನ್ ಗಳಿಸೇನೆ ಎಲ್ಲ ಬಿಟ್ಟು ಹೋಗುದತಿ, ಎಷ್ಟು ನನಗೆ ಅವಶ್ಯಕತೆ ಅದ ಅಷ್ಟು ಸಾಕು, ಹೆಚ್ಚು ಬಂದಿದ್ದ ಧರ್ಮ ಕಾರ್ಯದ ನಾ ದಾನ ಮಾಡ್ತೀನಿ. ಈ ರೀತಿ ಪರಿಮಿತಿ ಮಿತಿ ಹಾಕೊಂಡ ಅದಕ್ಕಿಂತ ಹೆಚ್ಚು ಬರ್ತಕ್ಕಂಥದ್ದನ್ನ ದಾನ ಧರ್ಮ ಸತ್ಕಾರ್ಯ ಪರೋಪಕಾರಕ ಇನ್ನೊಬ್ಬರ ಸಹಾಯಕ್ಕ ಉಪಯೋಗ ಮಾಡೋದ್ರಲ್ಲಿ ಆತ್ಮನಿಗೆ ಹಿತವಾಗ್ತದೆ. ಇದು ಪುಣ್ಯ. ಈ ರೀತಿ ನಾರಾಯಣ ಹೇಳ್ತಕ್ಕಂಥ ಮಾತನ್ನು ಕೇಳ್ತಕ್ಕಂಥ ನಾರದ, ಆಯ್ತ್ರಿ ನಾನು ಪ್ರಯತ್ನ ಮಾಡ್ತೀನಿ ಅಂತ. ನೀವು ಮಾಡ್ರಿ, ಪುರುಷಾರ್ಥ ಮಾಡ್ರಿ, ಇವತ್ತ ಸಂಕಲ್ಪ ಮಾಡ್ರಿ. ನಾ ಊಟಕ್ಕೆ ಕೂತ್ನಂದ್ರ ಪೈಲಾ ನನ್ನ ತಾಟ್ನಾಳ ನಮ್ಮವ್ ಏನ್ ಹಾಕ್ತಾಳಿಂದ ಅಷ್ಟು ನಾ ತಿಂತನು, ಕೇಳಿ ಏನ್ ತಗೊಳಂಗಿಲ್ಲ. ಒಂದು ದಿವ್ಸ ಸಂಕಲ್ಪ ಮಾಡೋದು. ಏನೋ ನಾಳೆ ಒಂದು ದಿವ್ಸ ಕೇಳಿ ತಗೊಳಂಗಿಲ್ಲ. ಹೇಳೋದವ ದಿವ್ಸ ನಾನ ಹಾಕೊಂಡ್ ತಿಂತಿದ್ನಿ, ಇವತ್ತು ನನಗೆ ನೀವು ಊಟಕ್ಕೆ ಬಡಿಸು. ಅವ್ರ ಏನ್ ಕೊಡ್ತಾರ ಅಂದ್ರೆ ದಿವ್ಸಕ್ಕೆ ಹೆಚ್ಚು ಕೊಟ್ರೆ ಮತ್ತೆ ತಿಂದಿರಿ, ಮತ್ ಹೊಟ್ಟೆ ಕೆಟ್ಟತ್ ನಂತೆಗೆ ಬಂದಿರಿ, ಆರಾಮ್ ತಪ್ತ್ರಿ ಅಂತೇಳಿ. ಹಂಗಲ್ಲ, ಪ್ರೀತಿಯಿಂದ ಕೊಡ್ಲಿ, ಕರೆ ನಾ ಬೇಡಿ ತಗೊಳಂಗಿಲ್ಲ. ನಿಮ್ಗೆ ಎಷ್ಟು ಅವಶ್ಯಕದ ಅಷ್ಟು ತಿನ್ನೋದ, ಕಾಯೋತ್ಸರ್ಗ ಮಾಡೋದ. ಇವತ್ ನಾ ಉಣೋದರ್ ತಪ ಮಾಡ್ತೀನಿ, ನಾಳೆ ಎಲ್ಲಾರ್ದು ಏನ್ ನೇಮ? ಉಣೋದರ್ ತಪ. ಉಣೋದರ್ ತಪ ಅಂದ್ರ ಹಸಿವಿಗಿಂತ ಕಡಿಮೆ ತಿನ್ನೋದ. ದಿವಸ 2 ರೊಟ್ಟಿ ತಿಂತಿದ್ರೆ ನಾಳೆ 1.5 ರೊಟ್ಟಿ ತಿನ್ನೋದು. ದಿವಸ 3 ಚಮಚ ಅನ್ನ ತಿಂತಿದ್ರೆ ನಾಳೆ 2 ಚಮಚ ಅನ್ನ ತಿನ್ನೋದು. ದಿವಸ 1 ಗ್ಲಾಸ್ ಹಾಲ ಕುಡಿತಿದ್ರೆ ನಾಳೆ 1 ಬಟ್ಲಟ್ಟ ಹಾಲ ಕುಡಿಯೋ. ಈ ರೀತಿ ಯಾರ್ಯಾರು ಮಾಡೋರು ನಾಳೆ ಕೈ ಹತ್ರಿ. ನಾಳೆ ಒಂದ್ ದಿವ್ಸ ನಾವ ಯಾವ್ದ್ ನೇಮ ಮಾಡವ್ರ? ಉಣೋದರ.
ಕೈ ಬಿಡ್ರಿ. ಉಣೋದರ ಹಸಿವಿಗಿಂತ ಕಡಿಮೆ ತಿನ್ನೋದ, ಬಾನೋ ಮಾಡೋದ. ಭಗವಂತ, ಇವತ್ತ ಪೂರ್ಣ ವಿಶ್ವದಲ್ಲಿ ಎಲ್ಲಾ ಜೀವಿಗಳಿಗೆ ಹೊಟ್ಟೆ ತುಂಬುವಂತ ಅನ್ನ ಪ್ರಾಪ್ತ ಆಗಲಿ, ಎಲ್ಲಾ ಜೀವ ಹಣ್ಣು ತಿನ್ನುವಂತ ಭಾಗ್ಯ ಸಿಗಲಿ ಅಂತ ಭಾವನಾ ಮಾಡಿ ಊಟ ಮಾಡ್ರಿ. ನಾ ಕೌಲಾಪುರ್ ಚಾತುರ್ಮಾಸ ಆಗಿತ್ತು, 2ನೇ ಚಾತುರ್ಮಾಸ. ಪ್ರಸಂಗ ಹೆಂಗಿರ್ತೈತಿ ನೋಡ್ರಿ. ಕಾಶಿದಿಗೆ ಹೋಗಿನಿ, ಬಸ್ತಿ ಬಾದುಕ ಜಾಗ ಮಾಡಿದ್ರು, ಅಲ್ಲೇನು ಪ್ರವಚನ ಹಾಲ್ ಅದು ಬಸ್ತಾಗನ ಪ್ರವಚನ ಆಗ್ತಿತ್ತು. ಆ ಕಾಶಿದಿಗೆ ಹೋಗಿ ನಾ ಎದ್ದು ಬರ್ತಿದ್ನಿ, ಅಟ್ರಾಗ ಒಂದು ಮುದುಕಿ ಒಬ್ರ ಜೋಡಿ ಏನೋ ಚರ್ಚೆ ಮಾಡ್ತಿತ್ತು, ಕಮಿಟಿ ಅವ್ರ ಜೋಡಿ. ಅದು ನನ್ನ ಕಿವಿಗೆ ಬಿತ್ತು, ನಾ ಏನು ಮಾತಾಡ್ಲಿಲ್ಲ. ಗುಂಪಾದಾಗ ವಾದ್ನಿ ಸ್ವಾಧ್ಯಾಯ ಆಯ್ತು, ಎಲ್ಲ ಕ್ರಿಯೆ ಮುಗಿತ್ತು. ಮರ್ದಿವ್ಸ ಊರಾಗ 2-3 ಚೌಕ ಇದ್ದು, ಅವೆಲ್ಲ ಬಿಟ್ನಿ. ಊರ್ ಹಾದಿ ಬಿಟ್ಟು 2-3 ಕಿಲೋಮೀಟರ್ ಹೊರಗೆ ಹೋದ್ನಿ. ಆ ಕಡೆ ಚೌಕ ಇಲ್ಲ, ಏನಿಲ್ಲ. ವಾಪಸ್ ಬನ್ನಿ, ಕೈ ಬಿಟ್ನಿ, ಉಪವಾಸ ಮಾಡಿ. ಊರಾಗ ಚರ್ಚೆ ಆಯ್ತು, ಆ ಕಡೆ ಚೌಕ ಇಲ್ಲ, ಆ ಕಡೆ ಯಾಕೆ ಹೋದ್ರ ಮಾರಾದ್ರ? ನಾ ಲಂಗುಟಾಗಿದ್ನಿ, ಐಲಕ್ಕ ಬಸ್ತ. ಯಾಕೆ ಹೋದ್ರು? ಹಿಂಗ್ ಚರ್ಚೆ ಆಯ್ತು ಊರೆಲ್ಲ. ಮತ್ತ ಮರುದಿವ್ಸ ತಿರುಗಿನಿ, ಮತ್ತ ಅಲ್ಲೇ ಹೋದ್ನಿ, ಅಲ್ಲೂ ಚೌಕ ಇಲ್ಲ, ವಾಪಸ್ ಬನ್ನಿ, ಉಪವಾಸ ಆಯ್ತು. ಅದ್ರಾಗ ಒಂದಿಬ್ರು ಮಾತಾಡ್ರು, ಆ ಬಾಕ್ ಚೌಕ ಇಲ್ಲ ಅಂದ್ಬಿಟ್ಟು ಅಲ್ಲೇ ಕೈ ಬಿಟ್ನಿ. ಹೇಳುದರಂಗಿಲ್ಲ, ನಿಮ್ ಕರ್ತಾರ ಹೋಗ್ತಾರ, ತಮ್ಮ ನೇಮ್ ಇರ್ತಾವ, ವಿಧಿ ಶಿಕ್ತಾರ ಮಾಡ್ತಾರೋ, ಇಲ್ಲಿಗೆ ಬಂದು ತಮ್ಮ ಸಾಧನ ಮಾಡ್ತಾರ. ಅಟ್ರಾಗ ಆ ಕಮಿಟಿ ಅವ್ರು ಚರ್ಚೆ ಆ ಮುದುಕಿ ಅಂದಿಳು, ಅವ್ರಿಗೆ ಗೊತ್ತಾಗೈತಿ. ಆಂಬಲ್ ಒಂದು ಮುದುಕಿ ಕಮಿಟಿ ಅವ್ರು ನಿವೇದನೆ ಮಾಡ್ಕೊಂಡೇಳು, ನಾ ಶಾಂತಿಸಾಗರ್ ಕಾಲಕ್ಕ ಒಬ್ರು ಮುನಿಗಳು ಬಂದಿರು, ಅವಾಗ ಆಹಾರ ಮಾಡೀನಿ, ಭಾಳ ಇಚ್ಛೆ ಆಯ್ತು. ನಾ ಗುಡ್ಸಲ್ನಾಗ ಅದನ್ನ ಇರುವಾಳಕ್ಕೆ ನನ್ನ ಮಕ್ಕಳಿಲ್ಲ, ಮೊಮ್ಮಗ ನಾ ಒಬ್ಬಕ್ಕೆ. ಕರೆ ನಂಗೀಗ ಚಾತುರ್ಮಾಸ ಆಗೈತಿ, 8 ವರ್ಷ ನಂತರ ಇತಿಹಾಸ ಪೈಲಾ ಸಲ ನಮ್ಮ ಊರಾಗ. ಇದಕ್ಕಿಂತ ಮೊದ್ಲು ಎಂದೂ ಚಾತುರ್ಮಾಸ ಆಗಿಲ್ಲ, ಅದಕ್ಕೆ ಆಹಾರ ಮಾಡಿಸ್ಬೇಕತ್ ನನ್ನ ಭಾವತಿ ಅಂತ ಕೇಳ್ಕೊಂಡಿದ್ಲು ಕಮಿಟಿ ಅವ್ರು. ಮುದುಕಿ ಊರಾನರ ಪಾಳೆ ಸಿಗುವತ್ತ, ನಿನ್ನ ತೋಟಕ್ಕೆ ಅಲ್ಲಿ 3 ಕಿಲೋಮೀಟರ್ ಯಾವ ಬರ್ತಾನೆ ಸ್ವಾಮಿ, ಸುಮ್ಕೊಂಡ್ರು ಅತಕ್ಕಿನ ಬಾಯಿ ಬೆಡ್ಕೊಂಡಿದ್ರು. ಅದಕ್ಕೆ 3ನೇ ದಿವ್ಸಕ್ಕೆ ಇವರೆಲ್ಲ ಕಮಿಟಿ ಅವ್ರು ಹೇಳ್ರಿ, ಆ ಮುದುಕಿದ ಏನೋ ಐತಿ ಅದು ಅವ್ರಿಗೆ ಗೊತ್ತಾಗೈತಿ, ನಡ್ರಿ ಅಲ್ಲೇ ಚೌಕಾಚುನತ್ ಮರುದಿವ್ಸ ಹೋಗಿ ಹೆಚ್ಚಿರು. ಯೋಗ ಆಗಲಿ 3ನೇ ದಿವ್ಸಕ್ಕೆ ನಲ್ಲಿ ವಾದ್ನಿ. ಮುದುಕಿ ನಿಂತಿತ್ತು, ನಡ ಬಾಗಿದ್ ಪಾಪ ಕೈಯಾಗ ಬಡಿಗೆ. ಅಂತ ಅವಸ್ಥದಾಗ ಒಂದು ಮಣ್ಣಿನ ಚಟಿಗೆ ಹಿಡ್ಕೊಂಡು ನಿಂತಿತ್ತು. ಇವರು ಎಲ್ಲ ಹೋಗಿರು ಪಡ್ಗಾನ ಮಾಡಕ್ಕ. ಅಲ್ಲಿ ವಿಧಿ ಸಿಕ್ತು, ಪಡ್ಗಾನ ಆಯ್ತು, ಒಳಗೆ ಹೋದ್ನಿ. ಅವತ್ತು ಸಂಕಲ್ಪ ಮಾಡಿನಿ, ಐಲಕ್ಕಿದ್ನಿ, ಎದ್ ನಿತ್ತ ಹಾರ ತಗೋತಿದ್ನಿ. ಐಲಕ್ಕಿದ್ದಾಗ ಸಂಕಲ್ಪ ಮಾಡೀನಿ, 1 ವರ್ಷ ಒಳಗೆ ನಾ ದಿಗಂಬರ ಆಗಬೇಕು, ಲಂಗುಟಿ ತೆಗಿಬೇಕಂತ ತಿಳ್ಕೊಂಡ ಎದ್ ನಿತ್ತ ಹಾರ ಸಂಕಲ್ಪ ಮಾಡೀನಿ. ಐಲಕ್ಕಿದ್ದಾಗ ಕುತ್ತ ಹಾರ ತಗೊಳಕ್ ಬರ್ತೈತಿ, ಎದ್ ನಿಲ್ಬೇಕತ್ ನಿಯಮ ಇಲ್ಲ. 1 ವರ್ಷ ಒಳಗೆ ದಿಗಂಬರ್ ದೀಕ್ಷಾ ತಗೊಳ್ಳೋ ಸಂಕಲ್ಪ ಮಾಡಿ, ಕಾಯೋತ್ಸರ್ಗ ಮಾಡಿ, ಪ್ರಾಕ್ಟೀಸ್ ರೂಪ್ಲೆ ಎದ್ದು ನಿತ್ ತಗೋಬಹುದು ಅಂತ ಆಗಮದಾಗ ಪ್ರಮಾಣ ಐತಿ. ಆ ಒಂದು ಪ್ರಮಾಣ ಇಟ್ಕೊಂಡು ನಾವು ಮಾಡ್ತಿದ್ದೀವಿ. ಆ ಅಜ್ಜಿದ ನಡಾಬಾಗಿದ್ದಾಕಿ ಎದ್ನೆಲ್ಲ ನೋಡಿ, ಆ ದಿವ್ಸ ನಾ ಕುತ್ತ ಆಹಾರ ಮಾಡಿನಿ. ಐಲಕ್ ಅವಸ್ಥದಾಗ ಫಕ್ತ ಅಜ್ಜಿ ಕೈಲಿ ನುಚ್ಚ ಮಜ್ಜಿಗೆ ಅಷ್ಟ ತಗೊಂಡು ಉಳ್ಕದ್ ಯಾರ್ದ ಕೈಲಿ ಆಹಾರ ತಗೊಳಿಲ್ಲ. ಆರು ಮುಗೀತು, ವಾಪಸ್ ಮಂದಿಗೆ ಬನ್ನಿ, ಸಾಮಾಗೆಲ್ಲ ಕ್ರಿಯೆ ಮುಗೀತು. ಊರಾಗೆಲ್ಲ ಚರ್ಚೆ ಮಾಡ್ತಿದ್ರು ಜನ, ಏನಪ್ಪ 2 ದಿವ್ಸ ಉಪವಾಸ ಮಾಡ್ರು, ಮುದುಕಿದು ಎಷ್ಟು ಪುಣ್ಯ ನೋಡು, ಅಷ್ಟು 3 ಕಿಲೋಮೀಟರ್ ತೋಟಕ್ಕೆ ಹೋದ್ರು, ಗುಡ್ಸಲ್ನಾಗ ಆಹಾರ ಮಾಡ್ರು, ಆ ಅಜ್ಜಿದು ಎಷ್ಟು ಭಾಗ್ಯ ಅಂತ. ಮರುದಿವ್ಸ ಅಜ್ಜಿ ಪ್ರವಚನ ಬಂದಿದ್ದು ನಾ ಹೇಳಿ, ಮಾಬಲ್ ಮಾರಾದ್ರದ್ದು ಹಿಂಗೆ ಘಟನಾ ಒಮ್ಮೆ ಬಾಗೇವಾಡಿ ಒಳಗೆ ಘಟನಾ ಆಗಿತ್ತಂತ. ಹಿಂಗಾಗಿತ್ತು. ಯೋಗ ಒಬ್ಬ ಅಜ್ಜಿನ ಮಾಡಿದ್ಲು, ನುಚ್ಚ ಮಜ್ಜಿಗೆ ಅಷ್ಟು ಸಿಂಪಲ್ ಆಹಾರ ತೊಗೊಂಬಂದಿದ್ರು. ಯಾರೋ ಒಬ್ರು ಅಂದ್ರತ್ತೆ, ಏನ್ ಆಹಾರದಾಗ ಏನು ತೊಗೊಂಡಿಲ್ಲ, ಪಾಪ ಅವ್ರು ಆರಾಮ್ ಐತಿಲ್ಲ ಅಂಬಲ್ಲ ಅಂತ ಚರ್ಚೆ ಮಾಡ್ತಿರು. ಪ್ರವಚನದಾಗ ಹೇಳ್ರತ್ತ, ಇವತ್ತು ನನಗೆ ಎಷ್ಟು ಪರಿಣಾಮ ಶಾಂತತೆ ಅಂದ್ರೆ, ಸಾಮಾಯಿಕ ದಿವಸ 1 ತಾಸು ಮಾಡ್ತಿದ್ರು, ಇವತ್ತು 2 ತಾಸು ಸಾಮಾಯಿಕ ಮಾಡಿನಿ, ಅಷ್ಟು ಆನಂದ ಆತು ಅಂತ. ಅನೇಕ ಐಟಮ್ ಹೊಟ್ಟಿಗೆ ಏನು ಹಾಕಿರ ಅಲ್ಲ, ಸಾತ್ವಿಕ ಸರಳ ಸರಸ ನಿರಸ ಆಹಾರ ಸಾತ್ವಿಕ್ ಕೊಟ್ರಿ ಅಂದ್ರ ಸಾಧನಾ ಮಾಡಕ್ ಅನುಕೂಲ ಆಗ್ಬೇಕು. ನಮ್ಮ ಮಾಬಲ್ ಮಾರ ಕಾಯಂ ಹೇಳ್ತಿದ್ರು, ಹೆಂಗ ಎತ್ತಿನ ಗಾಡಿಕ ಚೈ 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 ಅನಬಾರ್ದತ್ತ, ಆ ಗಾಲಿಗೆ ಹೆರಿ ಹಾಕ್ತಿರತ್ತ, ಹೆರಿ ಒಂಗಣ ಯಾರ ತುಪ್ಪ ಹಾಕ್ತಿದ್ದಿಲ್ಲ, ಹೆರಿ ಹಾಕ್ತಿರತ್ತ, ಚೈ ಚೈ ಅನಬಾರ್ದು ಸಮಿಬಾರ್ದತ್ ಹೇಳಿ. ಹಂಗ ಗಾಡಿಗೆ ಹಂಗ ಚೈ ಚೈ ಅನಬಾರ್ದತ್ತ ಹೆರಿ ಹಾಕ್ತಿದ್ರು. ಹಂಗ ಈ ಶರೀರಕ್ಕ ಸ್ವಲ್ಪ ಆಹಾರ ಹಾಕಿ ಕಲ್ಯಾಣ ಮಾಡ್ಕೋಬೇಕು. ಧ್ಯಾನ ಜಪ ತಪ ಮಾಡಿ ಕರ್ಮ ಮಾಡ್ಕೋಬೇಕು. ಬದುಕು ಸಲುವಾಗಿ ತಿನ್ಬೇಕು, ತಿನ್ನು ಸಲುವಾಗಿ ಬದುಕಬಾರ್ದು ಅಂತಕ್ಕಂಥ ಭಾವನೆಯನ್ನ ಅವ್ರು ವ್ಯಕ್ತ ಮಾಡಿದ್ರು. ಅಜ್ಜಿ ಕಣ್ಣಾ ನೀರು ತೆಗೆದ್ಲು, ನನ್ನ ದೇವ್ರು ಕೇಳ್ತಾನ ಇಲ್ಲ ಗೊತ್ತಿಲ್ಲ, ನಮ್ ಗುರುಗ್ ಮುಡಿತು, ಗುರು ಬಂದು ನನ್ನ ಧನ್ಯ ಮಾಡಿದ್ರು ಅಂತ ಊರೆಲ್ಲ ಚರ್ಚೆ ಆಯ್ತು. ಪುಣ್ಯದ ಉದಯ ಇತ್ತರ ಸಿಗ್ತತಿ. ಹಂಗ ಪರಿಮಿತಿ ಪರಿಗ್ರಹ ಇದ್ರ ಒಳಗ ಸಂತೃಪ್ತಿ. ನಾ ಸಂಕಲ್ಪ ಮಾಡು, ಅವ್ರ ಮನ್ಯಾಗ ನಿಮ್ಮ ಮನ್ಯಾಗ ನೀವೇನ್ ತಿಂತೀರಿ ಅದನ್ನ ಮಾಡ್ರಿ. ಗೋರ್ ಗರಿಬಿ ಯಾರ ಮನ್ಯಾಗ ಎಂದೂ ಆಯುಷ್ಯದಾಗ ಚೌಕ ಹಚ್ಚಿಲ್ಲ, ಅಂತವ್ರ ಮನ್ಯಾಗ ಹೋಗಿ ಚೌಕ ಹಚ್ಚಿರಂದ್ರ
ಆ ಬಡವ್ರಿಗೆ ಅನಿಸ್ತತಿ, ಬಡವ್ರನ್ನ ಶ್ರೀಮಂತರ ನಮ್ ಗುರುಗಳು ನೋಡಂಗಿಲ್ಲ. ಹೆಂಗ ಶಬರಿ ಆತಿಥ್ಯ ರಾಮ್ ಸ್ವೀಕಾರ ಮಾಡಿದ, ಹಂಗ ಪಂಚಮ ಕಾಲದ ಗುರುಗಳ ನಮ್ಮಂತ ಗರೀಬಿಗೆಲ್ಲ ಸೇವಾ ತಗೊಂಡ್ರು. ಸೇವಾ ಆತು, ಸೇವಾ ಬಾಚಿತ್ತು, ನನ್ನ ಮನಿ ನಾನು ಗುಡಿಸಲ ಪಾವನ ಆಗ್ತಕ್ಕಂತ ಭಾವನಾ ಬತ್ತಂದ್ರ ಕೋಟಿ ಬೌದ ಮಾಡಿ ಕರ್ಮ ಕೈತೈತಿ. ಅದಕ್ಕ ಇದ್ರ ಒಳಗ ಸಂತೃಪ್ತಿಯಿಂದ ಇರ್ತಕ್ಕಂಥ ಜೀವನ ನಮ್ದಾತಂದ್ರ ಪರಿಮಿತಿ ಪರಿಗ್ರಹದಿಂದ ಆತ್ಮ ಸುಖಿಯಾಗಿರ್ತಾನ. ಕೊರೋಡ್ ಸಂಪತ್ತಿ ನಮ್ಮ ಮನ್ಯಾಗದ ದಾನ ಧರ್ಮ ಮಾಡು, ಪರೋಪಕಾರ ಮಾಡುವಂತ ಎತ್ತಿ ಕೊಡುವಂತ ಭಾವ ಇರ್ಲಿಕ್ಕಂದ್ರ ಅದು ದುಃಖಕ್ಕೆ ಕಾರಣ ಆಗ್ತದ, ಅನಂತ ಸಂಸಾರ ಕಾರಣ ಆಗ್ತದ, ಸಂಸಾರ ಪರಿಭ್ರಮಣೆಗೆ ಕಾರಣ ಆಗ್ತದ. ಆ ಪಂಚ ಪರಾವರ್ತನದಿಂದ ಮುಕ್ತ ಆಗ್ಬೇಕಾದ್ರ ಪಂಚ ಅನುವೃತಗಳನ್ನ ಪಾಲನೆ ಮಾಡ್ತಾ ಜಿನಧ್ಯಾನದಲ್ಲಿ ಪಂಚ ಪರಮೇಷ್ಠಿಗಳ ಆರಾಧನೆಯಲ್ಲಿ ನಮ್ಮ ಮನಸ್ಸನ್ನ ಸ್ಥಿರ ಮಾಡಬೇಕು. ಇದೆಲ್ಲ ಕೇಳ್ತಕ್ಕಂಥ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ದ. ನೀವು ಪ್ರಯತ್ನ ಮಾಡಬೇಡ್ರಿ, ನಾಳೆ ಒಂದು ಸ್ನೇಹ ಮಾಡ್ರಿ ಎಲ್ಲರೂ. ಏನೋ ಉಣೋದರ ತಪ ಹಸಿವಿಗೆ ಅಂತ ಕಡಿಮೆ ತಿನ್ನೋದ. ನಾಳೆ ಒಂದು ಬರ್ತಾ ನಿಮಗೆ ಅಷ್ಟಷ್ಟ ಸಣ್ಣ ಸಣ್ಣ ನೇಮ್ ಮಾಡ್ಕೋತ ಹೋದ್ರೆ ನಾಳೆ ಮಹಾವೃತ್ತಿ ಆಗ್ತಕ್ಕಂಥ ಸೌಭಾಗ್ಯ ಸಿಗ್ತೈತಿ ನಿಮ್ಗೆ. ಸಣ್ಣದ ಐತಿ ಅದೇನು ಮಾಡ್ತೈತಿ ಅನ್ಬೇಡ್ರಿ. ಒಂದು ಸಣ್ಣ ಕಲ್ಲು ಮೇಲೆ ಬಿಲ್ಡಿಂಗ್ ನಿಂತಿರ್ತೈತಿ, ಇಡೀ ಬ್ಯಾಲೆನ್ಸ್ ಎಲ್ಲ ಆ ಸಣ್ಣ ಚೀಪ್ ಕಲ್ಲ ಹಿಡಿದಿರ್ತೈತಿ. ಹಂಗ ಸಣ್ಣ ವ್ರತನ ಮನುಷ್ಯನ ಪರಮಾತ್ಮ ಮಾಡುವಂತ ಸಾಮರ್ಥ್ಯ ಐತಿ, ಆ ಶಕ್ತಿ ವ್ರತದೊಳಗೈತಿ. ಅದಕ್ಕೆ ವ್ರತ ಸಾಂದ ದೊಡ್ಡದನ್ ಬೇಡ್ರಿ. ಯಾವ್ದು ವ್ರತ ಪಾಲನೆ ಮಾಡ್ತೀರಿ ನಿರ್ದೋಷ್ ಮನಸ್ಸಾಕ್ಷಿಲೇ ಮಾಡ್ರಿ. ಅದ್ರ ನಾರದ ನೋಡ್ತೀನ್ರಿ ಮಾಡ್ತೀನು ಅಂತಂದ. ಅಷ್ಟ್ರೊಳಗೆ ಬಾಯಾರಿಕೆ ಆಗೈತಿ, ನೀರು ಕುಡಿದು ಬರ್ತೀನ್ರಿ ಅಂತಂದ. ಯಾರಿಗೆ? ನಾರಾಯಣನಿಗೆ ನಾರದ ಹೇಳ್ದ. ಆಯ್ತಪ್ಪ ನೀರು ಕುಡಿದು ಬಾ ಅಂತಂದ. ನಾರಾಯಣ ತಿಳ್ಕೊಂಡ ಈ ನಾರದ ಎಷ್ಟು ಮನೋಬಲತಿ ಅಂತ ಕೇಳ್ರಿ. ಪರಿಮಿತಿ ಪರಿಗ್ರಹ ಇವತ್ತು ಸಂಕಲ್ಪ ಮಾಡೋದು ಪ್ರವಚನದ ಸಾರಾಂಶ. ಅಪರಿಗ್ರಿ ಅಂತೂ ನಿಮಗೆ ಆಗೋದಿಲ್ಲ. ಅರಿವ್ಯಾಗಿದ್ದವ್ರ ಗೃಹಸ್ಥ ಎಂದು ಅಪರಿಗ್ರಿ ಆಗಕ್ ಸಾಧ್ಯ ಇಲ್ಲ. ಅಪರಿಗ್ರಹ ದಿಗಂಬರ ಭಾವಲಿಂಗ ಯತಿಗಳು ಮಾತ್ರ ಪಾಲನೆ ಮಾಡಬಹುದು. ಅಲ್ಲೇ ಉತ್ತಮ ಅಕಿಂಚನ್ಯ ಧರ್ಮ ಪ್ರಾಪ್ತಿ ಆಗ್ತದ. ಶರೀರ ಸಹಿತ ನಂದಲ್ಲ, ಆತ್ಮ ಒಂದನ್ನು ಹೊರತುಪಡಿಸಿ ಯಾವುದು ಬಾಹ್ಯ ಪರಿಗ್ರಹದ ಅದೆಲ್ಲ ದುಃಖಕ್ಕೆ ಕಾರಣದ. ಹೆಂಡ್ರಿರ್ಲಿ, ಮಕ್ಕಳಿರ್ಲಿ, ದಾಸ್ ಇರ್ಲಿ, ದಾಸಿ ಇರ್ಲಿ, ಹೊಲ ಇರ್ಲಿ, ಮನಿ ಇರ್ಲಿ, ಬಂಗಾರ ಇರ್ಲಿ, ಬೆಳ್ಳಿ ಇರ್ಲಿ, ರತ್ನ, ಕಂಚ, ತಾಮ್ರ, ಹಿತ್ತಾಳೆ ಯಾವ್ದಾದ್ರೂ ವಸ್ತು ನಂದ ಅಂತಕ್ಕಂಥ ನಮ್ ತಲೆ ಬತ್ತಂದ್ರ ಅದು ಪರಿಗ್ರಹ. ಬಾಯಿ ವಸ್ತು ಇರ್ಲಿ ಇರ್ದೇ ಇರ್ಲಿ, ನಂದಾನು ಮಮಕಾರ ಬತ್ತಂದ್ರ ಅದು ಪರಿಗ್ರಹ. ಯಾವ್ದು ಎಲ್ಲಾ ಇದ್ರು ನಂದ ಅಲ್ಲ ಅಂದ್ರ ಅದು ಅಪರಿಗ್ರಹ. ಸಣ್ಣ ಉದಾಹರಣೆ ಹೇಳ್ರೆ ತೀತೈತಿ ನಿಮಗ. ಗೋಮಟೇಶ್ವರ ಬಾಹುಬಲಿ ದೀಕ್ಷಾ ತಗೊಂಡ 12 ತಿಂಗಳ ಸಾಮಾಯಿಕ ನಿತ್ರು. ಆತ್ಮ ಕಲ್ಯಾಣ ಮಾಡ್ಕೋಬೇಕು, ನಾ ಪರಮಾತ್ಮ ಆಗ್ಬೇಕು, ಎಲ್ಲ ಅರಿವಿ ಗಿರಿವಿ ತೆಗೆದು ದಿಗಂಬರಾಗಿ ನಿತ್ತಾರ. ತಳಗ ಹುತ್ತಾಕಿ ವಾಸ ಮಾಡಕ ಇದ್ದು, ಮೈಮ್ಯಾಗ ಮಾಧವಿ ಲತೆ ಹಬ್ಬಿ ಭುಜದ ತಕ ಬೆಳೀತು. ಹಲ್ಲಿ ಹಾವ ಚೋಳ ಮೈ ಮ್ಯಾಗ ಏರಾಕತ್ತಾವ, ಕಾಯ್ಗಳು ಬಂದ ಮ್ಯಾಲ ಕೂತ್ ಹೊಂಟಾವ್. ಇಟ್ಟೆಲ್ಲ ಆದ್ರೂ ಸಾಮಾಯಿಕ ಮಾಡಕತ್ತಾರ ಧ್ಯಾನ್. ಆದ್ರೂ ಇವ್ರು ಕೇವಲ ಜ್ಞಾನ ಆಗ್ತಾ ಇಲ್ಲ. ಪರಿಗಿರೇಣ ತೀರ್ಥಕ ಏನೂ ಇಲ್ಲ, ಎಲ್ಲ ಬಿಟ್ಟು ಬಂದಾರು ದಿಗಂಬರ್. ಇತ್ತ ಭರತ ಆದಿನಾಥ ಭಗವಂತರ ಸಂವತ್ಸರದ ಹೋಗ್ಯಾನು. ಹೇ ತೀರ್ಥಂಕರ್ ಪ್ರಭು, ಹೇ ಆದಿನಾಥ ಭಗವಾನ್, ನನ್ನ ಸಹೋದರ ಬಾಹುಬಲಿ ದೀಕ್ಷಾ ತಗೊಂಡು 12 ತಿಂಗಳಾತು, ಇನ್ನೂ ಸಾಮಾಜಿಕ ಮಾಡಕತ್ತಾರ. ಕಾಡಿಗೆ ಹೋಗಿಲ್ಲ, ಕಾಶಿಗೆ ಹೋಗಿಲ್ಲ, ಆಹಾರಕ್ಕೆ ಹೋಗಿಲ್ಲ, ಇನ್ನ ಅವ್ರಿಗೆ ಕೇವಲ ಜ್ಞಾನ ಆಗೋತ್ತು. ಕಾರಣ ಏನ ಅಂತ ಅವಾಗ ಭಗವಂತರು ಹೇಳ್ತಾರ, ಹಿಂಗ ಅವ್ನ ಮನುಷ್ಯನಾಗ ಶೆಲ್ ಉಳ್ದದ. ಎಲ್ಲಾ ಗೆದ್ನಿ, ಜಲ ಯುದ್ಧ, ಅಮಲ್ಲ ಯುದ್ಧ, ದೃಷ್ಟಿ ಯುದ್ಧ ಎಲ್ಲಾ ಗೆದ್ನಿ. ಎಟ್ಲಾ ಗೆದ್ರನು ಕಡಿಕ್ ಮತ್ತ ಬರ್ತನ ಭೂಮಿ ಮ್ಯಾಗ ನಿತ್ಲ. ಇದು ಮನುಷ್ಯನಾಗ ಉಳ್ಕೊಂಡೈತಪ್ಪ. ಅದಕ್ಕ ಆ ಮನುಷ್ಯನಂದ ಶೆಲ್ ಹೋಗುತ್ತಕ್ಕ ಅವ್ರಿಗೆ ಕೈವಲ್ಯ ಕೇವಲ ಜ್ಞಾನ ಪ್ರಾಪ್ತಿ ಆಗೋದಿಲ್ಲ. ಈ ಸುದ್ದಿ ಪೆಟ್ಟಿಗೆ ಮನೆಗೆ ಹೋಗ್ಲಿಲ್ಲ ಭರತ, ಡೈರೆಕ್ಟ್ ಹೋದ ಎಲ್ಲಿ? ಬಾಹುಬಲಿಯ ಚರಣಾರವಿಂದದೊಳಗ ತಲೆ ಮೇಗಿನ ಕಿರೀಟ ತೆಗೆದ ಬಾಜುಕಿಟ್ಟ ವಿನಯದಿಂದ ನಮೋಸ್ತು ಮಾಡಿದ ಅಣ್ಣ ಚಕ್ರವರ್ತಿ ಭರತ ಬಾಹುಬಲಿ ಮುನಿರಾಜರಿಗೆ ವಿನಯದಿಂದ ನಮೋಸ್ತು ನಮೋಸ್ತು ನಮೋಸ್ತು. ಹೇ ಯೋಗಿರಾಜ್, ಹೇ ಮಹಾನ್ ತಪಸ್ವಿ, ಹೇ ಘೋರ ತಪಸ್ವಿ, ನೀವು ಹೆಂಗ ಎಲ್ಲ ಬಿಟ್ಟು ಹೋಗಿರಿ, ಇಂದಿಲ್ ನಾಳೆ ನಾನು ಇದನ್ನು ಬಿಟ್ಟ ಹೋಗೋದನಿ. ಈ ಭೂಮಿ ಬರ ತಿರುಕಿತ್ತು, ಮೊದಲು ಇತ್ತು,
ನಾವು ಆದ ನಂತರ ಇರುದತಿ ಇದು ನಂದಲ್ರಿ ನಿಮ್ದು ಅಲ್ಲ ತಲೆ ಅಂತ ತೆಗೀರಿ ನಿಮ್ಮ ಆತ್ಮ ಕಲ್ಯಾಣ ಮಾಡ್ಕೊಳ್ರಿ ಅಂತ ನಿವೇದನ ಮಾಡ್ಕೊಂಡ ಅಂತರ್ಮೂರ್ತದಾಗ ಧ್ಯಾನ ಹತ್ತು ಕೇವಲ ಜ್ಞಾನ ಪ್ರಾಪ್ತ ಆತೋ ಗೊಮಟೇಶ್ವರ ಬಾಹುಬಲಿ ಭಗವಾನ್ರಿಗೆ ನಿಮಿತ್ಯ ಎಂತಿಂತವ್ರನ್ನು ಚಿರ್ಗಡವ ಆಡ್ಸ್ತತಿದೆ ಅಷ್ಟ ಕರ್ಮದ ಬಂಟ ಕರ್ಮ ಅಂದಾರ ಮೋಹಿಣಿ ಕರ್ಮ ಮೋಹ ಅನ್ನೋದು ಬಹಳ ಕೆಟ್ಟ ಅದಕ್ಕೆ ಹೇಳ್ರಿ ಮೋಹ ಕ್ಷೇವೇ ಮೋಕ್ಷ ಮೋಹಕ್ಕೆ ನಾವು ಅನೇಕ ಉಪಾಧಿ ಕೊಡ್ತೀವಿ ಆಸೆ ಆಕಾಂಕ್ಷೆ ಅಪೇಕ್ಷಾ ಇಚ್ಛೆ ಇವೆಲ್ಲ ದುಃಖಕ್ಕೆ ಕಾರಣವು ಇವುಗಳಿಂದ ಸಂಸಾರ ಬಳ್ಳಿ ಬೆಳೀತದ ಇದನ್ನು ಮುಕ್ತ ಆಗ್ಬೇಕಾದ್ರ ಇಲ್ಲಿ ನಿರ್ಮೋಹ ಅದಕ್ಕೆ ಮೋಹ ಕ್ಷೇವೇ ಮೋಕ್ಷ ಎಲ್ಲಿ ಮೋಹದ ಅಭಾವ ಆಗ್ತದ ಅಲ್ಲಿ ಮೋಕ್ಷದ ಪ್ರಾಪ್ತಿ ಆಗ್ತದ ಅದಕ್ಕೆ ಅದ ಭರತ ಯಾವಾಗ ದೀಕ್ಷಾ ತಗೊಂಡ ಅಂತರ್ಮೂರ್ತದೊಳಗ ಬಾಹುಬಲಿಗೆ ಎಷ್ಟಿತ್ತು ಒಂದು ಪೌದನ್ಪುರ್ ರಾಜ್ಯ ಅದ್ರ ಭರತಗ ಷಟ್ಖಂಡ್ ರಾಜ್ಯ ಭರತ ಪೌದನ್ಪುರದ ರಾಜ ಬಾಹುಬಲಿ ಭರತ 6 ಖಂಡದ ಅಧಿಪತಿ ಚಕ್ರವರ್ತಿ ಭರತನಿಗೆ 96,000 ಹೆಂಡ್ರ ನವನಿಧಿ 14 ರತ್ನ 32,000 ಕುಟುಂಬದ ರಾಜಾರ ಅವ್ರ ಆಜ್ಞಾ ಪಾಲನೆ ಮಾಡಕ್ ಪ್ರತಿನಿತ್ಯ ಶರಣ ಬದ್ಧದಾರು ಅಂತ ಭೋಗ ಭಾಗ್ಯ ವೈಭವ್ ಷಟ್ಖಂಡ ವಿಸ್ತಾರ ಆಸ್ತಿ ಇರ್ತಕ್ಕಂತ ರತ್ನ ಮುತ್ತ ಮಾಣಿಕ್ಯ ವೈಡೂರ್ಯ ಬಂಗಾರ ಹಣ ಅಧಿಕಾರ ಅವರಂತ ದೊಡ್ಡ ಅಧಿಕಾರಿ ಯಾರಿಗೂ ಇಲ್ಲ ಇಷ್ಟೆಲ್ಲ ಇತ್ತು ಏನೇನ ಹಣ ಆಸ್ತಿ ಅಧಿಕಾರ ಇವೆಲ್ಲ ಇದ್ರೂ ಸಹ ನಾವು ಅಪರಿಗ್ರಹಿ ಹೆಂಗ ಆಗಾಕ ಸಾಧ್ಯ ಕ್ವಶನ್ ಅದಲ್ಲ ನೋಡ್ರಿ ಭರತಗೆ ವೈರಾಗ್ಯ ಬಂತು ಎಲ್ಲವನ್ನ ಬಿಟ್ಟ ಬಂದ ಪರ್ವತ ಮೇಲೆ ಕೂತ ದಿಗಂಬರತ್ತು ಪ್ರಾಪ್ತಿ ಮಾಡ್ಕೊಂಡು ಕೇಶಲೋಚನೆ ಮಾಡಿ ಕಣ್ಣು ಮುಚ್ಚಿ ಧ್ಯಾನ ಕೂತ ಪಿಂಚಿಲ್ಲ ಕಮಂಡಲಿಲ್ಲ ಕಾಶಿದಿಗೆ ಹೋಗ್ಲಿಲ್ಲ ಕಾಡಿಗೆ ಹೋಗ್ಲಿಲ್ಲ ಆಹಾರಕ್ಕೆ ಹೋಗ್ಲಿಲ್ಲ ವಿಹಾರ ಮಾಡಲಿಲ್ಲ ದೀಕ್ಷಾ ತಗೊಂಡು ಅಂತರ್ಮೂರ್ತದ ಕೇವಲ ಜ್ಞಾನ ಪ್ರಾಪ್ತಿ ಮಾಡ್ಕೊಂಡ್ಬಿಟ್ರು ಕಾರಣೇನ ಅಪರಿಗ್ರಹ ಅಷ್ಟೆಲ್ಲ ವೈಭವ ಇದ್ರು ಅದು ನಂದಲ್ಲ ಅಂತ ಕ್ಷಣ ಮಾತ್ರ ತಿಳ್ಕೊಂಡ್ರು ಅದ ಬಾಹುಬಲಿ 12 ದಿಗಂಬರ ಆದ್ರೂ ಇನ್ನು ಭರತನ್ ಜಾಗದಾಗ ನಿಂತಾನಲ್ಲ ಅಂತ ಮನಸ್ಸಿನಾಗ ಉಳಿತು ಅಂದ್ರೆ ಹೊರಗೆ ಎಷ್ಟು ಸಂಪತ್ತಿ ಐತಿ ಅದು ಮುಖ್ಯ ಅಲ್ಲ ಒಳಗ ಎಷ್ಟು ಅದ್ರ ಬದಲ ನಿರಾಸಕ್ತಿ ಅದ ಅದು ಅಪರಿಗ್ರಹ ಪರಿಮಿತಿ ಪರಿಗ್ರಹ ಈ ಭಾವನೆ ನಮ್ಮಲ್ಲಿ ಬರಬೇಕು ಅಂದಾಗ ನಾವು ಸುಖಿ ಆಗ್ಲಿಕ್ಕೆ ಸಾಧ್ಯದ ಆದ್ರ ನಾರದ ಹಾದ ಎದಕ್ಕ ನೀರು ಕುಡಿಯಾಕ ಮುಂದೊಂದು ಸೇದು ಬಾವಿತ್ತು 4-6 ಹೆಣ್ಮಕ್ಳು ನೀರ್ ಸೇದ್ತಾ ಇದ್ರು ಅದ್ರಾಗ ಒಬ್ಬಕ್ಕೆ ಹೆಣ್ಮಗಳಿದ್ಲು ನೀರ್ ತುಂಬ್ಕೊಂಡು ಒಯ್ತಟ್ಟ ನಂಗೆ ಒಂದ್ ಸ್ವಲ್ಪ ಕುಡಿಲಿಕ್ಕೆ ನೀರ್ ಕೊಡ್ರಿ ಅಂತ ಕೇಳ್ಕೊಂಡ ಬಾಯಾರಿಕೆ ಆಗಿತ್ತು ನಾರದಗ ಆ ಹೆಣ್ಮಗಳು ಬಂದ್ಲು ನೀರ್ ಕೈ ಮಾಡ್ದ ಮ್ಯಾಗಿನ ಕೊಡದಿಂದ ನೀರ್ ಹಾಕ್ತಿದ್ಲು ಕೊಡ ಕಡೆ ನೋಡ್ದ ಕೊಡ ಬಂಗಾರ ಯಾರು ನೋಡ್ರು ನಾರದ ಮಹರ್ಷಿ ಬಂಗಾರದ ಕೊಡ ನೋಡ್ದ ನೀರು ಕುಡ್ಕೋತ ನೀರು ಹಾಕಕ್ಕಿನ್ ನೋಡಿದ ಚಾಲೋ ಆತ್ ನೋಡ್ರಿ ರಾಮಾಯಣದಾಗ ಸೀತಾ ಮಾತ್ರ ಜಿಂಕಿ ನೋಡಿದ್ರ ರಾಮಾಯಣ ಹಾಕಿದ್ದಿದ್ದಿಲ್ಲ ಜಿಂಕಿ ನೋಡಿ ಅದ್ರ ಹಿಂದೆ ಓಡ್ಲಿ ನೋಡು ನೀವು ಸಂತ್ಯಾಗ ಹೋಗ್ರಿ ಸಂತ್ಯಾಗ ಇದ್ದದ್ದೆಲ್ಲ ನಂದು ಅನ್ಬ್ಯಾಡ್ರಿ ಅರಿವಿ ಅಂಗಡಿ ಹೋದ್ರಿ ಹೊಸ ಸೀರೆ ಕಾಯ್ತು ಯವ್ವ ಎಷ್ಟು ಚಂದ ಐತಿ ಮನ್ಯಾಗ ಡಜನ್ ಇಡ್ಲೆ ಬಿದ್ದಾವ್ ಅದನ್ನ ನೋಡಿ ಇದ ದುಃಖಕ್ಕೆ ಕಾರಣ ಐತಿ ಇದ ದುಃಖಕ್ಕೆ ಕಾರಣ ಐತಿ ಇದ್ರಾಗ ಸಂತೃಪ್ತಿಯಿಂದ ನೀವು ಹೋಗ್ತೀರಿ ನಾವು ಹೋಗ್ತೀವಿ ಪರಕ್ ಏನಾಕತಿ ನೀವು ನೋಡ್ತೀರಿ ಅದರಿಂದ ಹೋಗ್ತೀರಿ ನಾವು ನೋಡ್ತೀವಿ ಇದು ದುಃಖಕ್ಕೆ ಕಾರಣ ಇದು ಪರಿಗ್ರಹ ಇದು ಸಂಸಾರ ಇದು ಎಲ್ಲಿ ವಾಸನ ಅದ ಅಲ್ಲಿ ಅವಶ್ಯಕತೆ ನಾನು ದಿಗಂಬರ ನೋಡ್ಲಾರ್ದಂಗ ಇರ್ತಕ್ಕಂಥ ವ್ಯಕ್ತಿತ್ವ ಸಾಧುಗೋರ್ದದ ಗೃಹಸ್ಥರದ ನೋಡಿ ಅದ್ರ ಬೆನ್ನ ಹತ್ತಿರೋದು ದುಃಖಕ್ಕೆ ಕಾರಣ ಆಗ್ತದ ಹಾಗಾಯ್ತು ಸೀತಾ ಒಂದ್ ವೇಳೆ ವಿಚಾರ ಮಾಡ್ಲಿಲ್ಲ ಅಂದ್ರ ಜಿಂಕ್ ಇರ್ತಾವ ಕರೆ ಬಂಗಾರದ ಹೆಂಗಿರ್ತತಿ ಬಂಗಾರದಿದ್ರ ಅದ್ ಹೆಂಗ ಜೀವಂತ ಇರ್ತತಿ ಇಟ್ಟು ವಿಚಾರ ಮಾಡಿದ್ರ ಇದೆಲ್ಲ ಘಟನಾ ಹಾಕಿದ್ದಿದ್ದಿಲ್ಲ ಮನುಷ್ಯ ವಿಚಾರ ಮಾಡಲ್ದಕ್ಕನ ದುಃಖಿ ಆಗ್ತಾನ ಹಂಗ ನೀವು ವಿಚಾರ ಮಾಡೋದು ನನಗ ಏನೋ ಅಜ್ಞಾನದಾಗ ತಗೊಂಡೇನಿ
ಗೊತ್ತಿಲ್ದ ಮಾಡೇನಿ. ಒಂದ್ಕಿತ ಒಂದ್ ನಮ್ಮವ್ ಕೊಟ್ಟಿದ್ದೊಂದು, ನಮ್ಮ ಅಣ್ಣ ಕೊಟ್ಟಿದ್ದೊಂದು, ನನ್ನ ನೆಗ್ಯಾನ್ ಕೊಟ್ಟಿದ್ದೊಂದು, ಮತ್ತ ಪವನ್ಯಾರ ಒಂದು ಕೊಟ್ಟಿದ್ದ, ಒಂದ್ಕಿತ ಒಂದ್ ಚಲೋ 12 ಸೀರಿದವು. ಇನ್ ಏನ್ ಮಾಡೋದ ಮಾರ ಆಚಾರ್ಸಿ ಪ್ರೋಚನದಾಗ ಹೇಳ್ರು 3 ನಮಗೆ ನಿಗುದಿಲ್ವಾ, 12 ಇಟ್ಕೋರಿ, 13ನೇ ಹೊಸ ತಗೊಳಂಗಿಲ್ಲ ಅಂತ ನಿಯಮ ಮಾಡಿ. ಪರಿಮಿತಿ ಪರಿಗ್ರ 13ನೇ ತಗೊಳಂಗಿಲ್ಲ. ಒಂದು 13ನೇ ಸೀರೆ ತಗೋದಾದ್ರ 12ರಾಗಿಂದ ಒಂದು ಗರಿಬಿಗೆ ದಾನ ಮಾಡಿ ತಗೋದು ಅಂತಕ್ಕಂಥ ಸಂಕಲ್ಪ ಮಾಡ್ರಿ. ಇದು ಪರಿಮಿತಿ ಪರಿಗ್ರಹ ಆಗ್ತದೆ. ತಂದ ಮನ್ಯಾಗ ಹಾಳು ಮಾಡೋದು ಧರ್ಮ ಅಲ್ಲ. ನಿಮ್ಗೆ ಎಷ್ಟು ಅವಶ್ಯಕತೆ ಅಷ್ಟು ಸಂತಾನ ತಗೊಂಬರ್ರಿ. 1 ಡಜನ್ ಬಾಳೆ ಅಂತಂದ್ರಿ ಮನ್ಯಾಗ 4 ಮಂದಿ ಅದರಿ, ಹೌದಲ್ಲ? 2 ಹುಡುಗರ, ನೀವಿಬ್ರ, ಅತ್ತಿನೂ ಇಲ್ಲ ಮಾವನೂ ಇಲ್ಲ. ಅಂತ ಪರಿಸ್ಥಿತಿಯಾಗ 1 ಡಜನ್ ಬಾಳೆ ಅಂತಂದ್ರಿ ಮಕ್ಳು ಕರಿತೀರಿ, ತಮ್ಮ ಹಬ್ಬ ಬಾಳೆಹಣ್ಣ. ಮಕ್ಳಿಗೆ ಹಿಂಗೆ ಸಂಸ್ಕಾರ ಕೊಡ್ರಿ. ಮಕ್ಳು ಅನ್ಬೇಕು 1 ಡಜನ್ ಬಾಳೆ ಅಂದ್ರೆ 1 ದಿವ್ಸನ ಮುಗಿಸೋದಿಲ್ಲ. ಎಷ್ಟು ಮಂದಿ? 6 ಮಂದಿ ಅದೀವು. 4 ಮಂದಿ ಎಲ್ಲಾರು 2 ಬಾಳೆಹಣ್ಣು ತಿಂದ್ರ ಎಷ್ಟದು? 8 ಬಾಳೆಹಣ್ಣು. ಅದು ಮಗ ಅಂದೆ ನನಗ ಬೇಕೆಲ್ಲ. ಇಬ್ರು ಜಗಳ ಆಡಕೈತ್ರ. ಮಗಳಂತಾಳ ನಂಗೆ ಬೇಕು, ಮಗ ಅಂತ ನಂಗೆ ಬೇಕು. ಅವು ಏನ್ ಮಾಡ್ತಾಳು? ಬಾಳಿಕಾಯಿ ಗಡ ಕಸ್ಕೋತಾಳು. ತಾಯಿಲ್ ಹಿಂಗೆ ಮಾಡಬಾರ್ದು, ನಾಳೆ ಬೇಕಿಲ್ಲೋ ತಂಗಿ 1 ತಗೋ, ತಮ್ಮ 1 ತಗೋ, ಇಲ್ಲ ನಂಗೆ 2 ಬೇಕು. ಈ ಪ್ರವೃತ್ತಿ ನಿಮ್ಮ ಮಕ್ಕಳ ಒಳಗಿತ್ತಂದ್ರ ತಲೆಯಾಗಿಟ್ಕೋರಿ, ನಿಮ್ಮ ಮಕ್ಕಳು ಶುಕ್ಲ ಲೇಷಾದವ್ರಲ್ಲ, ನಿಮ್ಮ ಮಕ್ಕಳು ಪದ್ಮ ಲೇಷಾದವ್ರಲ್ಲ, ನಿಮ್ಮ ಮಕ್ಕಳು ಪೀತ ಲೇಷಾದವ್ರು ಅಲ್ವ. ಪೀತ, ಪದ್ಮ, ಶುಕ್ಲ ಇವು ಮನುಷ್ಯನ ಭಾವನೆಗಳು. ಇದ್ರಾಗ ಆಯ್ತಮ್ಮ ಅಂತ ತಗೋತೀನಿ. ನಾಳೆ ಹೋಗಾಗ ಚೌಕಾಕೊಂದು ಒಯ್ಯಿ. ಈ ಭಾವ ನಿಮ್ಮ ಮಕ್ಕಳ ಒಳಗಿತ್ತರ 1 ಬಾಳೆಹಣ್ಣು ತಿನ್ನಾಗ ದೇವ್ ಗತಿದು ಬಂದ ಮಾಡ್ಕೋತಾರೋ, ದಾನ ಮಾಡ್ಕೋತಾರೋ ಭಾವತಿ. ಅಮ್ಮ ಅಲ್ಲಿ ಚೌಕಾಕ್ 2 ಬಾಳೆಹಣ್ಣು ತೆಗೆದಿಡು, ಆಯ್ತು ನಂಗೊಂದು ಬಾಳೆಹಣ್ಣು ಕೊಡು. ಇಂಥ 8 ಮಕ್ಕಳದವ್ರು ನಿಮ್ಮ ಮನ್ಯಾಗ ಹೇಳ್ರಿ ನೋಡೋನು ಹಿಂಗಂದದ್ದು. ಈ ರೀತಿ ಟ್ರೈನಿಂಗ್ ಎಲ್ಲಿ ಕೊಟ್ಟಿದ್ವಿ ನಾವು? ಕೊಡಬೇಕಪ್ಪ ಸಂಸ್ಕಾರ. ಮನೆ ಮೊದಲು ಪಾಠಶಾಲೆ. ಮನೆಯೊಳಗ ಧರ್ಮ ಶುರು ಆಗ್ಬೇಕು. ಮೊದಲ ನೀರು ಸೋಸಿ ಕುಡಿದು ಹಿಡ್ಕೊಂಡು ಪ್ರಾಸುಕ ಆಹಾರ ಊಟ ಮಾಡೋ ತನಕ, ನಿದ್ದೆ ಮಾಡೋ ತನಕ ಯಾವ್ಯಾವ ಕ್ರಿಯೆಗಳದಾವೋ ಅವೆಲ್ಲ ಕ್ರಿಯೆಗಳನ್ನ ಮಕ್ಕಳಿಗೆ ನಾವು ಸಂಸ್ಕಾರ ರೂಪ ಕೊಡಬೇಕು. ಶಾಲೆಗೆ ಹೋಗ್ತಕ್ಕಂಥ ಪಾಠ್ಯ ಪುಸ್ತಕ ಏನು ಹತ್ತಾವೋ, ಇವತ್ತು ಯಾವ ಸಬ್ಜೆಕ್ಟ್ ಅದಾವ ಅಡ್ವಾನ್ಸ್ ಕೊಟ್ಟಿರ್ತಾರೆ ಟೈಮ್ ಟೇಬಲ್, ಅವು ಎಷ್ಟದ ಅಟ್ಟ ಬ್ಯಾಗ್ನ ಹಾಕಿ ಹೋದ್ರ ಹುಡುಗರು ಚಂದ. ನಾನು ನೋಡ್ತಿರ್ತ ನಾವು ಬ್ಯಾಗ್ ಹಿಂಗೆ ಹೊಂಟಿರ್ತಾವ. ಕೈಯಾಗ ಒಂದು ನೀರಿನ ಬ್ಯಾಗ, ಈ ಕಡೆ ಒಂದು ಪಿಶವಿ, ಹಿಂದೊಂದು ಬ್ಯಾಗ, ಇಟ್ಟು ಟಿಕೆಟ್. ಅವು ಬೆಳವಣಿಗೆ ಹೆಂಗಾಗುವ? ಅವು ಏನ್ ನಡ್ದತಿ? ಆ ಹುಡುಗರಿಗೆ ಸಾಲಿದ ಪಿಶವಿ ಅಥವಾ ಅಲ್ಲಿ ಬ್ಯಾಗ್ ಅಟ್ಟು ವಜ್ಜೆ ಆಗ್ಯಾವ. ಟೈಮ್ ಟೇಬಲ್ ಕೊಟ್ಟಿರ್ತಾರೋ ಆ ಪ್ರಕಾರ ಇವತ್ತು ಯಾವ ಸಬ್ಜೆಕ್ಟ್ ಐತಿ, ಯಾವ ವಿಷಯ ಇರ್ತತಿ, ಆ ವಿಷಯದ ಅಟ್ಟ ಬುಕ್ಕ ನೋಟ್ಸ ಏನ್ ಹಾಕೋಬೇಕು ಅಟ್ಟ ಹಾಕಿ ಹುಡುಗರು ಕಳಿಸಿರಿ. ಆ ಹುಡುಗರಿಗೆ ವಿವೇಕ ಬರಬೇಕು. ಸಣ್ಣಾಗಿದ್ದ ನೀವು ಅಂತ ಕಲ್ಸೋದು, ಅವ್ರ ತಿಳುವಳಿಕೆ ಬತ್ತು ಅವ್ರು ಎಷ್ಟು ಅವಶ್ಯಕ ಅಟ್ಟ ಹಾಕೋ. ಇದು ಪರಿಮಿತಿ ಪರಿಗ್ರಹ. ಪರಿಮಿತಿ ಪರಿಗ್ರಹ ಪರ ಬಸ್ತಾಗ ಧರ್ಮದಾಗ ಅಟ್ಟಲ್ಲ, ಮನಿ ಒಳಗದ, ಹೊಲ್ದಾಗ ಕಸ ತೆಗಕ್ ಹೊಂಟರಿ, 1 ಡಜನ್ ಕುರಿಪಿ ತೊಗೊಂಡು ಹೋಗ್ತೀರಿ, ನೀಬ್ರು ಹೊಂಟರಿ ಕುರಿಪಿ ಅಡ್ಡ ಒಯ್ತಿರಲ್ಲ, ಇದು ಪರಿಮಿತಿ ಪರಿಗ್ರಹ. ಹೌದು, ಎಷ್ಟು ಅವಶ್ಯಕದ ಅಷ್ಟಗಳನ್ನ ಬಳಸೋದು. ಆದ್ರ ನಾರದ ನೀರು ಕುಡ್ಕೋತ ಕೊಡ ನೋಡಿದ. ಕೇಳ್ರ, ಅದಕ್ಕೆ ನಮಗೆ ಮಹಾವ್ರತಿ ಅಂದಾರ. ನೀವು ಕೊಡಾಗ ಬಟ್ಲ ಬಂಗಾರದ ಕೊಡಾಕತ್ತೀರೋ, ಬೆಳ್ಳಿ ಬಟ್ಲ ಹಾಲು ಕೊಡಾತಿರೋ, ಏನು ಮಣ್ಣಿನ ಪಾತ್ರ ಕೊಡೋ, ಅದ್ರ ಕಡೆ ಲಕ್ಷ್ಯ ಇರಂಗಿಲ್ಲ. ಏನ್ ಕೊಡ್ತೀರಿ ಪ್ರಾಸುಕದು ಸ್ವೀಕಾರ ಮಾಡ್ತಾರ. ಅದಕ್ಕೆ ನಮ್ಮ ಆಗಮದಾಗ ಮೂಲಾಚಾರದಾಗ ಒಟ್ಟಕ್ಕೇರಿ ಆಚಾರ್ಯ ಗೋಚರ ವೃತ್ತಿ ಅಂದಾರ ಸಾಧುಗಳಿಗೆ. ಗೋಚರ, ಗೋ ಅಂದ್ರೆ ಆಕಳು, ಚರ ಅಂದ್ರೆ ತಿನ್ನೋದು. ಆಕಳು ಮುಂದೆ ಮೇವ ಹೋಗಿರಿ, ಅದ ಎಮ್ಮಿ ಮುಂದೆ ಮೇವ ಹೋಗಿರಿ. ಎಮ್ಮೆ ಏನ್ ಮಾಡ್ತತಿ? ಬಡ್ಡಿಗ ಬಾಯಿ ಹಾಕ್ತತಿ. ಆಕಳ ತುದಿ 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 ತಿಂತೈತಿ ನೋಡ್ಬೇಕ್ರ. ಎಮ್ಮಿ ಮುಂದೆ ಮೇವ ಉದ್ರಿ ಮಾಡ್ತತಿ, ಯಾರು ನೋಡ್ತೈತಿ ಮಾಡ್ತೈತಿ ಎಮ್ಮೆ. ಅದ ಆಕಳ ಯಾರು ಉಗ್ಯಾಕತ್ತವ್ರು, ಎಂತ ಸಾಡಿ ಉಟ್ಕೊಂಡವ್ರು, ಸಣ್ಣವ್ರದವ್ರು, ದೊಡ್ಡವ್ರದವ್ರು, ಬೆಳಗದವ್ರು, ಕರ್ಗದವ್ರು ನೋಡಂಗಿಲ್ಲ. ಆಕಳ ಮೇವು ನೋಡ್ತತಿ, ಎಳಿ ಮುಂದಿನ ತಿಂತೈತಿ.
ಹಂಗ ಸಾಧು ಸಂತ್ರ ಗೋಚರ ವೃತ್ತಿ ಆಕಳಗತಿ ಆಹಾರ ತಗೋತಾರೋ ಅವ್ರ ಕೈಯಾಗ ಲಕ್ಷ ಇರ್ತತಿ ಯೇಷ್ಣಾ ಸುದ್ದಿ ಪೂರ್ವಕ ಆಹಾರ ಮಾಡ್ತಾರೋ ಇದಕ್ಕೆ ಗೋಚರ ವೃತ್ತಿ ಅಂತಂದ್ರು. ಎಷ್ಟು ಅರ್ಥ ಗರ್ಭಿತ ಪದಗಳನ್ನು ಉಪಯೋಗ ಮಾಡಿ ನಮ್ಮ ಪೂರ್ವಾಚಾರ. ಸಾಧುಗಳನ್ನ ಆಕಳಿಗೆ ಹೋಲಿಸಿರು, ಎಮ್ಮಿಗೆ ಹೋಲಿಸಲಿಲ್ಲ. ನಿಮಗೂ ಅಂತಾರೆ ಆಕಳಿಗತ್ತೆ ಅದಾವಣ ಎಷ್ಟು ಮನಸ್ಸು ಸ್ವಚ್ಛತೆ ಹಾಕಿದ ಅದಕ್ಕೆ ಬೆಳ್ಳಗುಟ್ಕೋರು ರವಿವಾರಕ್ಕೊಮ್ಮೆರೆ ಬೆಳ್ಳಗಾದ್ರು ಅಂತ ಹೇಳ್ತೇನೆ. ಯಾಕೆ ಹೇಳ್ತಂದ್ರ ಬೆಳ್ಳಗಾಗೋದು ಶುಕ್ಲಿಲೇಶ, ಡಬಲ ವರ್ಣ ಪ್ರತೀಕ, ವ್ರತಿಗಳ ಪ್ರತೀಕ, ಸಂಯಮಿಗಳ ಪ್ರತೀಕ. ಈ ಬೌದ ನೀವು ವ್ರತಿ ಆಗ ಮುಂದಿನ ಬೌದ ವೃತ್ತಿ ಆಗ್ತೀರಿ, ಅರಿತ ಮಾತಾಡಿ ಆಗುವಂತ ಭಾಗ ಸಿಗ್ತತಿ. ನಿಮ್ ಮನಸ್ಸ ಸ್ವಚ್ಛ ಆಗ್ತತಿ, ಅರಿಹಂತರ ವರ್ಣ ಶುಕ್ಲಿಲೇಶ ಪ್ರಾಪ್ತ ಆಗತಿ, ನೀವೆಲ್ಲಾರು ಅರಿಹಂತ ಆಗ್ತೀರಿ. ಆ ಶಕ್ತಿ ಈ ಫೈಟ್ ಒಳಗತೆನಂತೆ ಮನಸ್ಸು ಸ್ವಚ್ಛ, ಮನಸ್ಸು ನಿರ್ಮಲ. ಮಡಿ ಉಟ್ಕೊಂಡವ್ರು ನೋಡವ್ರ ಮನಸ್ಸು ಪರಿ ಮಡಿ ಉಟ್ಟಾಕಿ ಬಿಡ್ ಸರಿ. ಒಂದ್ ವೇಳೆ ನೀವು ರೊಕ್ಕ ಯಾರಿಗಾರ ತಗೊಂಡಿರಿ ಅಂದ್ರೆ ನಾವು ವಸೂಲಿ ಮಾಡಕ್ ಬಂದಿದ್ದಾರೆ, ನೀವು ಮಡಿ ಉಟ್ಕೊಂಡದ್ ನೋಡಿ ಅವ್ನು ಬಸ್ತಿಗೆ ಹೊಂಟಾನು ಈಗ ಕೇಳೋದು ಬೇಡ ನಡಿ ಅಂತಾರೆ. ನೋಡ್ರಿ ನಿಮ್ದ ಸಾಲ ಕೇಳಾಕ ಬಂದವನ್ ಮನಸ್ಸು ಐತಿ ಬದ್ಲಾಕೈತಿ ಬರೀ ಯೂನಿಫಾರ್ಮ್ ಮೇಲೆ. ಅದಕ್ಕ ಮಡಿ ಉಟ್ಕೊಂಡ್ರ ಪಕ್ತ ಮಡಿ ಉಟ್ಕೊಂಡವ್ರದ್ದು ಅಷ್ಟ ಅಲ್ಲ, ನಿಮ್ಮನ್ನ ನೋಡೋರ್ ಸಹಿತ ಕಲ್ಯಾಣ ಆಗ್ತೈತೆ ನಮ್ಮ ಆಗಮದಾಗ ಹೇಳ್ತೈತಿ. ಯಾಕ ನಿಮ್ಮ ನೋಡ್ಪಿಟ್ಟಿಗೆ ಧರ್ಮಾತ್ಮ ಅದನ್ನು ಬಸ್ತಿಗೆ ಹೊಂಟಾನು ಅಂತ ಭಾವ ಆಗ್ತೈತಿ. ಒಬ್ಬ ವ್ಯಕ್ತಿ ಮಂದಿರಕ್ಕೆ ಹೋಗ್ಯಾನು, ಒಬ್ಬ ವ್ಯಕ್ತಿ ವೇಶ್ಯಾನ ಮನಿಗೆ ಹೋಗ್ಯಾನು. ಇಬ್ರು ದೋಸ್ತರ. ವೇಶ್ಯಾನ ಮನಿಗೆ ಆತ್ ಹೋಗ್ಯಾನು, ಇವ್ ಮಂದಿರಕ್ಕೆ ಹೋಗ್ಯಾನು. ವೇಶ್ಯಾನ ಮನ್ಯಾಗ ಬಾಗಲ ಹಾಕೊಂಡಾಳಕ್ಕೆ, ಬಾಗಲ ತೆಗಿಯೋಳು. ಇವ್ ಮಂದಿರದಾಗ ಕೂತಾನು, ಭಗವಂತರ ಮುಂದೆ ಅಕ್ಕಿ ಹಾಕಿ ಕಣ್ಣು ಮುಚ್ಚಿ ಕೂತಾನು. ನನ್ನ ದೋಸ್ತ ವೇಶ್ಯಾನ ಮನೆಗೆ ಹೋಗ್ಯಾನು, ಎಷ್ಟು ಸುಖದ ಅನುಭವ ತಗೋತಿರ್ಬೋದವ. ಇವ್ ಮನಸ್ಸಿನಾಗ ವಿಚಾರ ಮಾಡಾಕತ್ತೀನಿ. ಎಲ್ಲಿ ಕೂತಾನು? ಬಸ್ತ್ಯಾಗ. ಅವ ವೇಶ್ಯಾನ ಮನಿ ಹೊರಗೆ ಕೂತಾನು, ವೇಶ್ಯಾನ ಬಾಗಲ ಬಂದೈತಿ. ಅವ ವಿಚಾರ ಮಾಡತ್ತಾನು, ನಾ ಎಂತ ಪಾಪಿ, ಇದೇ ಟೈಮ್ ನನ್ನ ದೋಸ್ತ ಬಸ್ತಾ ಕೂತು ಭಗವಂತರ ಭಕ್ತಿ ಮಾಡಕತ್ತಾನ, ನಾ ಎಂತ ಪಾಪಿ, ನಾ ಎಂತ ದುರ್ವ್ಯಸನಿ. ಹೇ ಭಗವಂತ, ಈ ಪಾಪದಿಂದ ಯಾವಾಗ ನಿವೃತ್ತ ಆದನು, ಎಂತ ದುಶ್ಚಟನ ಬಿಟ್ಟಿನು, ಭಗವಂತ ನನಗೆ ಕ್ಷಮಾ ಮಾಡುವಂತ ವೇಶ್ಯಾನ ಮನಿ ಮುಂದೆ ಕೂತು ಕೈ ಮುಗಿದು ಭಗವಂತ ನೆನ್ಸಕತ್ತಾನು. ಬಸ್ತಾ ಕೂತ ಹೇಳ್ರಪ್ಪ ಹೇಳ್ರಿ, ವೇಶ್ಯಾನ ಮನಿ ಮುಂದೆ ಕೂತವ್ ಸ್ವರ್ಗದಕ್ಕೆ ಬಂದ್ ಮಾಡ್ಕೊಂಡ, ಬಸ್ತ್ಯಾಗ ಕೂತವ್ ನರಕದ ಬಂದ್ ಮಾಡ್ಕೊಂಡ. ನಾವೆಲ್ಲಿ ಕೂತದೀವಿ ಮುಖ್ಯ ಅಲ್ಲ, ನಮ್ಮ ಭಾವನಾ, ನಮ್ಮ ವಿಚಾರ, ನಮ್ಮ ಮನಸ್ಸ ಎಲ್ಲಿತ್ತದು ಬಹಳ ಮುಖ್ಯ. 5 ಇಂದ್ರಿಯಗಳ ಕಂಟ್ರೋಲ್ ಮಾಡುವಂತ ಶಕ್ತಿ ಭಾವೇಂದ್ರಿಯ ಮನುಷ್ಯನೊಳಗತಿ. ಅದಕ್ಕ ಮನಸ್ಸಿದ್ದರೆ ಮಾರ್ಗ. ಯಾರ ಮನಸ್ಸನ್ನ ಗೆದಿತಾರ ಸರ್ವಸ್ವನ್ನ ಗೆದಿತಾರ. ಅದಕ್ಕ ಮನಸ್ಸಿನ ಸಂಕಲ್ಪ ಮಾಡ್ರಿ. ಇವತ್ತು ಅಪರಿಗ್ರಹ ಮಹಾವ್ರತದ ಬಲ್ಲ ಆಚರಿಸಿ ಹೇಳ್ಯಾರು, ಇವತ್ತು ನಾವು ಗೃಹಸ್ಥ ಅವಸ್ಥಾ ಅದೀವು, ಪರಿಮಿತಿ ಪರಿಗ್ರಹ ಸಂಕಲ್ಪ ಮಾಡ್ತೀವಿ, ಶಕ್ತ್ಯಾನುಸಾರ ಸಂಕಲ್ಪ ಹೊಂದ್ಕೊಂತೀವಿ. ಊಟ ಮಾಡಾಗ ಹಿಡ್ಕೊಂಡು ಚಾಪಿ ಮ್ಯಾಮ್ ಅನ್ಕೊಂಡು 10 ದಿವಸ 10 ಲಕ್ಷ ಬೆಕ್ಕಾದಾಗ್ಲಿ ನಂದು ಬೆಡ್ ತ್ಯಾಗ್, ಗಾದಿ ತ್ಯಾಗ್, ನಾ ಚಾಪಿ ಮ್ಯಾಗ ಮಕ್ಕೊಳಕ್ ಹೊಚ್ಕೊಳಕ್ ಸಹಿತ ನಾ ರಗ್ಗ ಗಿಗ್ಗ ಯಾವುದು ತಗೊಳಂಗಿಲ್ಲ. ಒಂದು ವೈಟ್ ಶಾಲ್ ಹೊಚ್ಕೊಳ್ತೀನಿ, ಚಾಪಿ ಮೇಲೆ ಮಕ್ಕೋತೀನಿ. ನಮ್ಮ ಗುರುಗಳು ಆಜೀವನ್ ಹಾಸಿಗೆನೂ ಇಲ್ಲ, ಹೊಚ್ಕೊಳಕ್ಕಿಲ್ಲ, ದಿಗಂಬರ್ ಹಂಗ ಇರ್ತಾರೋ. ಮಳೆ ಇರ್ಲಿ ಬ್ಯಾಸಿರಿ ತಂಡಿರ್ಲಿ 10 ದಿವಸ ಮಾಡ್ರೆ ನಂದೇನ್ ಹೋಗ್ತೈತಿ, ನಾನು ಕಲ್ಯಾಣ ಮಾಡ್ಕೊಂಡು ಮನಸ್ಸು ಸಂಕಲ್ಪ ಮಾಡಿ ಪರಿಮಿತಿ ಪರಿಗ್ರಹ, ಬೆಡ್ ತ್ಯಾಗ್, ಕ್ವಾಡ್ ತ್ಯಾಗ್, ಗಾದಿ ತ್ಯಾಗ್, ಎದ್ರಾಗ ಸಂತೃಪ್ತಿ ಮಾಡಿ ನೋಡ್ರಿ. ಆ ತ್ಯಾಗದಾಗ ಏನು ಆನಂದ ಅನುಭವ ಬರ್ತೈತಿಲ್ಲ, ಅದು ಭೋಗದಾಗಿಲ್ಲ. ಖರೇನ್ ಮಾಡೋದು? ಕರ್ಮ ಬಹಳ ವಿಚಿತ್ರ, ಮನಸ್ಸು ಬಹಳ ಕೆಟ್ಟ ಮನುಷ್ಯನ ಮನಸ್ಸ. ಅದಕ್ಕೆ ಮನಸ್ಸನ್ನ ಕಂಟ್ರೋಲ್ದಾಗ ಇಟ್ಕೊಳ್ರಿ, ಮನಸ್ಸನ್ನ ಗೆಲ್ಸ್ರಿ. ಅದಕ್ಕ ನಿರ್ಮಲಂ ನಿರ್ಮಲೀಕರಣಂ ಪವಿತ್ರಂ ಪಾಪ ವಿನಾಶನಂ ಶ್ರೀಜನ ಗಂಧೋದಕಂ ಒಂದೇ ಕರ್ಮಾಷ್ಟಕ ನಿವಾರಣಂ. ಮನ್ಯಾಗ 2 ಕೊಡ, ಒಂದೊಂದು ಕೊಡ ಬಕೆಟ್ ಗಟ್ಲೆ ನೀರ್ ತೊಂದು ಜಳಕ ಮಾಡಿ ಬಂದೇರಿ, ಮತ್ತೆ ಭಗವಂತರ ಗಂಧೋದಕ್ಕೆ 2 ಹನಿ ಹಚ್ಕೋತೀರಿ. ಯಾಕ ಗಂಧೋದ್ ತೊಂದು ಜಳಕ ಮಾಡ್ತೀರಿ? ಯಾರ ಮನ್ಯಾಗಿನ ನೀರ್ಲೆ ಹೊಳ್ಯಾಗ ಮುಳುಗಿ ಬಾವ್ಯಾಗ ಮುಳುಗಿ ಜಳಕ ಮಾಡ್ರು ಕರ್ಮ ಮಲ ತೊಳೆಯಂಗಿಲ್ಲ, ಶರೀರ ಮಲ ತೊಳಿಬಹುದು. ಬರೀ ಭಗವಂತರು ಒಂದು ಹನಿ ಗಂಧೋತ್ತ ತಗೊಂಡ್ರ ಕೋಟಿಬಹುದ ಮಾಡಿದ ಕರ್ಮ ತೊಳಿತದ, ಮನಸ್ಸು ನಿರ್ಮಲ ಆಗ್ತದ, ಆತ್ಮ ಸ್ವಚ್ಛ ಆಗ್ತಾನ, ಆತ್ಮ ಪವಿತ್ರ ಆಗ್ತಾನ. ಅದು
ಆಗಮದಾಗ ಭಗವಂತರದ ದುರ್ಗೋದ ಮಾಚಿನ್ವಾಣಿದ ಶರಣೋದಕ ಗಂಧೋದಕ ಸ್ವೀಕಾರ ಮಾಡ್ರ ಪಾಪದ ಪ್ರಕ್ಷಾಳನ ಆಗ್ತದ. ಅಲ್ಲಿ ಭಾವ ನಿರ್ಮಲತೆ ಪ್ರತೀಕದ, ಭಾವ ಸ್ವಚ್ಛ ಆಗ್ತದ. ಭಗವಂತರ ಪೂಜೆ ನೋಡೋದ್ರಿಂದ, ಭಗವಂತರ ಅಭಿಷೇಕ ನೋಡೋದ್ರಿಂದ, ಭಗವಂತರ ಶಾಂತಿದಾರ ನೋಡೋದ್ರಿಂದ, ಭಗವಂತರ ದರ್ಶನ ಮಾಡೋದ್ರಿಂದ, ಭಗವಂತರ ಗುಣಗಾನ ಮಾಡೋದ್ರಿಂದ, ಭಕ್ತಾಮರ ಅನುಷ್ಠಾನ ಮಾಡೋದ್ರಿಂದ, ದೀಪ ಪ್ರಜ್ವಲನೆ ಮಾಡೋದ್ರಿಂದ ಏನಾಗುತ್ತದೆ? ಭಾವ ನಿರ್ಮಲ ಆಗ್ತದೆ. ಭಗವಂತರ ಪಾದಮಲ್ದ ಕೂತಿ ಭಗವಂತರ ಗುಣಾನುರಾಗಿಯಾಗಿ ಒಂದೊಂದು ಓಂ ರೀಂ ಅರ್ಹಂ ಮಮಲ ವರ್ಯ ಬೀಜಾಯ ಸರ್ವೋಪದ್ರವ ಶಾಂತಿಕರಾಯ ನಮ ಸರ್ವ ಶಾಂತಿಂ ಕುರು ಸ್ವ. ಆಚರ್ಷಣಾತಾರ ಪೂಜಾ ಮಾಡೋರು ಪೂಜಾ ಮಾಡತ್ತಾರ, ನೀವು ಜೈ ಜಯ ಜೈ ಜಯ ಭಗವಾನ್ ಧನ್ಯೋಸ್ಮಿ ಧನ್ಯೋಸ್ಮಿ. ಈ ಬೌದ್ಧ ಸಾಕ್ಷಾತ್ ಭಕ್ತಾಗಿ ನಿಮ್ಮ ಭಗವಂತರ ದರ್ಶನ ಮಾಡಿ ಪೂಜಾ ನೋಡು ಭಾಗ್ಯ ಸಿಕ್ಕತಿ. ಮುಂದಿನ ಬೌದ್ಧ ನಾನು ನಿಮ್ಮಂಗ ಭಗವಾನ್ ಆಗುವಂತ ಭಾಗ್ಯ ಸಿಗಲಿ. ಕೂತಲೇ ಭಾವನಾ ಮಾಡಕ್ಕೇನು ಹೋಗುದೈತ್ರಿ? ಕರೆ ಅಶುಭ ಕರ್ಮದಿಂದ ಮನಸ್ಸು ಮಲಿನ ಆತಂದ್ರ ಏನ್ ಆಗ್ಬಾರ್ದೆಲ್ಲ ಆಗ್ತತಿ. ನಾರದ ನೀರ್ ಕುಡಿದು ಬಪ್ ಬರ್ಬೇಕಾಗಿತ್ತು. ನೀರ್ ಕುಡಿತಾ ಕುಡಿತಾ ಕೊಡ ನೋಡ್ದ ಬಂಗಾರದ, ಕೊಡದ ಮ್ಯಾಲ ನೋಡ್ದ ಅತ್ಯಂತ ಸುಂದರ ಹೆಣ್ಣು. ಎಂತ ಸುಂದರ ಹೆಣ್ಣಂದ್ರ ಸಖಿಯರ ಜೊತೆ ರಾಜಕುಮಾರಿ ಬಂದಿಲ್ ನೀರ್ ತುಂಬ. ಹೇಳ್ರಿ ಕತ್ತಿ ಇನ್ ಪರಿಮಿತಿ ಪರಿಗ್ರಹ ಇದ್ರಾಗ ಸಂತೃಪ್ತಿ ಇದ್ರಿ ಸ್ವಸ್ಥ ಮಸ್ತ್ ಪ್ರಶಸ್ತ. ಇಲ್ಲದ ಬಯಸ್ರಿ ಹತ್ತ ದೆವ್ವ ಬಿಡಂಗಿಲ್ಲದ ನಾನಿನ್ನ ಬಿಡಲಾರೆ. ಬಹುದಾಗ ಬೆನ್ನ ಹತ್ತ ಅನಂತ ಸಂಸಾರ ಕಾರಣ. ಆದ್ರ ಜ್ಞಾನಿ ಪುರುಷ ಭವ್ಯ ಜೀವ ಮೋಕ್ಷ ಮಾರ್ಗಿ ಮುಮುಕ್ಷು ಜೀವ ಆತ್ಮಾವಲೋಕನ ಮಾಡ್ತತಿ. ಪ್ರತಿ ಕ್ಷಂದ ನಾ ಮಾಡೋ ಕಾರ್ಯ ನನ್ನ ಆತ್ಮಕ್ಕೆ ಹಿತಕ್ಕೆ ಕಾರಣತೆ ಇಲ್ಲೋ ವಿಚಾರ ಮಾಡ್ತೈತಿ. ನಿಮ್ಮಲ್ಲೇ ನೀವು ಪರಿವರ್ತನೆ ಮನಸ್ಸಿನಾಗ ಮನೋಬಲ್ ತಯಾರು ಮಾಡ್ಕೋರಿ. ಧರ್ಮ ಸಲುವಾಗಿ ಎಲ್ಲ ಬಿಡಕ್ಕೆ ತಯಾರಾಗ್ರಿ. ಎಲ್ಲ ಅಂದ್ರೆ ಎಲ್ಲ. ನಾಳೆ ವಿರೋಧ ಮಾಡ್ರು, ಬಸ್ತಿಗೆ ಹೋಗಬೇಡ, ಪ್ರವಚನಕ್ಕೆ ಹೋಗಬೇಡ, ಯಾತ್ರಾಕ್ ಹೋಗಬೇಡ, ಕೈ ಜೋಡ್ಸಿ ಹೇಳ್ರಿ ಒಳ್ಳೆ ಕೆಲ್ಸ ಐತಿ. ಒಂದು ತಿಂಗಳದ್ದು ಏನು ಬೇಕು ಎಲ್ಲ ಮಾಡಿಟ್ಟು ಹೋಗ್ತೀನಿ. ಕಟಕ ರೊಟ್ಟಿ ಏನು ಬೇಕೆಲ್ಲ ಬಾಜುದಾರಿಗೆ ಹೇಳಿ ಹೋಗ್ತೀನಿ. ಮೇಲೆ ಒಂದು ಸ್ವಲ್ಪ ಬಾಜಿ ಗೀಜಿ ಮಾಡಿ ಕೊಡ್ತು ಬರೀ ಅಂತ ಹೇಳಿ. ಖರೆ ಭಾಗ್ಯದಾಗ ಸಿಕ್ಕೈತ್ರಿ, ಎಲ್ಲರೂ ಹೊಂಟಾರಿ, ನಂದು ಆಕೈತಿ. ಅವು 2,000 ತಿಂಗಳದು ಬಂದು ಗೋಳೆ ಮಾಡಿಟ್ಟು ನಿಮ್ಮ ತೆಕ್ಕ ರೊಕ್ಕನೂ ಕೇಳಂಗಿಲ್ಲ. ನಿಮ್ಗೆ ಗೊತ್ತಾವ, ಯಾವ ನನಗೇನು ಗೊತ್ತಿಲ್ಲ, ನಿಮ್ಗೆ ಗೊತ್ತು. ಹೋಗಿ ಬರ್ತೀನಿ ರೀ. ಈ ರೀತಿ ಎಲ್ಲ ಪ್ರಯತ್ನ ಮಾಡಿದ ನಂತರ ಗಂಡ ಬ್ಯಾಡ ಅಂತಂದ್ರ ಮನಸ್ಸು ಗಟ್ಟಿ ಮಾಡ್ರಿ. ಬ್ಯಾಡ ಅಂದ್ರೆ ಇಟ್ಕೋ ಎಲ್ಲ ಮನೆ ಬಿಟ್ಟು ಹೊಂಟಿನ ದೀಕ್ಷಾ ತಗೊಳಕ್ ತಯಾರಾಗೇನೇನ್ರಿ? ಅರಿಕ ಸನ್ರಿ. ಅವಾಗ ಏನ್ ಮಾಡಿ ಹೋಗ್ಬೋ ಒಂದು ತಿಂಗಳ ಲಘು ಬಾ. ಧರ್ಮ ಸಲುವಾಗಿ ಮನಸ್ಸು ಗಟ್ಟಿ ಮಾಡ್ಕೊಂಡು ಧರ್ಮಕ್ಕಾಗಿ ಎಷ್ಟ ವಿರೋಧ ಆದ್ರೂ ಬಿಡ್ಬ್ಯಾಡ್ರಿ. ಯಾಕಂದ್ರೆ ಈ ಬಹುದಾಗಿನ ಗಂಡ ಮುಂದಿನ ಬಹುದಾಗ ನಿಮ್ ಜೊತೆ ಗಂಡಾಗಿರಂಗಿಲ್ಲ. ಧರ್ಮ ಸಲುವಾಗಿ ಗಂಡನ ಬಿಟ್ರು ನಡಿತೈತಿ, ಮಕ್ಕಳು ಬಿಟ್ರು ನಡಿತೈತಿ, ಹೊಲ ಬಿಟ್ರು ನಡಿತೈತಿ, ಮನಿ ಬಿಟ್ರು ನಡಿತೈತಿ. ಧರ್ಮ ಸಲುವಾಗಿ ಮೋಕ್ಷ ಕಲ್ಯಾಣ ಸಲುವಾಗಿ ಎಲ್ಲ ಬಿಟ್ಟು ಧರ್ಮ ಅಂತ ನನ್ನ ಆತ್ಮ ಮಿತ್ರ ಅಂತಕ್ಕಂಥ ಮನೋಭಾವನೆ ನಮ್ಮ ವಿಲ್ ಪವರ್ ತಯಾರಾಗಬೇಕು. ಹೇತಲ್ಲ ಇದಕ್ಕೊಂಡೆಲ್ಲ ಅನುಕೂಲ ಮಾಡ್ತಿದ್ರಂದ್ರ ಜೈ ಜಿನೇಂದ್ರ ಯಜಮಾನ್ರಿ ಹೇಳ್ರಿ ಭಾಳ ಪುಣ್ಯ ಮಾಡಿರಿ, ಎಲ್ಲಾದ್ರು ಕೊಡ್ಸೀನಿ ಮಾಡೇನಿ. ಖರೆ ಒಂದು ದಿವ್ಸ ರವಿವಾರ ಒಂದು ದಿವ್ಸ ನನ್ನ ಜೋಡಿ ಆಹಾರಕ್ಕೆ ಬರೀ ಜೋಡಿಲಿ ಆಹಾರ ಕೊಡೋನು ಅಂತ ಸ್ಥಿತೀಕರಣ ಮಾಡ್ರಿ. ಆಗ್ರಿ ನಾನು ನೋಡ್ತೀನಿ ಹೊಸ ಹೊಸ ಮುಖಗಳು ಎಂದೂ ನೋಡಿಲ್ಲ ಅವ್ರು. ಅಂತ ಮುಖಗಳು ಸಹಿತ ಇವತ್ತು ಚೌಕಾದ ಬರಾತಾರ, ಜೋಡಿ ಬರಾಯ್ತಾರ. ನಿಮಿತ್ತಿ ಇರ್ಲಿ ಯಾವ್ದ ನಿಯಮ. ಖರೆ ಆ ಜೀವದ ಇವತ್ತು ಸಾತ್ಸೈ ಪುಣ್ಯ ಉದಯ ಆಗೈತಿ. ಈ ಬೌದ ಕೇಳ್ರಿ, ಜೋಡಿಲೇ ಧರ್ಮ ಕಾರ್ಯ ಮಾಡ್ರಿ ಅಂದ್ರ ಮುಂದಿನ ಬೌದ ರಾಮ ಸೀತಾ ಆಗುವಂತ ಸೌಭಾಗ್ಯ ನಿಮಗೆ ಸಿಗ್ತದ. ಇತಿಹಾಸ ತೆಗೆದು ನೋಡ್ರಿ, ಆಗಮದಾಗ ವರ್ಣನದ ಗಂಡ ಹೆಂಡತಿ ಅಂತ ಧರ್ಮ ಮಾಡ್ರಿ ಅಂದ್ರ ಸೂರ್ಯ ಚಂದ್ರ ಋತಕ ಅವ್ರ ಹೆಸರು ಅಜರಾಮರಾಗಿ ಉಳ್ದದ. ಮನೋವತಿ, ಮನೋರಮಾ, ಮಹಾಸತಿ ಅನುಸೂಯ ಇವರೆಲ್ಲ ಇತಿಹಾಸದ ಪುಟಗಳಲ್ಲಿ ತಮ್ಮ ಹೆಸರನ್ನ ನೋಂದಣಿ ಮಾಡಿ ಹೋದ್ರು. ಅವ್ರು ಇವತ್ತಿಲ್ಲ, ಆದ್ರೂ ಹೆಸರಿಂದ ಇವತ್ತು ನಮ್ಮಂತವ್ರ ಬಾಯ ಜೀವಂತಾಗಿ ಉಳಿದಾರೋ ಅವ್ರು ಮಾಡ್ತಕ್ಕಂಥ ಧರ್ಮ ಅನುಷ್ಠಾನದಿಂದ. ಹಂಗ ನಾವು ಧರ್ಮ ನಮ್ಮ ಜೀವನದ ಉಸಿರು. ಬೆಕ್ಕಾದ ಜೀವನದ ಕಷ್ಟ ಬರಲಿ,
ನನ್ನ ಜೀವನದ ಧರ್ಮ ಬಿಡಂಗಿಲ್ಲ, ಎಲ್ಲ ಬಿಟ್ಟರು ನಡಿತೈತಿ, ಧರ್ಮ ನನಗೆ ಬೇಕು ಅಂತಕ್ಕಂಥ ಮಾನಸಿಕ ಮನೋಭಾವನೆ ತಯಾರು ಮಾಡ್ಕೊಳ್ರಿ. ಇದು ಧರ್ಮಾತ್ಮನ ಲಕ್ಷಣ. ಏನ್ ಮಾಡೋದು? ನಾರದ ಮ್ಯಾಲ ನೋಡ್ದ, ಯಾರಿದ್ರು? ರಾಜಕುಮಾರಿ ಸಖಿಯರ್ ಜೊತೆ ಒನಕ ತಿರ್ಕೋತ ಬಂದಿದ್ಲು. ಅವರೆಲ್ಲ ನೋಡ್ ನಾನು ಮಾಡ್ಬೇಕಂತ ಕೂಡ ಎತ್ತಿದ್ಲು. ಯೋಗ ಇಲ್ಲ, ನೀರ್ ಕೇಳಿದ ನಂತರ ದಾರ್ಬಿಗೆ ನೀರ್ ಹಾಕಿ ಕುಡ್ದ. ಆಕಿ ಕಡೆ ನೋಡಿದ, ಪ್ರೇಮ ಆಯ್ತು. ಹೋದ ರಾಜನಿಗೆ ಕೇಳ್ದ, ನಿನ್ ಮಗಳ ಮೇಲೆ ನನ್ನ ಪ್ರೇಮ ಆಗ್ಯದ, ಮದುವೆ ಆಯ್ತು. ನಿನ್ನಂತ ನಾರದ ಮಹರ್ಷಿ ಸಿಗ್ತದ್ರೆ ಯಾಕೆ ಬೇಡಪ್ಪ, ತಗೋ ಮದುವೆ ಮಾಡ್ಕೋ. ದೊಡ್ಡ ವೈಭವಲಿ ಮದುವೆ ಮಾಡಿದ. 3 ಮಕ್ಕಳಾದು ನಾರದ ಮಹರ್ಷಿಗೆ. 3 ಮಕ್ಕಳು ಜಗಳಾಡಕತ್ರು. ಆ ಜಗಳಾಡ್ನಾಗ ಓಹೋ ಎದ್ದು ನೋಡ್ರಪ್ಪ, ಎದ್ದ ನೋಡ್ತಾನು. ಎಲ್ಲಿ ಕೂತಾನ್? ಬಾವಿ ದಂಡ್ಯಾಗ ಕೂತಾನ್. ನೀರ್ ಕುಡ್ದು ಅಲ್ಲೇ ಕೂತಿದ್ದ. ಕುತ್ತಲೆ ಸ್ವಪ್ನ ಬಿದ್ದಿತ್ತು. ಯಾರಿಗೆ? ನಾರದಗ. ಸೊಪ್ಪಂದಾಗ ಏನೇನ್ ಮಾಡ್ಕೊಂಬಂದ? ಮದುವೆ ಮಾಡ್ಕೊಂಡು 3 ಮಕ್ಕಳು ಹಾಡ್ದ. ಬಂದ ನಾರಾಯಣ, ಏನು ನಿನ್ನ ಲೀಲೆ ಅಂತಂದ. ನಾನ್ ನೋಡಿದ್ದು ಕರೇನೋ ಇದ್ದದ್ದು ಕರೇನೋ ಅಂತಂದ. ಅವಾಗ ನಾರಾಯಣ ಹೇಳ್ತಾನ, ನೀನ್ ನೋಡಿದ್ದು ಕನಸ, ಆದ್ರ ಇದ್ದದ್ದು ನೀ ನಾರದ. ಮದುವೆ ಆಗಿಲ್ಲಿಂದ, ಮಕ್ಕಳಿಲ್ಲ. ಕರೆ ಕನಸ್ನ್ಯಾಗ ಯಾವ್ಯಾವ ಲೋಕ ಮಾಡಿ ಬಂದಪ್ಪ. ಹಿಂಗ ಸಂಸಾರ ಎಲ್ಲಾರು ಭೂಮಿ ತಲೆ ಮ್ಯಾಗ ಪಾತ್ರಧಾರಿಯಾಗಿ ಬಂದರಿ ನಾಟಕ ಮಾಡಾಕ. ಯಾವ ಪಾತ್ರ ಮಾಡ್ಯಾರಿ ಮಾಡ್ರಿ, ಕರೆ ನಿಮ್ಮ ಅರಿವು ನಿಮಗಿರ್ಲಿ. ಯಾವ್ದಾ? ನಾನು ಪಾತ್ರಧಾರಿ, ಸೂತ್ರಧಾರಿ ಒಳಗದಾನ ಆತ್ಮ. ನಾ ಪಾತ್ರ ಅಟ್ಟ ಮಾಡಾಕತ್ತೇನಿ. ಈ ವಿಚಾರ ನಮ್ ತೆಗಿಬೇಕ್ ಐತಲ್ಲ. ನಾಟಕ ಮಾಡವ್ರ ಬಣ್ಣ ಬಡ್ಕೊಂಡು ಹೊರಗೆ ಬಂದು ಏನೇನೋ ಮಾಡ್ತಾರ. ಓ ದುಶ್ಯಾಸನ ಅಂತಾನೋ ದುರ್ಯೋಧನ, ಅವಳನ್ನು ಏನು ತುಪ್ರಿ ಹಿಡ್ಕೊಂಡು ಹೇಳ್ಕೊಂಡ್ ಬಂದ. ನಾವು ಬರಬಾರ್ದು. ಕರ್ಮ ಮಾಡಕ್ ಹಸ್ತೈತಿ. ಯಾ ಜೀವದ ಗತಿ ಅಧೋಗತಿ ಐತಿ, ದುರ್ಗತಿ ಐತಿ, ಅಂತದ್ದು ದುಷ್ಟ ಕರ್ಮ ಮಾಡ್ತತಿ. ದುರ್ಯೋಧನ ಹತ್ನ ಮಾಡ್ದ, ದುರ್ಯಾಸನ ಎಳ್ಕೊಂಡ್ ಬಂದ. ದ್ರೌಪದಿ ಅಳ್ತಾ ಇದ್ದಾಳ. ಇಂಥ ರುಜುಬಲ ಪರಿಸ್ಥಿತಿ ಒಳಗೆ ಸಮಾಜದಾಗ ಹೊರಗೆ ಹೋಗ್ಬಾರ್ದು. ಎಟ್ಟು ಹೇಳ್ರಿ ಎಳ್ಕೊಂಡು ಹೋದ. ಪರಿಸ್ಥಿತಿ ಎಷ್ಟು ಜನ ನೋಡ್ರಿ, ಎಲ್ಲಾರು ಅದಕ್ಕೆ ಯಾರ್ಯಾರು ಅನುಮೋದನ ಮಾಡ್ರು, ಎಲ್ಲಾರು ದುರ್ಗತಿಗೆ ಹೋದ್ರು. ಕರ್ಮ ಬಹಳ ವಿಚಿತ್ರ. ಅದಕ್ಕೆ ನಮ್ಮ ಆಗಮ್ ಹೇಳ್ತದ, ಯಾವ್ದ ಕಾರ್ಯ ಮಾಡಕ್ ವಿಚಾರ ಮಾಡ್ರಿ, ಪಾಪ ಕಾರ್ಯಕ್ಕೆ ಎಂದು ಅನುಮೋದನ ಕೊಡಬೇಡ್ರಿ. ಪುಣ್ಯ ಕಾರ್ಯ ಧರ್ಮ ಕಾರ್ಯತ ಕರಿಲಿಕ್ಕನು ಹೋಗಿ ಅದರಾಗ ಸೇವಾ ಮಾಡ್ರಿ. ಪಾಪ ಕಳಿತತಿ, ಮುಂದಿನ ಗತಿ ಚಲೋ ಗತಿ ಸಿಗ್ತತಿ. ನಾಟಕದಾಗ ತೋರ್ಸು ಕೇಳ್ತಿದ್ಲು ಜಂಡು ಬಾಂಬ್ ಹಚ್ಕೊಂಡು. ನೋಡವ್ರ ಮುಂದ್ ಕೂತ್, ಯವ್ವ ಯಾರೇ ಕಾಪಾಡ ಕೃಷ್ಣ, ಎಲ್ಲಿದೆಯೋ ಕೃಷ್ಣ ಬಾರಾಕೋ. ನೋಡವ್ರಿ ಇವ್ರು ಮುಂದ್ ಕೂತ್ ಅಳ್ಳಾಕತ್ತಾರ, ಅವ್ರ ಜಂಡು ಬಾಂಬ್ ಹಚ್ಕೊಂಡು ಅಳ್ಳಾಕತ್ತಾರ. ನಾಟಕ ಮಾಡವ್. ಪಾತ್ರ ಮುಗಿತು, ಪರ್ದ ಆಯ್ತು, ಮುಂದಿನ ಸೀನ್ ಬತ್ತು. ಹಿಂದೋಗಿ ಕೂತಾರ. ಒಂದ ಟೇಬಲ್ ಮ್ಯಾಗ ಕೂತಾರ, ಕುರ್ಚಿ ಮ್ಯಾಗ ಕೂತಾರ. ಮುಂದ್ ಟೇಬಲ್ ಚಾ ಇಟ್ಟಾರ, ಕಾಫಿ ಇಟ್ಟಾರ, ಸಿಗರೇಟ್ ಇಟ್ಟಾರ. ಕುಡ್ಕೋ ತಗದಿ ಕೈ ಮ್ಯಾಗ ಕೈ ಹಾಕಿ ಮಾತಾಡ್ಕೋತ ಕೂತಾರ. ಅವ್ರ ಮತ್ ಹೊರಗೆ ಬಂದು ನಾಟಕ ಮಾಡಿ ರೊಕ್ಕ ಗಳಿಸಾಕತ್ತಾರು, ಒಳಗ ಎಂಜಾಯ್ ಮಾಡಕತ್ತಾರು. ನೀವು ಕರೆ ಅದು ನೋಡಿ ಹಾಳಾಕತ್ತೀರಿ. ಸಂಸಾರ ಇದು ನಾಟಕ. ನಾವೆಲ್ಲರೂ ಪಾತ್ರಧಾರಿಗಳು. ಒಳಗೊಬ್ಬ ಚೈತನ್ಯ ರೂಪಿ ಆತ್ಮಾದಾನ, ಅವನ ಕೈಯಾಗ ಸೂತ್ರದ. ವಿಚಾರ ಮಾಡಿ ಬಹಳ ಸಲ ಅಂತಾರ ಹಿಂದೂ ಸಂಪ್ರದಾಯದಾಗ, ಈ ಪ್ರಪಂಚ ನಡ್ಸ ಒಬ್ಬ ಬ್ಯಾರೆ ಅದಾನ, ದೇವ್ರ ಅಂತ. ಬ್ಯಾರೆ ಯಾರಿಲ್ಲ, ನಮ್ಮ ಆತ್ಮ ಅದಾನ. ಅದನ್ನ ಹಲನ್ ಚಲನ್ ಮಾಡಾಕ, ಗತಿ ಒಯ್ಯಾಕ ಕಾರಣ ಮನಸ್ಸದ. ಅದಕ್ಕ ಬಹಳ ಸುಂದರ ಉದಾಹರಣೆ ಕೊಟ್ರು. ಮಹಾಭಾರತದ ಅರ್ಥಾತ್ ಗೀತಾ ಸಂಕ್ಷಿಪ್ತ ಸಾರ್. ಗೀತಾದೊಳಗ ಮ್ಯಾಲ ಫ್ರಂಟ್ ಪೇಜ್ ನ ಪ್ರಿಂಟ್ ಮಾಡ್ಯಾರು. ಏನ ಒಂದು ರಥ ಅದ, ರಥದೊಳಗ ಅರ್ಜುನ ನಿತ್ತಾನೆ ಯೋದ್ಧ, ಮುಂದೊಬ್ಬ ಕೃಷ್ಣ ಸಾರಥಿ ಆಗ್ಯಾನ, ಅದಕ್ಕೆ 5 ಕುದುರೆ ಅದಾವ. ಈ ಫೋಟೋ ಯಾರು ನೋಡಿಲ್ಲ? ಎಲ್ಲಾರು ನೋಡ್ಯಾರಿ. ಈ ಫೋಟೋದ ಪ್ರಭಾವ ನರೇಂದ್ರ ಯಾರಾದ್ರು? ವಿವೇಕಾನಂದ ಆದ್ರು. ಬಾಲಕ ನರೇಂದ್ರ ವಿವೇಕಾನಂದ ಸಂತರಾಗಿ ಭಾರತ ಇತಿಹಾಸದಲ್ಲಿ ಉಳಿಯುವಂತ ಕಾರ್ಯ ಮಾಡಿದ್ರು. ಬಾಲಕನಿದ್ದಾಗ ಮನ್ಯಾಗ ಫೋಟೋ ಹಾಕಿದ್ರು. ಆ ಫೋಟೋದ ಪ್ರಭಾವ ತಾಯಿ ಬಿಡಿಸಿ ನೀ ಏನಾಗ್ಬೇಕಂತ ಕೇಳ್ರ, ಆ ಕೃಷ್ಣ ಕಡೆ ಕೈ ಮಾಡ್ತಾನೋ. ಕೃಷ್ಣ
ಹೆಂಗ ರಥ ನಡ್ಸಕತ್ತಾನೋ ಹಂಗ ನಾನು ರಥ ನಡ್ಸ್ಬೇಕು ಅಂತ ಎಲ್ಲ ಹುಚ್ಚ ಗಾಡಿ ಹೊಡಿದಂತ ಏನ್ ಮಾಡ್ತಿ ಕೆಲ್ಸ ಅಂತ ಅಲ್ಲ. ಅವಾಗ ಹೇಳ್ರು ಅವಾಗ ರಥ ನಡೆಸಿ ಹಂಗ ಧರ್ಮ ರೂಪಿ ರಥ ನಡೆಸುವಂತ ಭಾಗ್ಯ ನನಗೆ ಸಿಗಬೇಕು ಅಂತಕ್ಕಂಥ ಭಾವನಾ ನರೇಂದ್ರ ಬಾಲಕಿದ್ದ ಸಂಸ್ಕಾರ ಸಿಕ್ತು ಅಂದಾಗ ವಿವೇಕಾನಂದರಾಗಿ ಹೋದ್ರು. ಅದರ ಚಿಂತನೆ ಮಾಡ್ತಕ್ಕಂಥ ವ್ಯವಸ್ಥೆ ಅದ. ಆ ರಥ ಅನ್ನೋದು ಶರೀರ, ರಥ ಅನ್ನೋದು ಶರೀರ, ಯೋಧ ಅನ್ನತಕ್ಕಂಥ ಅರ್ಜುನ ಆತ್ಮ, ಮನಸ್ಸಂತಕ್ಕಂಥ ಶ್ರೀಕೃಷ್ಣ ಮತ್ತು 5 ಇಂದ್ರಿಯ ಅಂತಕ್ಕಂಥ ಕುದುರೆಗಳು. ಯಾರ ಅಂಡ್ರದಾಗ ಯಾರ್ದಾರು? ಅರ್ಜುನ ಎಕಡೆ ರಥ ಒಯ್ ಅಂತ ಹೇಳ್ತಾರ ಆ ಕಡೆ ಕೃಷ್ಣ ರಥ ಒಯ್ಬೇಕು. ಕೃಷ್ಣ ಸಾರಥಿ ನಡೆಸ್ತಕ್ಕಂಥವನು. ಇಲ್ಲಿ ಕುದುರೆಗಳು ಎಕಡೆ ಮಗ ಜಗ್ತಾರೋ ಆ ಕಡೆ ಹೋಗ್ಬೇಕು. ಕುದುರೆ ಯಾರ ಅಂಡ್ರದಾಗ ಅದಾವ? ಕುದುರೆ ಯಾರ ಅಂಡ್ರದಾಗ ಅದಾವ? ಕೃಷ್ಣನ ಅಂಡ್ರದೊಳಗೆ. ಕೃಷ್ಣ ಯಾರ ಬ್ಯಾಲೆನ್ಸ್ ಮ್ಯಾಗ ಅದಾರು? ಅರ್ಜುನ ಯೋಧ. ಹಂಗ ಆತ್ಮ ನಮ್ಮದ ಯೋಧ ಅರ್ಜುನ, ನಮ್ಮ ಮನಸ್ಸ ಶ್ರೀಕೃಷ್ಣ, ಇಂದ್ರಿಯಗಳು ಕುದುರೆ, ರಥ ಶರೀರ. ನೀವು ತಿಳ್ಕೊರಿ ಹೆಂಗಿರ್ಬೇಕು. ನಿಮ್ಮ ಆತ್ಮ ಹೇಳ್ದಂಗ ನಿಮ್ಮ ಮನಸ್ಸು ಕೇಳ್ಬೇಕು, ನಿಮ್ಮ ಮನಸ್ಸು ಹೇಳ್ದಂಗ ನಿಮ್ಮ ಇಂದ್ರಿಯ ಕೇಳ್ಬೇಕು. ಅಂದ್ರ ನೀವು ಪರಿಮಿತಿ ಪರಿಗ್ರಹವನ್ನು ಪಾಲನೆ ಮಾಡಕ್ ಸಾಧ್ಯ ಐತಿ. ಏನೋ ಆತ್ಮ ಸಾಕ್ಷಿಲೆ 2 ಮನಸ್ಸದಾವ್, ಒಂದು ದ್ರವ್ಯಮನ ಒಂದು ಭಾವಮನ. ಒಂದು ಹೇಳ್ತತಿ ಯಾನ್ ಹೋಗುದ ಇವ ಅಲ್ಲೇನು ಹೋಗುದ, ಒಂದು ಶಾಂತ ಮಕ್ಕೋತ್ನು ಆರಾಮಿಲ್ಲ ನಂಗೆ. ಒಂದು ಮನುಷ್ಯ ಒಂದು ಹೇಳ್ತಿ ಆರಾಮಿಲ್ರಿ ಏನಾತು, ಸತ್ರ ಸಾಯ್ದಕರಿ ಹೋಗುದ. ಮನಸ್ಸು ಗಟ್ಟಿ ಮಾಡಿ ಬಂದ್ರಿ ಆ ರೋಗ ಸಹಿತ ಬಿಟ್ಟು ಹೊಡಿಯೋಕತಿ, ಮನಸ್ಸು ಸಂತೃಪ್ತಿ ಸಿಗ್ತತಿ. ಔಷಧ ಇಲ್ದ ರೋಗ ಕಡಿಮೆ ಆಕತಿ, ಔಷಧಿನ ಹತ್ತಂಗಿಲ್ಲ. ಆ ರೀತಿ ಮನೋಭಾವನೆ ನಮ್ದು ತಯಾರಾಗ್ಬೇಕು. ನೋಡ್ರಿ ಜ್ವರ ಬಂದು ಬರ್ಲಿ 3 ದಿವ್ಸ ಇರ್ತಾವ, 4ನೇ ಹೋಗತಾವ. ಸಾತ್ವಿಕ ಆಹಾರ ತಗೋರಿ, ಮಿತ ಆಹಾರ ತಗೋರಿ, 3 ದಿವ್ಸ ಬಿಸಿನೀರ್ ಕುಡೀರಿ, 4ನೇ ದಿವ್ಸ ಜ್ವರ ತನ್ನಿಂತಾನ ಹೊಕ್ಕಾವ್. ಏನೂ ಮಾಡಕತ್ತ ಇಲ್ಲ ಔಷಧ. ಭಾಳ ನಿಮಗೆ ತಡ್ಕೊಳಕ್ ಆಗ್ಲಿಕ್ಕರ ಒಂದು ಹಸಿ ಮೆಣಸಿನ ಉದ್ದು ಸೀಳ್ರಿ, ಬೀಜ ಒಳಗ್ ಮಾಡಿ ಇಚ್ಕೊಂಡ ಕಟ್ರಿ, ಒಂದು ಅರ್ಧ ತಾಸು ಗಪ್ಪ ಮಕ್ಕೋರಿ, ಜ್ವರಾನ ಹೋಗಿಬಿಡ್ತಾವ. ಸರಳ ಉಪಾಯ ಇದಾವ. ಇದು ಆಗ್ಲಿಕ್ಕಂದ್ರ ಆಕಳ ಹಾಲು ತಗೋರಿ, ಇರ್ಲಿಕ್ಕ ಆಡಿನ ಹಾಲು ತಗೋರಿ, ಭೀಮ್ಸೆನ್ ಕಪ್ಪರ್ ಪೌಡರ್ ಮಾಡಿ ಹಾಕ್ರಿ, ಮೈಗೆಲ್ಲ ಹಚ್ಚ್ರಿ, ಒಂದು 10 ನಿಮಿಷ ಬಿಟ್ಟ ನ್ಯಾಪ್ಕಿನ್ಲೆ ವರ್ಷ ತೆಗಿರಿ, ಜ್ವರ ಎಲ್ಲ ಕಡಿಮೆ ಆಕ್ಕಾವ. ಐತಿ ಉಪಚಾರ ಸಾಕಷ್ಟು ಅದಾವು. ಇದ್ರಾಗ ಮಾನಸಿಕವಾಗಿ ಸಂತೃಪ್ತಿ. ಇಂಜೆಕ್ಷನ್ ಮಾಡ್ಕೊಂಡು 4 ತಿಂಗಳು ನಾ ಇಂಗ್ಲಿಷ್ ಔಷಧ ತಗೊಳಂಗಿಲ್ಲ, ಬೇಕಾದಾಗಲಿ ಪ್ರಾಣ ಹೋದ್ರು ತಯಾರು. ಮಾನಸಿಕವಾಗಿ ನೀವು ತಯಾರಾಗ ನೋಡ್ಬೇಕ್ರೆ ಮಾಡಿ 4 ತಿಂಗಳು ನಾ ರೋಗ ಆತರ ಆಯುರ್ವೇದ ತಗೋತೀನಿ, ಕರೆ ಇಂಗ್ಲಿಷ್ ಔಷಧ 4 ತಿಂಗಳು ತ್ಯಾಗ. ಯಾಕ ಹಿಂಸಾದಿಂದ ಆಕತಿ. ಅದರ ಮೀನಿನ ಮಾಂಸ, ಮೀನಿನ ರಕ್ತ ಏನೇನು ಹಾಕಿರ್ತಾರೋ ಅದನ್ನು ತಿಂದ್ರೆ ನಂದ ಧರ್ಮದ ಪಾಲನೆ ಆಗೋದಿಲ್ಲ. 4 ತಿಂಗಳು ನಂದು ಇಂಗ್ಲಿಷ್ ಔಷಧ ತ್ಯಾಗ, 4 ತಿಂಗಳು ಪೂರ್ಣ ಕಂದು ಮೂಲ ತ್ಯಾಗ. ಅಲ್ಪ ಮಾನಸಿಕವಾಗಿ ದೃಢ ಆಗಿ ಸಂಕಲ್ಪ ಮಾಡ್ರಿ. ಪರಿಮಿತಿ ಇವೆಲ್ಲ ಆಹಾರಕ, ವಿಹಾರಕ, ಗಮನಕ, ಪರಿಗ್ರಹಕ. 4 ತಿಂಗಳು ನನ್ನ ಮನ್ಯಾಗ ಯಾರು ಕೆಲಸದಕ್ಕೆ ಹಚ್ಚಂಗಿಲ್ಲ. ಸ್ವತಃ ನಾನ ಮಾಡಕ್ಕಿ, ನನ್ನ ಬಟ್ಟೆ ನಾನ ತೊಳಕಿ, ನನ್ನ ಪಾತ್ರ ನಾನ ತೊಳಕಿ, ನಾ ಅಡಿಗೆ ನಾನ ಮಾಡಕ್ಕಿ, ಆಳು ಹಚ್ಚಂಗಿಲ್ಲ. ಸ್ವತಃ ನೋಡ್ಬೇಕಾರ ಮಾಡಿ ಸ್ವತಃ ಮಾಡಕ್ಕೆ ಕನ್ನಡದಾಗ ಹೇಳ್ಯಾರ, ಸ್ವತಃ ಮಾಡಿದ ಉತ್ತಮ್, ಮಗ ಮಾಡಿದ ಮಧ್ಯಮ್, ಆಳು ಮಾಡಿದ ಮುಂದಿನ ನಾಯಕ ಹೇಳಿ ನಿಮ್ಗೆ ಗೊತ್ತೈತಿ ನೋಡ್ರಿ. ಅದಕ್ಕೆ ಮಾನಸಿಕ ಸಂತೃಪ್ತಿ ಸಿಗಬೇಕು, ನಮ್ಮ ಜೀವನ ಸಾರ್ಥಕ ಮಾಡ್ಕೋಬೇಕು. ಇದ್ರ ಸಂತೃಪ್ತಿ. ಅವಾಗ ಹೇಳ್ದ ನಾರಾಯಣ್ ನಾರದಿಗೆ, ಏನತ್ತಕ್ಕ ನೀ ಏನಿದ್ದಿ ಅದು ರಿಯಲ್ ಲೈಫ್ ಅಲ್ಲ, ಈಗ ನೀ ಇದ್ದದ್ದು ರಿಯಲ್. ಏನತ್ತಕ್ಕ ಕನಸಿನ ಸ್ವಪ್ನದ ಲೋಕದಾಗ ಹೋಗಿ ಬಂದಿ. ಹಂಗೆ ನಾವು ನೀವೆಲ್ಲ ಈ ಸಂಸಾರ ರೂಪಿ ಒಂದು ಜೀವನದಾಗ ಕನಸತಿ. ಇದು ಯಾವುದೂ ಶಾಶ್ವತ ಅಲ್ಲ. ಶಾಶ್ವತ ಇರೋದು ಬ್ರಹ್ಮತತ್ವ, ಆತ್ಮತತ್ವ, ಜೀವತತ್ವ, ಚೈತನ್ಯ ತತ್ವ. ಆ ತತ್ವದ ಸಾಕ್ಷಾತ್ಕಾರ ಮಾಡ್ಕೋಬೇಕಾಗಿತ್ತಂದ್ರ ಸ್ವಲ್ಪ ಆತ್ಮಾವಲೋಕನ ಮಾಡಬೇಕು. ಹೇ ಪರಮಾತ್ಮ, ಶರೀರನ ನಂದಲ್ಲ ಅಂದ ಬಳಿಕ ಇನ್ನು ಉಳ್ಕಾದ ನನ್ನಂಗ ಆಕತಿ. ಫಸ್ಟ್ ಕ್ವಶನ್, ಶರೀರನ ನಂದಲ್ಲ ಅಂದ ಬಳಿಕ ಬಾಕಿ ಎಲ್ಲ ಹೆಂಗ ನಂದಾಕತಿ? ಹೆಂಗಿರೋದ? ಬಾಡಿಗೆ ಮನ್ಯಾಗ ಇದ್ದಂಗಿರೋದು. ಮನ್ಯಾಗ ಅದೀವ, ಮನಿ ಐತಿ, ಯಾರಿಗೆ ಹೇಳ್ತೀರಿ? ಎಂಥ ಕಾಲನಿ ಈ ಮನಿಗೆ ಬಾ, ನಮ್ಮ ಮನಿ ಇದ ನೋಡು. ಫೋನ್ಯಾಗ ಹೇಳಾಕತ್ತೀರಿ ಪಾವಣ್ಯಾರಿಗೆ, ಕರೆ ಒಳಗೆ ಗೊತ್ತೈತಿ ಇದು ಬಾಡಿಗೆ ಮನಿ ಐತಿ. ಮ್ಯಾಲ ಹೇಳಾಕತ್ತೇರಿ ನಮ್ಮ ಮನಿ ಅಂತ, ಕರೆನ ಸುಳ್ಳು.
ಹಂಗ ಇರ್ರಿ, ಸಂಸಾರದಾಗ ಇರ್ಬೇಡ ಅಂತಲ್ಲಿ ಇರ್ರಿ. ಎಲ್ಲಿ ತಕ್ಕ ಕರ್ಮ ಐತಿ ಅಲ್ಲಿ ನನಗೂ ಇರಾಕ್ ಹತ್ತದ, ನಿಮಗೂ ಇರಾಕ್ ಹತ್ತದೈತಿ. ಕರ್ಮ ನಾಶ ಆಗೋತಕ ಇರುನು, ಕರೆ ಹೆಂಗಿರುನು? ದೇವರ ಮನೆ ಇದು ಈ ಜಗವೆಲ್ಲ, ಬಾಡಿಗೆಗಾರರು ಜೀವಿಗಳೆಲ್ಲ. ನಾವು ನೀವೆಲ್ಲ ಬಾಡಿಗೆ ಬಂದದು ಇರಾಕ. ಹಿಂದಿಲ್ ನಾಳೆ ಅವ್ರು ಹೇಳಂದ್ರೆ ಹೋಗಬೇಕು ಮೂಟಿ ಕಟ್ಕೊಂಡ. ಭಾಳ ಸರಳ ಅದ. ನೀವು ಅನ್ನೋರು ಇಲ್ರಿ ಹಂಗ್ರಿ ಇಂದ ಮನಿಗೆ ಹೋಗಿ ಅನ್ರಿ, ಏನ ನಿಮ್ಮ ಯಜಮಾನ್ರಿ ನೀವು ನಮ್ಮವ್ರಲ್ಲ. ಮಕ್ಕಳಿಗೆ ಹೇಳ್ರಿ ನೀವು ನನ್ನವಲ್ಲ, ಸೊಸೆಗೆ ಹೇಳ್ರಿ ನೀ ನನ್ನಕ್ಕೆ ಅಲ್ಲ, ಮನಿ ಮುಂದೆ ಹೋಯೇ ಮನಿ ನೀ ನಂದಲ್ಲ. ಕಾರ್ ಐತಿ, ಬೈಕ್ ಐತಿ, ಗಾಡಿ ಅದಾವು, ಬಂಗಾರ ಅದಾವ, ಟ್ರೇಜಿ ತೆಗಿರ್ ಲಾಕರ, ಏ ಬಂಗಾರ ನೀ ನಂದಲ್ಲ. ಇಂದ ಮನಿಗೆ ಹೋಗಿ ಅನ್ರಿ, ಪರಿಮಿತಿ ಹೋಗಿ ಅನ್ರಿ. ನಾಳೆ ಊರಾಗಿನ 50 ಮಂದಿ ಬಡಿಗೆ ತುಂಡು ಅಂತಕ್ಕೆ ಬರ್ತಾ, ಏ ಜಗವಾಗಿಲ್ ಸ್ವಾಮಿ, ಏತಿ ನಂದಲ್ಲ, ಮನಿ ನಂದಲ್ಲ, ಗಂಡ ನಂದಲ್ಲ, ಮಕ್ಕಳು ನಂದಲ್ಲ, ಹುಚ್ಚಿದ್ದಾರೆ ನಮ್ಮೂರಾಗ. ಅವರೆಲ್ಲ ಎದ್ದು ಬಡಿಗೆ ತುಂಡು ಅಂತಕ್ಕೆ ಬರ್ಬೇಕಾ? ವ್ಯವಹಾರದಾಗ ನಮ್ಮವ್ರು ಯಜಮಾನ್ ನಿಮ್ಮವ್ರಲ್ಲ, ಮತ್ತೆ ಬೇರೆದವ್ರ ಹೆಂಗಾರು ತಾಳಿ ಕಟ್ಟ್ಯಾರ ಅಂದ್ರೆ ನಿಮ್ಮವ್ರವ್ರ. ನನ್ನ ಗಂಡ ಸ್ವಾಭಿಮಾನ ಇರ್ಲಿ, ಕರೆ ಕರೆ ನನ್ನ ಆತ್ಮನ ಗಂಡ ಅಲ್ಲ, ನನ್ನ ಶರೀರ ಗಂಡ, ನನ್ನ ಆತ್ಮನ ಗಂಡ ಶುದ್ಧ ಭಗವಾನದ ನಾನಂತ ಅಕ್ಕಮಾದೇವಿ. ಕೊಯ್ಯುವ ಸಾಯುವ ಗಂಡನ್ ಒಯ್ದು ಒಲೆಯಲ್ಲಿ ಇಟ್ಟು ಸಾಯಲಾರ ಚನ್ನ ಮಲ್ಲಿಕಾರ್ಜುನನೇ ನನ್ನ ನಿಜವಾದ ಗಂಡ ಅಂತ ಅಕ್ಕ ಮಹಾದೇವಿ ಹೇಳಿದ್ಲು. ಶರಣೆ ಆಗಿ ಹೋದ್ಲು. ಇದು ಆತ್ಮತತ್ವ ನಿಶ್ಚಯ. ನೀವು ಅನ್ನೋರು ಹಂಗಂದ್ರೆ ಏನಾಕತ್ರಿ? ಕರ್ಮ ಕಟ್ತೈತಿ, ಅದಕ್ಕೆ ಅನ್ಬ್ಯಾಡ್ರಿ. ನಂದ ಅನ್ಬ್ಯಾಡ್ರಿ, ಕಾಯಂ ನಂದ ಅಂದ್ರಿ ಹತ್ತ ಕರ್ಮ ಚಾಲೋ ಆತ. ಅಡಿಗೆ ಮನ್ಯಾಗ ಇದ್ದಂಗಿರಿ, ಮನಸ್ಸಿನಾಗ ಗಟ್ಟಿ ಇಟ್ಕೋರಿ. ಶರೀರಕ್ಕೆ ಹಾಕಾಕತ್ತೇನಿ, ಆತ್ಮಕ್ಕೆ ಆಹಾರ ಇಲ್ಲ, ಇದು ಎಷ್ಟು ಹಾಕಿರಿ ಇದು ನಂದಾಗಿಲ್ಲ ಅನಂತೆ 4 ತಿಂಗಳ ನಾ ಹರ್ಯಾಗ ಒಂದು ಹೊಟ್ಟೆ ತುಂಬ ಊಟ ಮಾಡ್ತನೋ, ಹಾಸ್ಟ್ ಟೈಮ್ದಾಗ ಹಸಿವಿಕ್ಕಿಂತ ಕಡಿಮೆ ತಿಂತನು, ಪ್ರಾಣ ಹೋದ್ರು ರಾತ್ರಿ ಬಾಯಾಗ ನೀರು ಹಾಕಂಗಿಲ್ಲ. ಇಷ್ಟ ಡೊಂಗರ್ ವಾಲೆ ಬಾಬಾನ್ ಮುಂದೆ ಕೂತ್ ಸಂಕಲ್ಪ ಮಾಡಿ, ಪರಿಮಿತಿ ಪರಿಗ್ರಹ ಸಂಕಲ್ಪ ಮಾಡಿ ಇಟ್ಟ 4 ತಿಂಗಳು ವೃತ್ತ ಪಾಲನೆ ಮಾಡಿ ಗತಿ ಬಂದ ಆ ಥರ ದೇವ್ ಗತಿಗೆ ಹೋಗ್ತೀರಿ, ಸದ್ಗತಿ ಪ್ರಾಪ್ತ ಆಗ ಶಕ್ತಿ ಐತಿ. ಇಟ್ಟೆಲ್ಲ ಇದ್ರು ನಾ ಅಣ್ಣವ ನಂದು ಅಂತಂದ್ರಿ. ಸಣ್ಣ ಕತೆ ಹೇಳಿ ಮುಗಿಸ್ತಂದ. ಒಬ್ಬಕ್ಕೆ ಹೆಣ್ಮಗಳು ಹೊಂಟಿಳು, ಎಲ್ಲಿ? ಟ್ರೈನ್ದಾಗ ಕೊಟ್ಟು ಹೊಂಟಿಳು. ಎಲ್ಲಿ? ಬೆಳಗಾವ್. ಮಿರಜ್ದಿಂದ ಬೆಳಗಾವ್ ಹೊಂಟಿದ್ಲು. ನಡು ಏನ್ ಮಾಡ್ಲು? ಕುರ್ಚಿ ಸ್ಟೇಷನ್ದಾಗ ಇಳಿದು ಬಿಟ್ಲು. ಹೊಂಟಿಳಾಕಿ ಎಲ್ಲಿಂದ? ಮಿರಜ್ದಿಂದ ಬೆಳಗಾವ್ ಹೊಂಟಿಳು. ಕುರ್ಚಿ ಸ್ಟೇಷನ್ದೊಳಗೆ ಇಳಿದ್ಲು. ಇಳ್ಯಾಕ ಕಡಿಬಿಡ್ಲೆ ಬ್ಯಾಗ ಬಿಟ್ಟು ಹೋದ್ಲು. ಸುಟ್ಕೇಸ್ ಒಂದು ದೊಡ್ಡ ಸುಟ್ಕೇಸ್ ಇತ್ತು, ಒಂದು ಮಿನಿಟ್ ಸಣ್ಣ ಬ್ಯಾಗ್ ಇತ್ತು. ಅಗದಿ ಗಾಗಲ್ ಹಾಕಿದ್ಲು. ಇನ್ನು ಮುಂದಿಂದ ಏನು ಹೇಳಂಗಿಲ್ಲ, ನೀವು ತಿಳ್ಕೊತೀರಿ. ಕಾಲ್ ಮ್ಯಾಗ ಕಾಲ್ ಹಾಕಿ ಕೂತ್ ನ್ಯೂಸ್ ಪೇಪರ್ ಓದ್ತಿದ್ಲಕ್ಕಿ. ಎಲ್ಲಿ? ಟ್ರೈನ್ ಬಾಕ್ಸ್ನ್ಯಾಗ, ಟ್ರೈನ್ ಡೆಬ್ಬ್ಯಾಗ. ಅದ್ರಾಗ ಒಂದು 4 ಕಿಡಿಗೇಡಿ ಹುಡುಗರು ಇದ್ದು ನೋಡು, ಅದ ಡೆಬ್ಬ್ಯಾಗ. ಈಕಿ ನೋಡ್ರು, ಏನ್ ಭಾಳ ಕಾಣ್ತೈತಿ ಯಾಕಿದು, ಏನೇನೋ ಬಾಯಿ ಎಲ್ಲೂ ಇಲ್ದ ನಾಲ್ಗೆ ಏನೇನೋ ಮಾತಾಡ್ತೈತಿ, ಕಣ್ಣು ನೋಡ್ಬಾರ್ದಲ್ಲ ನೋಡ್ತೈತಿ. ಆಯ್ತು, ಯೋಗಿಲೆ ಹಾಕಿ ಸ್ಟೇಷನ್ದಾಗ ಟ್ರೈನ್ ಬಿಡ್ತು. ಮುಂದೆ ಹೋತ್ ರಾಯಬಾಗ್ ಸ್ಟೇಷನ್ಗೆ ಹೋಗೋದ್ರೊಳಗೆ 4 ಮಂದಿ ಜಗಳ ಐತಿ ನೋಡು. ಎದಕ್ಕೆ ಜಗಳ ಇತ್ತು? ಈ ಸುಟೇಸ್ ನಂದ ಒಬ್ಬ, ಮತ್ತೊಬ್ಬ ನಂದಂದ, ಇನ್ನೊಬ್ಬ ನಂದ, 4 ಮಂದಿ ಜಗಳ ಇತ್ತು. ಅದ್ರಾಗ ರಾಯಬಾಗ್ ಸ್ಟೇಷನ್ದೊಳಗ ಚೆಕಿಂಗ್ ಆರು ಬಂದ್ ನೋಡು. ಚೆಕಿಂಗ್ದಾರು ಬಂದ್ರು. ಟಿಕೆಟ್ ಎಲ್ಲಿ ತೆಗೀರಿ ನಿಮ್ಮದ? ಟಿಕೆಟ್ ತೋರಿಸ್ರು. ಎಲ್ಲಿ ಹೊಂಟಿರಿ? ಬೆಳಗಾವ್ಕ. ಟಿಕೆಟ್ ಬರ್ಬೇದವು. ಸಾಹೇಬ್ರ ನಿಲ್ರಿ, ಇದು ಸುಟ್ಕೇಸ್ ನಂದೈತೆ, ಅವ್ನು ನಂದನಾತನ್ರಿ, ನಮ್ಗೆ ಒಪ್ಪಿಸ್ಕೊಡ್ರಿ. ಯಾರ ಅವಂತ ನಂದ? 4 ಮಂದಿ ಜಗಳ ಹಚ್ಚಾರ. ಅಟ್ರಾಗ ಅವ್ ಫೋನ್ ಹಚ್ಚಿದ. ಮುಂದಿನ ಸ್ಟೇಷನ್ಕ ಪೊಲೀಸರು ಬಂದರು. 4 ಮಂದಿಗೆ ಗೊತ್ತಿರು, ನಾನು ಜಗಳ ಆಡ್ತಿರು. ಕೇಳ್ರಿ. ಒಬ್ಬ ಬಂದ ನಂದು. ಹೇಳಿ ನಿನ್ನ ಹೆಸರು ಏನ? ಬರ್ಕೊಂಡು. ಇದ್ರಾಗ ಏನೈತಿ? ಹೊಂಟಿಳಂದ್ರೆ ತವ್ರ ಮನೆಗೆ ಹೊಂಟಿರ್ಬೇಕಾ? ಏನಿರ್ತಾವ? ಸಾಡಿ ಗಿಡಿ ಬಂಗಾರ. ಏನ್ರಿ ನನ್ನ ಹೆಂಡತಿ ನಾವು ಊರಿಗೆ ಹೊಂಟಿದ್ದೀವಿ, ಹೆಣ್ಮಗಳು ಏನು ತಗೋತಾಳೋ? ಮನ್ಯಾಗ ನಮ್ಮ ಹೆಣ್ಮಕ್ಳು ಇದ್ದದ್ದು ಅವಲ್ಲ, ಬಡಿ ಬಂಗಾರ ಒಡಿವಿ ಸೀರೆ ಇಂಥದ್ದೇ ಐತಿ ಅಂತ ರಿಪೋರ್ಟ್ ಬರ್ಕೊಂಡ. ಇಲ್ರಿ ಸುಳ್ಳು ಹೇಳ್ತಾನ, ನಂದ. ನೀ ಹೇಳು. ಅವ್ನು ತಿಳ್ಕೊಂಡು ಈ ಕೆಲ ಬ್ಯಾಂಕ್ ರೊಕ್ಕ ತುಂಬಾ ರೊಕ್ಕ ಇದ್ದು ಅಂದ್ರೆ ನಂಗೆ ಆಗಲ್ಲ.
ಅವ್ ಹೇಳ್ದ ಇದ್ರಾಗ ಬೇರೆ ಏನು ರೊಕ್ಕ ಅದಾವ್ರಿ ನಾ ತುಂಬಕ್ಕೆ ಹೊಂಟೇನ್ರಿ ಮತ್ತು ನಂದು ಬ್ಯಾಗ್ ಐತಿ ಅವ್ ಅದನ್ನ ಬರ್ಕೊಂಡ. ಇನ್ನೊಬ್ಬ ಹೇಳ್ದ ಆಕಿದ್ ವ್ಯಾಪಾರ ಇತ್ತಂದ್ರೆ ಮುತ್ತರತ್ನ ಇದ್ರು ಅದು ನಂದಾಗಲಿ ಅವ್ರು 4 ಮಂದಿ ಬೇರೆ ಬೇರೆ ಹೇಳ್ರು. ಪೊಲೀಸ್ ರಿಪೋರ್ಟ್ ಎಲ್ಲ ಬರ್ಕೊಂಡ. ಮುಗಿದ ನಂತರ ಪೊಲೀಸ್ ಅಂದ ಕೀ ಕೊಡ್ರಿ ಯಾರ್ದತಿ ಕೊಡ್ರಲ್ಲ ಕೀ ಕಿಶಾ ಬಿದ್ದೈತ್ರಿ ಅಲ್ಲಿ ಬಿದ್ದೈತಿ ಮನ್ಯಾಗ ಬಿದ್ದೈತಿ ಬಿಟ್ಟು ಬಂದು ಏನೋ ಹೇಳಕೈತ್ರಿ ಇವ್ರ ಕೀಲಿಕಾಯಿ ಇಲ್ಲ ಇವ್ರದ್ದು ಅಲ್ಲಿ ಹೆಂಗಾಕೈತಿ ಕೀಲಿಕಾಯಿ ಇವ್ರ ತಕ್ಕ ಬರ್ತೈತಿ ಅಲ್ಲಿ ಏನೇನು ಹೇಳಕೈತ್ರು ಹ್ಯಾಂಗ್ ಮುಡ್ದ ಪೊಲೀಸರ ಕೀಲಿ ಒಡ್ ತೆಗಿನು ಮುರ್ದ ಮತ್ತೆ ಯಾರು ಹೇಳ್ದಂಗೆ ಸಾಮಾನು ಕೊಡ್ನು ಆಯ್ತ್ರಿ ಅಂತಂದ್ರು 4 ಮಂದಿ. ಪೊಲೀಸ್ ಕೀಲಿ ಅದ್ನ ಮುರ್ದು ತೆಗಿಯಾಕೈತಿ ಅಟ್ರಾಗ ಇವ್ರು 4 ಮಂದಿ ಕೈ ಮುಗಿದ್ರು. ಯಾರಿಗೆ? ಭಗವಂತ ದೇವ್ರ ನಾ ಹೇಳ್ದಂಗ ನನ್ನ ರಿಪೋರ್ಟ್ದಂಗ ಬ್ಯಾಗ್ನ್ಯಾಗ ವಸ್ತು ಇರ್ಲಿ, ಆ ಬ್ಯಾಗ್ ನಂದಾಗ್ಲಿ. ಇದ ದುಃಖಕ್ಕೆ ಕಾರಣ. ಯಾವುದು ನಂದಲ್ಲ ಅದ ನಂದ ಅನ್ನೋದು ಪರಿಗ್ರಹ. ಆತ್ಮ ಅನ್ನೊಂದು ಬಿಟ್ಟು ಎಲ್ಲಾ ದುಃಖಕ್ಕೆ ಕಾರಣತಿ. ಇಂದಿಲ್ ನಾ ಬಿಟ್ಟು ಹೋಗುದತಿ. ಇದ್ರಾಗ ಸಂತೃಪ್ತಿ ಇರೋದ ಪರಿಗ್ರಹ ಅನ್ಸ್ಕೋತತಿ. ಅಂತ ವ್ಯಕ್ತಿತ್ವ ನಮ್ಮಲ್ಲಿ ಬರ್ಬೇಕು. ಕರೆ ಏನ್ ಮಾಡೋದು? ಕೈ ಮುಗಿದು ದೇವ್ರ ನಾ ಅಂದ್ಕೊಂಡಂಗಿರ್ಲಿ ಅಂದ್ರೆ ತೆಗದ ಒಳಗ ನೋಡ್ರ 1.5 ತಿಂಗಳ ಕೂಸು ಸತ್ತದ್ದು ಹೆಣ ಇತ್ತು.